ಇಂದು ಈ 9ನೇ ತಾರೀಕು ನಾವು ಹುಣಸೂರು ಕೃಷ್ಣಮೂರ್ತಿಗಳ ಕೊಡುಗೆ ಕನ್ನಡ ಸಿನಿಮಾಕ್ಕೆ ಏನಿದೆ, ಅವರ ಬರಹಗಾರರಾಗಿ, ನಿರ್ದೇಶಕರಾಗಿ, ವಿಶೇಷವಾಗಿ ಅವರ ಸಾಹಿತ್ಯ ರಚನೆಯ ಹಿನ್ನೆಲೆಯಲ್ಲಿ ಅನೇಕ ಸಿನಿಮಾಗಳಿಗೆ ಹಾಡುಗಳನ್ನು ಕೂಡ ಬರೆದಿದ್ದಾರೆ. ವೃತ್ತಿರಂಗ ಭೂಮಿಗೆ ಕೆಲಸ ಮಾಡಿದ್ದಾರೆ. ಗುಬ್ಬಿ ವೀರಣ್ಣವರಲ್ಲಿ ಮತ್ತು ಇನ್ನೂ ಹಲವು ವೃತ್ತಿರಂಗ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದಾರೆ. ಒಂದು ಹಿಂದಿ ಸಿನಿಮಾ ಅಲ್ಲದೆ ಹಲವು ಸಿನಿಮಾಗಳನ್ನ ನಿರ್ದೇಶನ ಮಾಡಿದ್ದಾರೆ. ಇಂತಹ ಹುಣಸೂರು ಕೃಷ್ಣಮೂರ್ತಿಗಳನ್ನು ಕುರಿತು ಮಾತಾಡ್ಲಿಕ್ಕೆ ಇವತ್ತು ನಮ್ಮ ಜೊತೆಗೆ ಪುಟ್ಟಸ್ವಾಮಿಗಳು ಬಂದಿದ್ದಾರೆ. ಪುಟ್ಟಸ್ವಾಮಿಗಳನ್ನ ನಾನೇನು ನಿಮಗೆ ಹೊಸದಾಗಿ ಪರಿಚಯ ಮಾಡಬೇಕಾಗಿಲ್ಲ. ಅವರು ಬರೆದಿರುವ ಕನ್ನಡ ಸಿನಿಮಾ ಕುರಿತ ಪುಸ್ತಕಕ್ಕೆ ರಾಷ್ಟ್ರ ಪ್ರಶಸ್ತಿ ಬಂದಿದೆ. BDA ಅನ್ನುವ ಸರ್ಕಾರಿ ಸಂಸ್ಥೆಯಲ್ಲಿ, ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಅನ್ನುವ ಸರ್ಕಾರಿ ಸಂಸ್ಥೆಯಲ್ಲಿ ಹಲವು ಕಾಲ ನಿವೃತ್ತಿ ಆಗುವವರೆಗೆ ಕೆಲಸ ಮಾಡಿದ್ದಾರೆ. ಅವರಿಗೆ ಇರುವ ಸಿನಿಮಾ ಆಸಕ್ತಿ ತುಂಬಾ ವಿಶಿಷ್ಟವಾದದ್ದು ಮತ್ತು ಕನ್ನಡ ಸಿನಿಮಾಗಳಲ್ಲಿ ಅವರಿಗಿರುವ ಪ್ರವೇಶ ಕೂಡ ತುಂಬಾ ವಿಶಿಷ್ಟವಾದದ್ದು. ಹಾಗಾಗಿ ಇವತ್ತು ಅವರನ್ನ ಈ ಸಭೆಗೆ, ಈ ಆನ್ಲೈನ್ ಸಭೆಗೆ ಹುಣಸೂರು ಕೃಷ್ಣಮೂರ್ತಿ ಅವರನ್ನ ಕುರಿತು ಮಾತಾಡಲಿಕ್ಕೆ ಕರೆದಿದ್ದೇವೆ. ಈ ಹುಣಸೂರು ಕೃಷ್ಣಮೂರ್ತಿ ಅವರನ್ನ ಕುರಿತು ಮಾತನ್ನ ಪುಟ್ಟಸ್ವಾಮಿಗಳು ಆರಂಭಿಸುವುದಕ್ಕೆ ಮುಂಚೆ ನಾನು ನಿಮಗೆ ಹೇಳಬೇಕಾದ ಕೆಲವು ವಿಷಯಗಳಿದ್ದಾವೆ. ಒಂದು, ಸುಚಿತ್ರ ಫಿಲ್ಮ್ ಸೊಸೈಟಿಗೆ ಈಗ ಸುವರ್ಣ ಸಂಭ್ರಮ. ಫಿಲ್ಮ್ ಸೊಸೈಟಿ 1971ರಲ್ಲಿ ಆರಂಭ ಆದದ್ದು ಈಗ 50ನೆಯ ವರ್ಷಕ್ಕೆ ಪ್ರವೇಶ ಮಾಡಿದೆ. ಆಗಸ್ಟ್ 28ನೇ ತಾರೀಕು ಸಂಪೂರ್ಣವಾಗಿ 50 ವರ್ಷ ತುಂಬುತ್ತದೆ. ಈ ಹಾದಿಯಲ್ಲಿ ನಾವು ಹಲವು ಕಾರ್ಯಕ್ರಮಗಳನ್ನ, ಹಲವು ಚಲನಚಿತ್ರೋತ್ಸವಗಳನ್ನ, ಹಲವು ರೀತಿಯ ವಿಚಾರ ಸಂಕಿರಣಗಳನ್ನ, ಸಿನಿಮಾ ಕಲಿಕೆಯ ಅಧ್ಯಯನ ಶಿಬಿರವನ್ನ, ಹಲವು ವಿಷಯಗಳನ್ನ ನಾವು ಆಲೋಚನೆ ಮಾಡಿದ್ವಿ. ಆದರೆ ಈ ಕೋವಿಡ್ ಅನ್ನುವುದು ನಮಗೆ ಒಂದು ದೊಡ್ಡ ಹಿನ್ನಡೆ ಅನ್ನುವ ಹಾಗೆ ನಾವು ಹಲವು ಕಾರ್ಯಕ್ರಮಗಳನ್ನ ಯಾವುದನ್ನ ಫಿಸಿಕಲ್ ಆಗಿ ಮಾಡಬೇಕಾಗಿತ್ತೋ ಅದನ್ನ ನಾವು ಆನ್ಲೈನ್ ನಲ್ಲಿ ಮಾಡುವ ಹಾಗೆ ಆಗಿದೆ. ಹೀಗೆ ಆನ್ಲೈನ್ ನಲ್ಲಿ ಮಾಡ್ತಾ ಇರುವುದರಿಂದಾಗಿ ಹಲವರು ಎಲ್ಲಾ ಸಿನಿಮಾಗಳನ್ನು ನೋಡಿರ್ತಾರೋ ಇಲ್ವೋ, ಆದ್ರೂ ನಾವು ಕಳೆದ 3 ದಿವಸ ಹುಣಸೂರು ಕೃಷ್ಣಮೂರ್ತಿ ಅವರ ಬರಹವಿದ್ದ ಒಂದು ಸಿನಿಮಾ ಭಕ್ತ ಕನಕದಾಸ ಮತ್ತು ಅವರ ನಿರ್ದೇಶನ ಹಾಗೂ ಬರಹ ಎರಡೂ ಇದ್ದ 2 ಸಿನಿಮಾ ಸತ್ಯ ಹರಿಶ್ಚಂದ್ರ ಮತ್ತು ಭಕ್ತ ಕುಂಬಾರ, ಇವುಗಳನ್ನ ನಾವು ನಮ್ಮ suchitra.org ಅನ್ನುವ ವೆಬ್ಸೈಟ್ ನಲ್ಲಿ ತೋರಿಸಿದ್ದೇವೆ. ಬಂಧುಗಳೇ, ಹುಣಸೂರು ಕೃಷ್ಣಮೂರ್ತಿಗಳ ಬಗ್ಗೆ ಮಾತಾಡುವ ಮುಂಚೆ ನಿಮಗೆ ನೆನಪಿರಬೇಕು, ಹುಣಸೂರು ಕೃಷ್ಣಮೂರ್ತಿಗಳು ಪುಟ್ಟಣ್ಣ ಕಣಗಾಲ್ ಅವರ ಹೆಸರಿನಲ್ಲಿ ಇರಿಸಲಾದ ಪುಟ್ಟಣ್ಣ ಪ್ರಶಸ್ತಿ ಅಂತ ಏನಿದೆ ಅದನ್ನ ಮೊದಲು ಪಡೆದ ನಿರ್ದೇಶಕರು. ಇದಕ್ಕೆ ಒಂದು ಸಣ್ಣ ಇತಿಹಾಸ ಇದೆ. ಆಗ 1985 ನಿರ್ದೇಶಕರ ಸಂಘ ಅನ್ನುವುದು, ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘ ಅನ್ನೋದು ಆಗಷ್ಟೇ ಆರಂಭ ಆಗಿತ್ತು. ಹಾಗೆ ನಿರ್ದೇಶಕರ ಸಂಘ ಆರಂಭ ಆದ ಕೆಲವು ದಿವಸಗಳಲ್ಲಿ ಪುಟ್ಟಣ್ಣ ಅವರು ಹೃದಯಾಘಾತದಿಂದ ತೀರಿ ಹೋಗ್ತಾರೆ. ಹಾಗೆ ಪುಟ್ಟಣ್ಣ ಅವರು ತೀರಿ ಹೋದ ಕೆಲವೇ ದಿವಸಗಳಲ್ಲಿ ಅಲ್ಲಿದ್ದ ರಾಜೇಂದ್ರ ಸಿಂಗ್ ಬಾಬು ಅವರು ಮತ್ತು KSL ಸ್ವಾಮಿ ರವಿ ಅವರು, ಇವರೆಲ್ಲ ಕರ್ನಾಟಕ ಸರ್ಕಾರದ ಮೇಲೆ ಒತ್ತಡವನ್ನು ತಂದು ಪುಟ್ಟಣ್ಣ ಅವರ ಹೆಸರಿನಲ್ಲಿ ಒಂದು ಚಲನಚಿತ್ರ ಪ್ರಶಸ್ತಿಯನ್ನ ಸ್ಥಾಪಿಸ್ತಾರೆ. ಹೀಗೆ ಒಂದು ಪ್ರಶಸ್ತಿ ಸ್ಥಾಪನೆ ಆದ ಕೂಡಲೇ ಮೊದಲ ಸಮಿತಿ ಏನಿತ್ತು ಈ ಪ್ರಶಸ್ತಿಯನ್ನು ಆಯ್ಕೆ ಮಾಡಲಿಕ್ಕೆ, ಅವರು ಆಯ್ಕೆ ಮಾಡಿದ್ದು ಹುಣಸೂರು ಕೃಷ್ಣಮೂರ್ತಿ ಅವರನ್ನು. ಆದರೆ ಹುಣಸೂರು ಕೃಷ್ಣಮೂರ್ತಿ ಅವರಿಗೆ ಆ ಹೊತ್ತಿಗೆ ಆಗಲೇ ಆರೋಗ್ಯ ತುಂಬಾ ನಾಜೂಕಾಗ್ಬಿಟ್ಟಿರ್ತದೆ. ಅವರು ಮೈಸೂರಲ್ಲೇ ಇರ್ತಾರೆ. ಹಾಗಾಗಿ ಚಲನಚಿತ್ರ ಪತ್ರಕರ್ತರ ಪರಿಷತ್ತು ಅಂತ ಕಾಣ್ತದೆ. ಆ ಚಲನಚಿತ್ರ ಪತ್ರಕರ್ತರ ಪರಿಷತ್ತು ಅನ್ನುವ ಸಂಸ್ಥೆ ಮೈಸೂರಿನಲ್ಲೇ ಹುಣಸೂರು ಕೃಷ್ಣಮೂರ್ತಿಗಳಿಗೆ ಸನ್ಮಾನವನ್ನು ಮಾಡಿ ಈ ಪ್ರಶಸ್ತಿ ವಿತರಣೆ ಮಾಡಬೇಕು ಅಂತ ಒಂದು ಸಮಾರಂಭ ಮಾಡುತ್ತೆ. ಅದಕ್ಕೆ ಹುಣಸೂರು ಕೃಷ್ಣಮೂರ್ತಿಯವರ ಬಗ್ಗೆ ಇಡೀ ಚಲನಚಿತ್ರ ಉದ್ಯಮದಲ್ಲಿ ಯಾವ ರೀತಿಯ ಪ್ರೀತಿ ಗೌರವ ಇತ್ತು ಅನ್ನುವುದಕ್ಕೆ ಉದಾಹರಣೆ ಅನ್ನುವ ಹಾಗೆ ಬೆಂಗಳೂರಿನಿಂದ ಎಲ್ಲ ಚಲನಚಿತ್ರ ಕಲಾವಿದರನ್ನ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಬಸ್ನಲ್ಲಿ ಕರ್ಕೊಂಡ್ ಬರುತ್ತೆ. ಹಲವರು ತಮ್ಮ ವಾಹನಗಳಲ್ಲಿ ಬರ್ತಾರೆ.
ಎಲ್ಲ ಚಲನಚಿತ್ರ ರಂಗದ ದಿಗ್ಗಜರು ಅಂತ ಕರೆಯಬಹುದಾದ ಎಲ್ಲ ಜನರು ಕೂಡ ಅವತ್ತು ಮೈಸೂರಿನ ಕಲಾಮಂದಿರದಲ್ಲಿ ಸೇರ್ತಾರೆ. ಅವತ್ತು ಮುಖ್ಯ ಅತಿಥಿಯಾಗಿ ಮುಖ್ಯ ಭಾಷಣ ಮಾಡಿದ್ದ ವ್ಯಕ್ತಿ ರಾಜ್ಕುಮಾರ್ ಅವರು. ಅದಕ್ಕೂ ಮುಂಚೆ ಆ ಸಭೆಯಲ್ಲಿ ಹುಣಸೂರು ಕೃಷ್ಣಮೂರ್ತಿ ಅವರನ್ನ ಕುರಿತು ಪರಿಚಯವನ್ನು ಮಾಡ್ತಾ ಒಂದು ಪ್ರಸ್ತಾವನೆಯ ಹಾಗೆ ಭಾಷಣ ಮಾಡಿದವರು ಹಾಮಾನಾಯಕರು. ಅದೇ ಸಭೆಯಲ್ಲಿ ಅವತ್ತು ಉಪಸ್ಥಿತಿ ಇದ್ದವರು ಎಂಪಿ ಪ್ರಕಾಶ್, ಆಗಿನ ವಾರ್ತಾ ಮಂತ್ರಿಗಳು. ಹಾಮಾನಾಯಕರು ಮಾತಾಡ್ತಾ, ಚಲನಚಿತ್ರದಲ್ಲಿ ಹೀಗೆ ಒಂದು ಪುಟ್ಟಣ್ಣ ಪ್ರಶಸ್ತಿ ಅಂತ ಮಾಡಿದ್ದೀರಿ, ಸಾಹಿತ್ಯದಲ್ಲಿ ಯಾವುದು ಪ್ರಶಸ್ತಿಗಳಿಲ್ಲ, ಸಾಧ್ಯವಾದರೆ ಏನಾದ್ರೂ ಒಂದು ಪ್ರಶಸ್ತಿಯನ್ನ ಸ್ಥಾಪಿಸಿ ಅನ್ನುವ ಮಾತನ್ನ ಆಡ್ತಾರೆ. ಆ ಮಾತನ್ನ ಆಡಿದ ನಂತರ ರಾಜ್ಕುಮಾರ್ ಅವರು ಮಾತಾಡುವಾಗ ಆ ಸಭೆಯಲ್ಲಿ ಹೇಳ್ತಾರೆ, ಇಲ್ಲ, ಸಾಹಿತ್ಯ ಸಿನಿಮಾಕ್ಕಿಂತ ಹಳತಾದ್ದು, ಮತ್ತು ಹಾಗಾಗಿ ಇದೇ ಮಟ್ಟದ ಪುಟ್ಟಣ್ಣ ಪ್ರಶಸ್ತಿ ಹೇಗಿದೆಯೋ ಅದೇ ಮಟ್ಟದ ಒಂದು ಸಾಹಿತ್ಯ ಪ್ರಶಸ್ತಿ ಸ್ಥಾಪಿತವಾಗಲೇಬೇಕು ಅನ್ನುವ ಮಾತನ್ನ ಆಡ್ತಾರೆ. ಈ ಮಾತಿನ ಹಿನ್ನೆಲೆಯಲ್ಲಿ ಆಗ ರಾಜ್ಕುಮಾರ್ ಅವರು ಸಲಹೆ ಕೊಟ್ಟದ್ದು ಆ ಸಾಹಿತ್ಯ ಪ್ರಶಸ್ತಿಗೆ ಪಂಪ ಪ್ರಶಸ್ತಿ ಅಂತ ಹೆಸರಿಡಬೇಕು ಅಂತ ಹೇಳಿ. ಹಾಗಾಗಿ ಪಂಪ ಪ್ರಶಸ್ತಿ ಅನ್ನುವ ಒಂದು ಪ್ರಶಸ್ತಿ ಸ್ಥಾಪಿತವಾಗ್ತದೆ. ಅಂದ್ರೆ ಒಂದು ಪ್ರಶಸ್ತಿ ಮತ್ತೊಂದು ಪ್ರಶಸ್ತಿಗೆ ಹೇಗೆ ದಾರಿಯಾಗ್ತದೆ ಮತ್ತು ಅದು ಹೇಗೆ ನಮ್ಮನ್ನ ಅಂದ್ರೆ ಒಂದು ಸಾಂಸ್ಕೃತಿಕ ವಲಯವನ್ನ ಬೆಳೆಸುವುದಕ್ಕೆ ಒಂದು ಮಾರ್ಗವಾಗ್ತದೆ ಅನ್ನೋದನ್ನ ಉದಾಹರಿಸಕ್ಕೋಸ್ಕರ ಈ ವಿಷಯವನ್ನ ನಾನು ನಿಮ್ಮೆದುರಿಗೆ ಹೇಳೋಕೆ ಇಷ್ಟಪಟ್ಟೆ. ಮತ್ತೆ ಅವತ್ತಿನ ಸಮಾರಂಭ ಏನು ಮೈಸೂರಿನಲ್ಲಾಯ್ತು, ಬಂದವರಷ್ಟು ಜನಕ್ಕೆ ಊಟವನ್ನು ಒದಗಿಸಿದವರು ದ್ವಾರಕೀಶ್ ಅವರು. ಇಡೀ ಕಲಾಮಂದಿರವನ್ನ ಮೈಸೂರಿನಲ್ಲಿರುವ ಕಲಾಮಂದಿರವನ್ನ ಅಲಂಕಾರ ಮಾಡಿದ್ದವರು ರಾಜೇಂದ್ರ ಸಿಂಗ್ ಬಾಬು ಅವರು. ಮೈಸೂರಿನ ಮೇಯರ್ ಅವರು ಕಲಾಮಂದಿರವನ್ನ ಪುಕ್ಕಟಿಯಾಗಿ ಕೊಟ್ಟದ್ದು. ಮತ್ತು ಇಡೀ ಮೈಸೂರಿನಲ್ಲಿ ಹುಣಸೂರು ಕೃಷ್ಣಮೂರ್ತಿ ಅವರಿಗೆ ಈ ತರಹದ ಒಂದು ಸನ್ಮಾನ ಆಗ್ತಿದೆ ಅಂತ ಹೇಳಿ ಬ್ಯಾನರ್ಗಳನ್ನ, ಪ್ರದರ್ಶನ ಫಲಕಗಳನ್ನ ಹಾಕಿದ್ದು. ಇವೆಲ್ಲವೂ ಕೂಡ ಹುಣಸೂರು ಕೃಷ್ಣಮೂರ್ತಿ ಅವರನ್ನ ಕುರಿತು ಇಡೀ ಚಲನಚಿತ್ರ ಉದ್ಯಮಕ್ಕೆ ಮತ್ತು ಮೈಸೂರಿನವ್ರಿಗೆ ಈ ನಮ್ಮೂರಿನ ವ್ಯಕ್ತಿ ಅನ್ನುವ ಪ್ರೀತಿ ಏನಿತ್ತು ಅದನ್ನು ತೋರಿಸುವಂತದ್ದಾಗಿತ್ತು. ಈ ಸಮಾರಂಭ 1985 ಅಥವಾ 86ನೇ ಇಸ್ವಿ ಅದರ ಮಧ್ಯೆ ಆಯ್ತು ಅಂತ ನನ್ನ ನೆನಪು. ನಾನು ಕೂಡ ನನ್ನ ಮೋಟರ್ ಬೈಕ್ ನಲ್ಲಿ ಬೆಂಗಳೂರಿನಿಂದ ಮೈಸೂರಿನವರೆಗೂ ಹೋಗಿ ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದೆ ಅನ್ನೋದು ನನಗೆ ಸಿಕ್ಕ ಲಾಭ ಅಂತ ನಾನು ಭಾವಿಸ್ತೇನೆ. ಆದರೆ ಅವತ್ತು ಅನಾರೋಗ್ಯದ ಕಾರಣಕ್ಕಾಗಿ ಹುಣಸೂರು ಕೃಷ್ಣಮೂರ್ತಿಗಳು ಆ ಕಾರ್ಯಕ್ರಮಕ್ಕೆ ಬಂದಿರಲಿಲ್ಲ. ಆದರೆ ಅವ್ರ ಮನೆಯವರು ಬಂದಿದ್ರು. ಅವರೆಲ್ಲರೂ ಈ ಗೌರವವನ್ನ ಹುಣಸೂರು ಕೃಷ್ಣಮೂರ್ತಿ ಅವರ ಪರವಾಗಿ ಸ್ವೀಕರಿಸಿದ್ರು ಅನ್ನೋದು ಚಲನಚಿತ್ರ ಪತ್ರಕರ್ತರು ಸರ್ಕಾರಕ್ಕಿಂತ ಮುಂಚಿತವಾಗಿ ಹುಣಸೂರು ಕೃಷ್ಣಮೂರ್ತಿ ಅವರಿಗೆ ಅವರದ್ದೇ ಊರಿನಲ್ಲಿ ಸನ್ಮಾನ ಮಾಡಿ ಇಂಥದ್ದೊಂದು ಗೌರವವನ್ನ ಕೊಟ್ಟಿದ್ರು ಅನ್ನುವಂಥದ್ದು ನೆನಪಿನಲ್ಲಿ ಇಟ್ಕೊಳ್ಬೇಕಾದಂತಹ ಒಂದು ಸಂಗತಿ. ಎನಿವೆ, ಈಗ ನಾನು ಪುಟ್ಟಸ್ವಾಮಿ ಅವ್ರನ್ನ ಕೇಳ್ಕೊಳ್ತೇನೆ. ಪುಟ್ಟಸ್ವಾಮಿ ಅವರೇ, ನಿಮ್ಮ ಕನೆಕ್ಷನ್ ಮತ್ತೆ ಏನೋ ತೊಂದರೆ ಆದ ಹಾಗಿದೆ. ನೀವು ಮತ್ತೆ ಲಾಗೌಟ್ ಆಗಿ ಲಾಗಿನ್ ಆಗ್ಬೇಕನ್ನ ನೋಡಿ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಮಾತು ಕೇಳಿಸ್ತಾ ಇದೆ. ನೀವು ನಿಮ್ಮ ಮಾತನ್ನ ಆರಂಭಿಸಬಹುದು. ಬಿಂಬ ಕಾಣಿಸ್ತಾ ಇಲ್ಲ. ಅದು ವಿಡಿಯೋ ಸರಿಯಾಗಿ ಬರ್ತಾ ಇಲ್ಲ ನಿಮ್ದು. ಆಡಿಯೋ ಕೇಳಿಸ್ತಾ ಇದೆ. ಮಾತಾಡ್ಬೋದಾ? ಹಾ, ಓಕೆ. ಅದು ಒಂಥರ ಒಳ್ಳೇದೇನೆ, ನನ್ ಮುಖ ನೋಡದೆ ಇದ್ರೆ. ಎಲ್ರಿಗೂ ನಮಸ್ಕಾರ. ಈಗ ವಾಯ್ಸ್ ಕರೆಕ್ಟ್ ಆಗಿ ಕೇಳಿಸ್ತಾ ಇದೆಯಾ? ಧ್ವನಿ ಸರಿಯಾಗಿ ಕೇಳಿಸ್ತಾ ಇದೆ. ನೀವು ಮಾತು ಮುಂದುವರಿಸಬಹುದು. ಓಕೆ ಸರ್. ಎಲ್ರಿಗೂ ನಮಸ್ಕಾರ. ಶ್ರೀ ಹುಣಸೂರು ಕೃಷ್ಣಮೂರ್ತಿಗಳ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿ ಶ್ರೀ ಬಿ ಸುರೇಶ್ ಅವರು ನನಗೆ ಕೇಳ್ಕೊಂಡಾಗ ನಾನು ಬಹಳ ಸಂತೋಷದಿಂದಾನೇ ಒಪ್ಕೊಂಡೆ. ಯಾಕೆ ಅನ್ನೋದಕ್ಕೆ ಒಂದು 2-3 ಕಾರಣ ಇದೆ. ಮೊದಲನೇದಾಗಿ, ನಾನು ಈ ರೀತಿ ನಮ್ಮ ಕನ್ನಡದ ಪ್ರಾತಸ್ಮರಣೀಯರಲ್ಲಿ ಒಬ್ಬರಾದ, ಕನ್ನಡ ಚಲನಚಿತ್ರರಂಗದ ಪ್ರಾತಸ್ಮರಣೀಯರಲ್ಲಿ ಒಬ್ಬರಾದ ಹುಣಸೂರು ಕೃಷ್ಣಮೂರ್ತಿಯವರ ಬಗ್ಗೆ
ಈ ತರದ ಒಂದು ಕಾರ್ಯಕ್ರಮವನ್ನ ಏರ್ಪಡಿಸ್ತಾ ಇರೋದು. ಮತ್ತೆ ಅನೇಕ ಮಹನೀಯರ ಬಗ್ಗೆ ಈಗಾಗಲೇ ಸರಣಿ ರೂಪದಲ್ಲಿ ಅವರು ಮಾಡ್ತಾ ಇದ್ದಾರೆ, ಸುಚಿತ್ರ ಫಿಲ್ಮ್ ಸೊಸೈಟಿ ಅವರು. ಅದಕ್ಕಾಗಿ ನಾನು ಅವ್ರನ್ನ ತುಂಬ ಹೃದಯದಿಂದ ಅಭಿನಂದಿಸ್ತಾ ಇದ್ದೇನೆ. ಈ ಸರಣಿ ಕಾರ್ಯಕ್ರಮದಲ್ಲಿ ನನಗೆ ಹುಣಸೂರು ಕೃಷ್ಣಮೂರ್ತಿಗಳ ಬಗ್ಗೆ ಮಾತನಾಡೋದಕ್ಕೆ ಆಹ್ವಾನಿಸಿದ ಮತ್ತು ಅವಕಾಶವನ್ನ ಮಾಡಿಕೊಟ್ಟ ಬಿ ಸುರೇಶ್ ಅವರಿಗೂ ಕೂಡ ನಾನು ಈ ಮೂಲಕ ಮೊದಲೇ ವಂದನೆಗಳನ್ನ ಸಲ್ಲಿಸ್ಬಿಡ್ತೀನಿ. ನನಗೆ ಸುರೇಶ್ ಅವರು ದೂರವಾಣಿ ಕರೆ ಮೂಲಕ ಇಬ್ರು ನಿರ್ದೇಶಕರ ಬಗ್ಗೆ ಯಾರಾದ್ರೂ ಒಬ್ಬರ ಬಗ್ಗೆ ಮಾತನಾಡಿ ಅಂತ ಹೇಳಿದಾಗ ನಾನು ಕೃಷ್ಣಮೂರ್ತಿಯವರ ಬಗ್ಗೆನೆ ಮಾತನಾಡ್ತೀನಿ ಅಂತ ಹೇಳಿದೆ. ಅದಕ್ಕೆ ಬಹಳ ಮುಖ್ಯವಾದ ಕಾರಣ ಕೂಡ ಇದೆ. ಈಗ ತಾನೇ ಅವರು ಒಂದು ಸುದೀರ್ಘವಾಗಿ ಪುಟ್ಟಣ್ಣ ಕಣಗಾಲ್ ಪ್ರಶಸ್ತಿ ಸಮಾರಂಭದ ಬಗ್ಗೆ ಮಾತನಾಡಿದ್ರು. ಅದು ಕೂಡ ಒಂದು ಮುಖ್ಯವಾದ ಕಾರಣ. ಅದಕ್ಕೂ ಮೊದಲಾಗಿ ಈ ರೀತಿಯ ಕಾರ್ಯಕ್ರಮ ಬಹಳ ನಮಗೆ ಬೇಕಾಗಿರುವ ಒಂದು ಮುಖ್ಯವಾಗಿ ಈ ತಲೆಮಾರಿನ ಕನ್ನಡ ಪ್ರೇಕ್ಷಕರಿಗೆ ಮತ್ತೆ ಕನ್ನಡದ ಸಿನಿಮಾಸಕ್ತರಿಗೆ ಅಗತ್ಯವಾದ ಕಾರ್ಯಕ್ರಮ ಅಂತ ನನಗೆ ಅನ್ಸುತ್ತೆ. ಯಾಕೆ ಅಂತಂದ್ರೆ ಒಂದು ಜನಪ್ರಿಯವಾದ ಒಂದು ನುಡಿಗಟ್ಟಿದೆ ಅಥವಾ ಮಾತಿದೆ, ಇತಿಹಾಸವನ್ನ ಮರೆತವರು ಇತಿಹಾಸವನ್ನ ಮತ್ತೆ ಜೀವಿಸ್ತಾರೆ ಅಂತ. ಆದ್ರೆ ಚಲನಚಿತ್ರರಂಗದ ಇತಿಹಾಸವನ್ನು ಮರೆತವರು ಭವಿಷ್ಯವನ್ನು ಕೂಡ ರೂಪಿಸೋದನ್ನ ಮರ್ತಾರೆ ಅಂತ ನನಗೆ ಅನ್ಸುತ್ತೆ. ಯಾಕೆ ಅಂತ ಅಂದ್ರೆ ನಮ್ಮ ಈಗಿನ ತಲೆಮಾರಿಗೆ ನನಗೆ ಗೊತ್ತಿರುವ ಹಾಗೆ ನಮ್ಮ ಕನ್ನಡ ಚಲನಚಿತ್ರದ ಅಸ್ಥಿಭಾರ ಹಾಕಿಕೊಟ್ಟಂತ ಮತ್ತೆ ಎಷ್ಟು ಪ್ರಮಾಣದಲ್ಲಿ ನಮ್ಮ ಚಲನಚಿತ್ರರಂಗ ಬೆಳೆಯೋದಕ್ಕೆ ಮೂಲ ಕಾರಣಕರ್ತರಾದಂತ ಅನೇಕ ಮಹನೀಯರನ್ನ ನಾವು ಮರೆತಿದ್ದೇವೆ. ಮುಖ್ಯವಾಗಿ ನಾವು ಸುಮಾರು ಜನ 100 ವರ್ಷಗಳನ್ನ ಪೂರೈಸಿದ ಅನೇಕ ಮಹನೀಯರನ್ನ ನಾವು ಮರ್ತಿದ್ದೇವೆ. ಆದ್ರೆ ಸುಚಿತ್ರ ಫಿಲ್ಮ್ ಸೊಸೈಟಿ ಆ ಮರವಿಗೆ ಒಳಗಾಗದೆ ಆ ಮಹನೀಯರ ಸಾಧನೆಗಳನ್ನ ಗುರುತಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ನಾವು ಬಿ ಆರ್ ಪಂತುಲು ಅವ್ರ ಬಗ್ಗೆ ಕೂಡ ಸರಿಯಾಗಿ ಒಳ್ಳೆಯ ಕಾರ್ಯಕ್ರಮವನ್ನ ಮಾಡ್ಲಿಲ್ಲ. ಸುಬ್ಬಯ್ಯ ನಾಯ್ಡು ಅವ್ರ ಬಗ್ಗೆ, ಆರ್ ನಾಗೇಂದ್ರ ರಾಯರ ಬಗ್ಗೆ, ಮತ್ತೆ ಬಿ ಎಸ್ ರಂಗ ಅವ್ರ ಬಗ್ಗೆ ಅನೇಕ ಮಹನೀಯರಿದ್ದಾರೆ. ಇವ್ರ ಬಗ್ಗೆ ಎಲ್ಲ ನಾವು ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡಲಿಲ್ಲ. ಇತ್ತೀಚೆಗೆ ಕೂಡ ಸೀತಾರಾಮ ಶಾಸ್ತ್ರಿ ಅವ್ರ ಬಗ್ಗೆ ಸುಚಿತ್ರ ಫಿಲ್ಮ್ ಸೊಸೈಟಿ ಅವರು ಕೂಡ ಒಂದು ಕಾರ್ಯಕ್ರಮವನ್ನ ಮಾಡಿದ್ರು. ಸೊ ಆ ಸರಣಿಯಲ್ಲಿ ಹುಣಸೂರು ಕೃಷ್ಣಮೂರ್ತಿಯವರ ನೆನಪಿನ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಇದರಲ್ಲಿ ಭಾಗವಹಿಸೋದಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಸಂತೋಷ ಆಗೋದಕ್ಕೆ ನಾನು ಹೇಳಿದಾಗೆ ಕೆಲವು ಮುಖ್ಯ ಕಾರಣಗಳಿವೆ. ಮೊದಲನೆಯದು, ಕನ್ನಡ ಚಲನಚಿತ್ರರಂಗದ ನಿರ್ದೇಶಕರನ್ನ ನಾನು ಮೊದಲು ನೋಡಿದ್ದು ಹುಣಸೂರು ಕೃಷ್ಣಮೂರ್ತಿಯವ್ರನ್ನ. ಅಂದ್ರೆ ಅವ್ರನ್ನ ಭೇಟಿಯಾಗಲ್ಲ, ತೆರೆಯ ಮೇಲೆ. ತಮಗೆ ನೆನಪಿರ್ಬೋದು, ಹುಣಸೂರು ಕೃಷ್ಣಮೂರ್ತಿಯವರು ಒಂದು ಚಿತ್ರವನ್ನ ನಿರ್ಮಿಸಿ ನಿರ್ದೇಶಿಸಿದ್ರು. ಅದರ ಹೆಸರು ಶ್ರೀ ಕನ್ನಿಕಾ ಪರಮೇಶ್ವರಿ ಕಥೆ ಅಂತ. ಆ ಕಥೆಯ ಚಿತ್ರ ಆರಂಭದ ಮೊದಲು ಹುಣಸೂರು ಕೃಷ್ಣಮೂರ್ತಿಯವರು ತಮ್ಮ ನಿರ್ದೇಶನದ ಕೊಠಡಿಯಿಂದ ಎದ್ದು ಬಂದು ಪ್ರೇಕ್ಷಕರನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಒಬ್ಬ ನಿರ್ದೇಶಕ ತನ್ನ ಚಿತ್ರದ ಬಗ್ಗೆ, ಚಿತ್ರವನ್ನ ಪ್ರೇಕ್ಷಕರಿಗೆ ಇಂಟ್ರೊಡ್ಯೂಸ್ ಮಾಡುವಂತ ಒಂದು ವಿನೂತನ ಪದ್ಧತಿ ಅಥವಾ ಒಂದು ವಿನೂತನ ಕಾರ್ಯಕ್ರಮದ ರೀತಿ ಚಲನಚಿತ್ರರಂಗದಲ್ಲಿ ಕಾಣಿಸ್ಕೊಂಡಿದ್ದು ನಾನ್ ನೋಡಿದ್ರ ಮಟ್ಟಿಗೆ ಅದೇ ಮೊದಲು. ನಂತರ ಪುಟ್ಟಣ್ಣವರು ಕಥಾ ಸಂಗಮ ಚಿತ್ರದಲ್ಲಿ ಆ ಕೆಲಸವನ್ನ ಮಾಡಿದ್ರು. ಅವ್ರು ಬಂದು ಕನ್ನಿಕಾ ಪರಮೇಶ್ವರಿ ಚಿತ್ರದ ಕಥೆಯ ಹಿನ್ನೆಲೆಯನ್ನ ಹೇಳಿ ಅದರನ್ನ ಪ್ರೇಕ್ಷಕರಿಗೆ ಪರಿಚಯವನ್ನ ನೀಡಿ ನಂತರ ಕಥೆಯನ್ನ ಆರಂಭಿಸ್ತಾರೆ. ಮೊಟ್ಟ ಮೊದಲನೇ ಬಾರಿಗೆ ಒಬ್ಬ ಚಿತ್ರ ನಿರ್ದೇಶಕರನ್ನ ತೆರೆಯ ಮೇಲೆ ನೋಡಿದಂತ ಆ ಬಿಂಬ ನನ್ನಲ್ಲಿ ಇನ್ನೂ ಮಾಸದೆ ಹಾಗೆ ಉಳಿದಿದೆ. ಎರಡನೇದು, ಅವರ ಚಿತ್ರಗಳು ಹುಟ್ಟಿ ಹಾಕದಂತ ಆಕರ್ಷಣೆ. ಹುಣಸೂರು ಕೃಷ್ಣಮೂರ್ತಿಗಳ ಗೀತೆಗಳು ಮತ್ತೆ ಸಂಭಾಷಣೆ ಅಥವಾ ನಿರ್ದೇಶನ ಇರುವ ಎಲ್ಲಾ ಚಿತ್ರಗಳು ಸಹ ಒಂದಲ್ಲ ಒಂದು ರೀತಿಯಲ್ಲಿ ವಿಶಿಷ್ಟವಾದಂತವುಗಳು. ಅವುಗಳ ಬಗ್ಗೆ ನನಗೆ ಬಹಳ ಗೌರವ ಇದೆ. ಅವ್ರು ಮಾಡಿದ ಎಲ್ಲಾ ಚಿತ್ರಗಳು ಬಹಳ ಪರಮ ಶ್ರೇಷ್ಠ ಅಂತ ಹೇಳಕ್ಕಾಗಲ್ಲ. ಆದ್ರೆ ಒಂದೊಂದು ಚಿತ್ರಗಳಲ್ಲಿ ಒಂದು ವಿಶಿಷ್ಟತೆಯನ್ನ ಗುರುತಿಸುವಂತ ಒಂದು ಉತ್ತಮವಾದ ಚಿತ್ರಗಳನ್ನ ಅವರು ಕೊಟ್ಟಿರೋದು. ಮೂರನೇದು 1987ರಲ್ಲಿ ಅಂತ ಕಾಣ್ತದೆ. ಹೌದು, 87ರಲ್ಲಿ ಸರ್ಕಾರ ಮೊಟ್ಟ ಮೊದಲನೇ ಬಾರಿಗೆ ಆಗ್ಲೇ ಸುರೇಶ್ ಅವರು ಹೇಳಿದ ಹಾಗೆ ಪುಟ್ಟಣ್ಣ ಕಣಗಾಲ್ ಅವರ ಹೆಸರಿನ ಪ್ರಶಸ್ತಿಯನ್ನ ಹುಣಸೂರು ಕೃಷ್ಣಮೂರ್ತಿಯವರಿಗೆ ಪ್ರದಾನ ಮಾಡಿತು. ಹುಣಸೂರು ಕೃಷ್ಣಮೂರ್ತಿಯವ್ರನ್ನ ಆಯ್ಕೆ ಮಾಡಿತು ಮೊದಲು.
ಮಾಡಿದಾಗ ಅದರ ಸಮಾರಂಭದ ಅಂಗವಾಗಿ ಅವರ ಪರಿಚಯ ಪತ್ರವನ್ನು ಒಂದನ್ನ ತಯಾರಿಸಬೇಕಾಗಿತ್ತು. ಅದು ವಾರ್ತಾ ಇಲಾಖೆಯ ಕಾರ್ಯಕ್ರಮ ಆದ್ರಿಂದ ನಾನು ವಾರ್ತಾ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ರಿಂದ ನನಗೆ ಆ ಕೆಲಸವನ್ನ ವಹಿಸಿದೆ. ಹುಣಸೂರು ಕೃಷ್ಣಮೂರ್ತಿ ಅವ್ರ ಬಗ್ಗೆ ಒಂದು ಬ್ರೋಷರ್ ತರಬೇಕು ಅಂತ ಹೇಳಿ. ಆಗ ಈಗಿನಾಗೆ ಬೇರೆ ಬೇರೆಯ ಮೂಲಗಳಿರ್ಲಿಲ್ಲ. ಹುಣಸೂರು ಕೃಷ್ಣಮೂರ್ತಿ ಅವರ ಬಗ್ಗೆ ಇದ್ದ ಲಭ್ಯವಿದ್ದ ಸಾಹಿತ್ಯ ಆಗಲಿ ಅಥವಾ ಸಾಳಾಕಿ ಅವ್ರ ಬಗ್ಗೆ ಬಂದಿದಂತ ಲೇಖನಗಳನ್ನ ಎಲ್ಲ ಕೂಡಿ ಒಂದು ಸಣ್ಣ ಬ್ರೋಚರ್ ಅನ್ನ ಒಂದು ಸುಮಾರು 6 ಪುಟದ ಒಂದು ಬ್ರೋಚರ್ ಅನ್ನ ಸಿದ್ಧ ಮಾಡಿದ್ವಿ. 6 ಪುಟದಲ್ಲಿ 1 ಪುಟ ಅವರ ಮುಖ ಚಿತ್ರಣ ಇತ್ತು. ಅದರಲ್ಲಿ ಅವರ ಒಟ್ಟು ಸಾಧನೆಯನ್ನ ಬಿಂಬಿಸುವಂತ ಒಂದು ಲೇಖನವನ್ನ ಬರೆದೆ ನಾನು ಮೊದಲು. ಅವರು ಬರೀತಾ ಇದ್ದಾಗ ನನಗೆ ಅದುವರೆಗೂ ಅವರ ಸಾಧನೆಗಳ ಬಗ್ಗೆ ನನಗೆ ಹೆಚ್ಚು ಪರಿಚಯ ಆಗಿರಲಿಲ್ಲ. 1935ರಲ್ಲಿ ಅವರು ಕನ್ನಡ ಚಲನಚಿತ್ರರಂಗದ ಸಂಪರ್ಕಕ್ಕೆ ಬರ್ತಾರೆ. ಪುಟ್ಟಣ್ಣ ಅವರು 1965ರಲ್ಲಿ ಚಲನಚಿತ್ರಕ್ಕೆ ನಿರ್ದೇಶಕರಾಗಿ ಬರ್ತಾರೆ. ಅಂದ್ರೆ ಅವರು ಬೆಳ್ಳಿ ಮೋಡ ನಿರ್ದೇಶಕಕ್ಕೆ ಮೊದಲೇ ಮಲಯಾಳಂ ಸಿನಿಮಾವನ್ನ ಮತ್ತೆ ತೆಲುಗು ಸಿನಿಮಾವನ್ನ ನಿರ್ದೇಶಿಸಿರ್ತಾರೆ. ಸೊ 30 ವರ್ಷಗಳ ಅಂತರ ಇದೆ. ಸೊ ಸೀನಿಯರ್ ಪುಟ್ಟಣ್ಣ ಕಣಗಾಲ್ ಅವ್ರಿಗಿಂತ 30 ವರ್ಷ ಸೀನಿಯರ್ ಚಲನಚಿತ್ರರಂಗದ ಅನುಭವದಲ್ಲಿ. ಆದ್ರೆ ಅಂತ ಮಹಾನ್ ಪ್ರತಿಭೆ ಪುಟ್ಟಣ್ಣವರ ಹೆಸರಲ್ಲಿ ಸ್ವೀಕರಿಸ್ತಾ ಇದ್ರಂತ ನನಗೆ ಆಗ ಒಂದ್ ಸ್ವಲ್ಪ ಪಿಚ್ ಅನ್ನಿಸ್ತು. ಆದ್ರೆ ಅದು ಪುಟ್ಟಣ್ಣವರ ನಿಧನರಾದ ಹೊತ್ತಿಗೆ ಅವರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳ ಖ್ಯಾತಿಯನ್ನ ಪಡೆದಿದ್ರು. ಮತ್ತೆ ಕನ್ನಡ ಚಲನಚಿತ್ರಗಳ ಬಗ್ಗೆ ಬೇರೆ ಚಿತ್ರರಂಗದವರು ತಮ್ಮ ಗಮನವನ್ನ ಹರಿಸುವಂತಹ ಚಿತ್ರಗಳನ್ನ ತಂದಿದ್ರಿಂದ ಅವ್ರಿಗೆ ಆ ಗೌರವವನ್ನ ಸಲ್ಲಿಸೋದು ಸೂಕ್ತ ಅಂತ ಹೇಳಿ ಚಲನಚಿತ್ರೋದ್ಯಮ ಭಾವಿಸಿದ್ರಿಂದ ಪುಟ್ಟಣ್ಣ ಕಣಗಾಲ್ ಅವರ ಹೆಸರಲ್ಲಿ ಪ್ರಶಸ್ತಿ ಆರಂಭ ಆಗಿತ್ತು. ಅದು ಬಿಡಿ, ಅದ್ರ ಬಗ್ಗೆ ಹೆಚ್ಚು ಮಾತಾಡೋಕೋಗಲ್ಲ. ಆ ನೆಪದಲ್ಲಿ ನನಗೆ ಹುಣಸೂರು ಕೃಷ್ಣಮೂರ್ತಿಯವರ ಜೀವನ ಮತ್ತು ಸಾಧನೆಯ ಬಗ್ಗೆ ಒಂದು ಚಿತ್ರಣ ಸಿಕ್ತು. ಆ ಹಿನ್ನೆಲೆ ನಾನು ಅವರ ಅನೇಕ ಚಿತ್ರಗಳನ್ನ ರಿವಿಸಿಟ್ ಮಾಡಿದಾಗ ನನಗೆ ಬೇರೆ ಬೇರೆ ರೀತಿಯ ಒಳಗಳು ಕಾಣಿಸ್ತಾ ಹೋದ್ವು. ಅದನ್ನು ಮುಂದೆ ನಾನು ಅವರ ಚಿತ್ರಗಳ ವಿಶಿಷ್ಟತೆಯನ್ನ ಕುರಿತು ಮಾತನಾಡುವಾಗ ವಿವರಿಸ್ತೀನಿ. ಹಾಗೆ ನಾನು ಈ ಮಾತುಕತೆಯಲ್ಲಿ ಹುಣಸೂರು ಕೃಷ್ಣಮೂರ್ತಿಯವರ ಜೀವನದ ಕಥೆಯನ್ನ ಹೆಚ್ಚಿಗೆ ಹೇಳೋದಕ್ಕೆ ಹೋಗಲ್ಲ. ಯಾಕೆಂತಂದ್ರೆ ಈಗ ಮಾಹಿತಿ ಸ್ಫೋಟ ಆಗಿರುವಂತ ಕಾಲ. ಹುಣಸೂರು ಕೃಷ್ಣಮೂರ್ತಿಯವರ ಬಗ್ಗೆ ನಮ್ಮ ಕಾಲ ಅಲ್ಲ, ಈ ಕಾಲದಲ್ಲಿ ಅಗಾಧವಾದ ಮಾಹಿತಿ ಈಗ ಆನ್ಲೈನ್ ನಲ್ಲಿ ಲಭ್ಯ ಆಗ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಹುಣಸೂರು ಕೃಷ್ಣಮೂರ್ತಿಯವರೇ ಚಿತ್ರರಂಗಕ್ಕೆ ಪರಿಚಯಿಸಿದಂತ ಅವರ ಅಣ್ಣನ ಮಗ HR ಭಾರ್ಗವ ಅವರು ಕೂಡ ಬಹಳ ಪ್ರೊಲಿಫಿಕ್ ಡೈರೆಕ್ಟರ್, ನಮ್ಮ ಕನ್ನಡದ ಬಹಳ ಮುಖ್ಯವಾದ ನಿರ್ದೇಶಕರಲ್ಲಿ ಒಬ್ಬರು. ಅವರು ಇತ್ತೀಚೆಗೆ ಒಂದು 2-3 ಸರಣಿಯಲ್ಲಿ ಹುಣಸೂರು ಕೃಷ್ಣಮೂರ್ತಿಯವರ ಬದುಕು, ಸಾಧನೆ ಮತ್ತೆ ಅವರ ವ್ಯಕ್ತಿತ್ವದ ಬಗ್ಗೆ ಅನೇಕ ಮಾಹಿತಿಗಳನ್ನ ಹಂಚಿಕೊಂಡಿದ್ದಾರೆ. ಮತ್ತೆ ಅವರ ಚಿತ್ರಗಳ ಜೊತೆ ಒಡನಾಡಿದ್ರಿಂದ, ಅಂದ್ರೆ ಅವರು ಸಹಾಯಕ ನಿರ್ದೇಶಕರಾಗಿ ಅವರ ಅನೇಕ ಚಿತ್ರಗಳ ಜೊತೆ ಕೆಲಸ ಮಾಡಿರೋದ್ರಿಂದ ಆ ಅನುಭವಗಳನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ನಾನೇ ಮತ್ತು ಅದನ್ನ ಹೇಳಕ್ ಹೋದ್ರೆ ಬಹಳ ರಿಪೀಟ್ ಅನ್ಸುತ್ತೆ. ಹಾಗೇನೆ ನಟಿ RT ರಮಾ ಅವರು ಕೂಡ ತಮ್ಮ ಜೀವನದ ಅನೇಕ ಅನುಭವಗಳನ್ನ ಹಂಚಿಕೊಳ್ಳುವಾಗ ವಿಶೇಷವಾಗಿ ಹುಣಸೂರು ಕೃಷ್ಣಮೂರ್ತಿ ಅವ್ರನ್ನ ಬಹಳ ನೆನ್ಕೊಂಡಿದ್ದಾರೆ. ಸೊ ಹಾಗಾಗಿ ಹುಣಸೂರು ಕೃಷ್ಣಮೂರ್ತಿ ಅವರ ಬಾಲ್ಯ, ಅದರ ಬಗ್ಗೆ ಬಹಳ ಸಂಕ್ಷಿಪ್ತವಾಗಿ, ಅಂದ್ರೆ ಅಲ್ಲಿ ಏನು ಹೇಳದೆ ಬಿಟ್ಟಿದ್ದಾರೆ ಅದನ್ನ ಹೇಳಿ ನಾನು ಅವರ ಚಿತ್ರ ಕೆರಿಯರ್ ಬಗ್ಗೆ, ವೃತ್ತಿ ಜೀವನದ ಬಗ್ಗೆ ಮಾತನಾಡೋದಕ್ಕೆ ಇಷ್ಟಪಡ್ತೀನಿ. ಮೊದಲದಾಗಿ ನನಗೆ ಅನ್ಸೋದು ಅವರು ಈಸ್ ಎ ಟೋಟಲ್ ಫಿಲ್ಮ್ ಪರ್ಸನಾಲಿಟಿ ಅಂತ. ಅಂದ್ರೆ ಒಬ್ಬ ಕಂಪ್ಲೀಟ್ ಫಿಲ್ಮ್ ಪರ್ಸನಾಲಿಟಿ ಏನಾದ್ರು ನಮ್ಗೆ ಇವತ್ತು ಕನ್ನಡದಲ್ಲಿ ದೊರಕೋದು ವ್ಯಕ್ತಿ ಯಾರಾದ್ರೂ ಒಬ್ಬರಿದ್ರೆ ಅವರು ಹುಣಸೂರು ಕೃಷ್ಣಮೂರ್ತಿ ಅಂತ ನನ್ಗನ್ಸುತ್ತೆ. ಯಾಕೆಂತ ಅಂದ್ರೆ ಅವರು ಬಹಳ ಬಾಲ್ಯದಲ್ಲೇ ನಾಟಕದ ಸಂಪರ್ಕಕ್ಕೆ ಬಂದ್ರು, ನಟರಾದ್ರು, ವಾದ್ಯ ಸಂಗೀತವನ್ನ ಕಲ್ತರು, ಹಾಡುಗಾರರಾಗಿದ್ರು, ನಾಟಕದಲ್ಲಿ ಅಭಿನಯಿಸಿದ್ರು, ನಾಟಕಗಳನ್ನ ಬರೆದ್ರು, ಚಲನಚಿತ್ರರಂಗದಲ್ಲಿ ನಟರಾಗಿ ಚಲನಚಿತ್ರರಂಗಕ್ಕೆ ಬಂದ್ರು, ಚಿತ್ರಕಥೆಯನ್ನ ಮೂಲಕ ಅವರು ವೃತ್ತಿಯನ್ನ ಮುಂದುವರಿಸಿದ್ರು, ಕಥೆಯನ್ನ ಬರೆದ್ರು, ಸಂಭಾಷಣೆಗಳನ್ನ ಬರೆದ್ರು, ಗೀತೆಗಳನ್ನ ರಚಿಸಿದ್ರು,
ನಿರ್ಮಾಪಕರಾದ್ರು, ನಿರ್ದೇಶಕರಾದ್ರು. ಒಂದು ಚಿತ್ರದಲ್ಲಿ ಹಾಡನ್ನು ಕೂಡ ಹಾಡಿದ್ರು. ತಾಂತ್ರಿಕ ವರ್ಗದ ಕ್ಯಾಮೆರಾ ಮತ್ತು ಸಂಕಲನ ಅಥವಾ ಧ್ವನಿಗ್ರಹಣ ಇಂಥ ತಾಂತ್ರಿಕ ಕುಶಲತೆ ಬೇಡುವಂತ ಕೆಲಸಗಳನ್ನ ಬಿಟ್ರೆ ಅವರು ಟೋಟಲ್ ಆಗಿ ಸಿನಿಮಾದಲ್ಲಿ ಸಂಪೂರ್ಣ ಎಲ್ಲಾ ವಿಭಾಗದಲ್ಲಿ ಕೆಲಸವನ್ನ ಮಾಡಿದಂತ ಒಬ್ಬ ವ್ಯಕ್ತಿ. ಹುಣಸೂರು ಕೃಷ್ಣಮೂರ್ತಿಯವ್ರನ್ನ ಹೊರತುಪಡಿಸಿದ್ರೆ ನನಗೆ ಆ ಎಲ್ಲಾ ಪ್ರಕಾರಗಳಲ್ಲಿ ಕೆಲಸ ಮಾಡಿ ಮತ್ತೆ ಸೈ ಅನ್ಸ್ಕೊಂಡು ದಾಖಲೆ ಬರ್ದಂತ ಇನ್ನೊಬ್ಬರು ವ್ಯಕ್ತಿ ನನಗೆ ಸಿಗಲ್ಲ. ಹಾಗಾಗಿ ಅವ್ರಿಗೆ ನನಗೆ ಯಾವಾಗ್ಲೂ ಅವರ ಸಾಧನೆ ಬೆರಗುಗೊಳಿಸೋಂಗೆ ಕಾಣ್ತದೆ. ಅವರು ಹುಟ್ಟಿದ್ದು ಅವರ ಹೆಸರಲ್ಲಿ ಇರುವಾಗೆ ಹುಣಸೂರಿನಲ್ಲೇ ಬಹಳ ಸಂಪ್ರದಾಯದ ಕುಟುಂಬದಲ್ಲಿ 1914 ಫೆಬ್ರವರಿ 9ನೇ ತಾರೀಕು ಹುಟ್ಟಿದ್ರು. 1987ರಲ್ಲಿ 85ರಲ್ಲಿ 89ರಲ್ಲಿ 1489 ಅಂದ್ರೆ ಸುಮಾರು 75 ವರ್ಷ ಕರೆಕ್ಟ್ ಆಗಿ ಅವರು 75 ವರ್ಷ ನಮ್ಮ ನಡುವೆ ಇದ್ರು. 75 ವರ್ಷಗಳಲ್ಲಿ 50 ವರ್ಷಗಳನ್ನ ಅವರು ಚಲನಚಿತ್ರರಂಗದಲ್ಲಿ ಕಳೆದ್ರು. ಆದ್ರೆ ಅವರ ಕಲಾ ಸೇವೆ ಅದಕ್ಕೂ ವಿಸ್ತರಿಸುತ್ತೆ. ಬಹುಶಃ ಅವರು 1922ರಲ್ಲಿ ಅವರು 8ನೇ ವಯಸ್ಸಿನಲ್ಲಿ ಇದ್ದಾಗಲೇನೆ ಅವರು ನಾಟಕದಲ್ಲಿ ನಟರಾಗಿ ಅಭಿನಯಿಸಿದ್ರು. ಸುಮಾರು 12ನೇ ವಯಸ್ಸಿನಲ್ಲಿ ಅವರು ಮುಂಬೈಗೆ ಹೋದ್ರು. ಮುಂಬೈನಲ್ಲಿ ಅಲ್ಲಿ ಹಿಮಾಂಶು ರಾಯ್ ಮತ್ತೆ ಶಾಂತಾರಾಮ್, ಪೃಥ್ವಿರಾಜ್ ಕಪೂರ್ ಇವರ ಜೊತೆಯಲ್ಲಿ ಕೆಲಸ ಮಾಡಿ ಅನುಭವ ಗಳಿಸಿರು. ಮತ್ತೆ ವಾಪಸ್ ಬಂದು ಮತ್ತೆ ಮರಾಠಿ ರಂಗಭೂಮಿಗೆ ಹೋದ್ರು. ಮರಾಠಿ ರಂಗಭೂಮಿಯಲ್ಲಿ ಬಾಲಗಂಧರ್ವ ಅವರ ಜೊತೆಯಲ್ಲಿ ಕೆಲಸ ಮಾಡಿದ್ರು. ಅಲ್ಲಿ ಅವರು ಸಂಗೀತ ವಾದ್ಯಗಳನ್ನ ತಬಲಾ ಮತ್ತು ಹಾರ್ಮೋನಿಯಂ ನುಡಿಸೋದನ್ನ ಕಲಿತರು. ಅಲ್ಲಿ ಅವರು ಸಂಗೀತ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ರು. ದೇವಿಕಾ ರಾಣಿ ಜೊತೆ ಇದಕ್ಕೆ ಮೊದಲನೇ ಬಾಲನಟನಾಗಿ ಅವರು ಒಂದು ಸಿಂಹಳ ಕುವರ ಅನ್ನೋ ಒಂದು ಸಿನಿಮಾದಲ್ಲಿ ಬಾಲನಟನಾಗಿ ಕೆಲಸ ಮಾಡಿದ್ರು. ನಂತರ ಗರುಡ ಸದಾಶಿವರಾಯರ ನಾಟಕ ಕಂಪನಿ ಸೇರಿ ಮತ್ತೆ ಕರ್ನಾಟಕ ವಾಪಸ್ ಬಂದ್ರು. ಇಲ್ಲಿ ಅವರು ವರದಾಚಾರ್, ಗುಬ್ಬಿ ವೀರಣ್ಣ ಇವರ ಕಂಪನಿಯಲ್ಲಿ ಕೆಲಸ ಮಾಡಿ ನಂತರ ತೀರ್ ಸಾಹೇಬರ ಚಂದ್ರಕಲಾ ಮಂಡಳಿ ನಾಟಕ ಸಂಸ್ಥೆಗೆ ಸೇರಿದ್ರು. ಅಲ್ಲಿ ಅವರು ನಾಟಕಗಳನ್ನು ಬರೆದ್ರು. ಅವರು ನಾಟಕ ಬರೆದಿದ್ದ ಗೋಪಿಚಂದ್, ರಾಜಾ ಗೋಪಿಚಂದ್ ನಾಟಕ ಆಗಿನ ಕಾಲಕ್ಕೆ ಸುಮಾರು 500 ಪ್ರದರ್ಶನಗಳನ್ನ ಕಂಡಂತ ಒಂದು ಯಶಸ್ವಿ ನಾಟಕ. ಅವರು ಸಾಂಪ್ರದಾಯಿಕವಾಗಿ ಹೆಚ್ಚು ಓದಿದವರಲ್ಲ, ಅಂದ್ರೆ ಶೈಕ್ಷಣಿಕವಾಗಿ ಹೆಚ್ಚು ಓದಿದವರಲ್ಲ, ಆದ್ರೆ ಅವರ ವಿದ್ವತ್ತು ಮಾತ್ರ ಬಹಳ ದೊಡ್ಡದು. ಕೆಲವರು ಹೇಳೋ ಪ್ರಕಾರ ಅವ್ರಿಗೆ 12 ಭಾಷೆಗಳ ಪಾಂಡಿತ್ಯ ಇತ್ತು ಅಂತ ಹೇಳ್ತಾರೆ. ಅವರು ಮರಾಠಿಯಲ್ಲಿ ಮಾತನಾಡಬಲ್ಲವರಾಗಿದ್ರು, ವ್ಯವಹಾರ ಮಾಡಬಲ್ಲವರಾಗಿದ್ರು, ಹಿಂದಿ ಬರ್ತಾ ಇತ್ತು, ಇಂಗ್ಲಿಷ್ ಬರ್ತಾ ಇತ್ತು, ಕನ್ನಡ ಬರ್ತಾ ಇತ್ತು, ತೆಲುಗು, ತಮಿಳು, ಹೀಗೆ 12 ಭಾಷೆಗಳಲ್ಲಿ ಅವರಿಗೆ ಪಾಂಡಿತ್ಯ ಇತ್ತು ಅಂತ ಹೇಳ್ತಾರೆ. ಅದರ ಜೊತೆಗೆ ಅವರು ಬೇರೆ ಬೇರೆಯ ಸಾಹಿತ್ಯದ ನೋಟಗಳ ಜೊತೆಗೆ ಜಗತ್ತನ್ನ ತೆರೆದ ಕಣ್ಣಿಂದ ನೋಡುವಂತ ಒಂದು ವಿಶಿಷ್ಟವಾದ ದಾರ್ಶನಿಕ ಪ್ರತಿಭೆ ಅವರು ಅಂತ ನನಗೆ ಅನ್ಸುತ್ತೆ. ಹೀಗಾಗಿ ಅವರು ನಾಟಕದಲ್ಲಿ ಇರುವಾಗಲೇನೆ ನಮ್ಮ HLN ಸಿಂಹ ಅವರ ಜೊತೆ ಸೇರಿ ಸಂಸಾರ ನೌಕಾ ನಾಟಕ ಚಲನಚಿತ್ರ ಆಗುವಾಗ ಅವರು ಸರ್ವೋತ್ತಮನ ಪಾತ್ರವನ್ನ ಮಾಡಿದ್ರು. ಸಂಸಾರ ನೌಕಾ ನಾಟಕ ಬಹಳ ಜನಜನಿತವಾದ ನಾಟಕ. ಈಗಲೂ ಇತ್ತೀಚಿನವರೆಗೂ ಆ ನಾಟಕ ರೂಪದಲ್ಲಿ ಕೂಡ ಸುಮಾರು ಜನ ಪ್ರದರ್ಶನ ಮಾಡ್ತಾ ಇದ್ರು. ಅದರಲ್ಲಿ ನಾಟಕ ನಾಯಕ ಸುಂದರನ ಸ್ನೇಹಿತನಾಗಿ ಸರ್ವೋತ್ತಮ ಅಂತ ಬರ್ತಾನೆ, ಆತನ ಪಾತ್ರವನ್ನ ಅವ್ರು ಮಾಡಿದ್ರು. ಅದು 1935ರಲ್ಲಿ. ನಂತರ 1937ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಅವರು ಹೇಮರೆಡ್ಡಿ ಮಲ್ಲಮ್ಮ, ಬೆಳಗಾವಿ ನರಹರಿ ಶಾಸ್ತ್ರಿ ಅವರ ನಾಟಕವನ್ನ ಸಿನಿಮಾಗೆ ರೂಪಾಂತರ ಮಾಡುವಾಗ ಅದರ ಚಿತ್ರಕಥೆಯನ್ನ ಬರೆದು ಚಿತ್ರಕ್ಕೆ ಅಳವಡಿಸುವಂತ ಒಂದು ಕಥೆಯನ್ನ ಬರೆದು ಕೊಟ್ರು. ಅದಕ್ಕೆ ಸರಿಯಾಗಿ ಕ್ರೆಡಿಟ್ ಕೊಟ್ಟಿಲ್ಲ ಅಂತ ಕೆಲವರು ಹೇಳ್ತಾರೆ. ಬಟ್ ಚಿತ್ರಕಥೆಯನ್ನ ಬರೆದವರು ಹುಣಸೂರು ಕೃಷ್ಣಮೂರ್ತಿಯವರೇ ಅಂತ ಹೇಳ್ತಾರೆ. ನಂತರ 1947ರಲ್ಲಿ ಕೃಷ್ಣಲೀಲಾ ಅನ್ನೋ ಸಿನಿಮಾವನ್ನ CV ರಾಜು ಅವರು ನಿರ್ದೇಶಿಸಿದಾಗ ಅದನ್ನ ಡಿ ಶಂಕರ್ ಸಿಂಗ್ ಮತ್ತು
ಬಿ ವಿಠಲಾಚಾರಿ ಅವರು ಪಾಲ್ದಾರಿಕೆ ಮತ್ತು ವಿಶ್ವನಾಥ್ ಶೆಟ್ಟಿ ಅವರ ಪಾಲ್ದಾರಿಕೆಯಲ್ಲಿ ಮಹಾತ್ಮ ಪಿಕ್ಚರ್ಸ್ ನಿರ್ಮಿಸ್ತಾ ಇದ್ದಾಗ ಅದಕ್ಕೆ ಅವರು ಗೀತೆ ಮತ್ತು ಸಂಭಾಷಣೆಗಳನ್ನ ಬರೆದು ಕೃಷ್ಣಲೀಲಾ ಮಾತುಗಳು ಮತ್ತು ಚಿತ್ರಕಥೆಯನ್ನು ಕೂಡ ಅವರು ಬರೆದ್ರು, ಗೀತೆಗಳ ಅದಕ್ಕೆ ಅವರು ಬರೀಲಿಲ್ಲ. ಆ ನಂತರ ಅವರಿಗೆ ಚಿತ್ರ ನಂಟು ಬಹಳ ಗಾಢವಾಗಿ ಆಯ್ತು. ಆದ್ರೆ ವಿಚಿತ್ರ ಏನಂತ ಅಂದ್ರೆ ಆಗ ಚಿತ್ರ ಇದು ತಯಾರಾಗ್ತಾ ಇದ್ದದ್ದು ಬಹಳ ಕಡಿಮೆ. ಆದ್ರೂ ಕೂಡ ಆಗ ಸಾಹಿತಿಗಳ ಸಂಖ್ಯೆ ಅಂದ್ರೆ ಚಿತ್ರಕಥೆ ಬರೆಯೋರು, ಕತೆ ಬರೆಯೋರು, ಮಾತುಗಳನ್ನ ಬರೆಯೋರು, ಸಂಭಾಷಣೆ ರಚನಾಕಾರರು ಮತ್ತು ಗೀತ ರಚನೆಕಾರರು ಕಡಿಮೆ ಇರ್ಲಿಲ್ಲ, ಕಡಿಮೆ ಸಂಖ್ಯೆಯಲ್ಲಿ ಇರ್ಲಿಲ್ಲ. ಬಹಳ ಉತ್ತಮ ಸಾಹಿತಿಗಳೇ ಇದ್ರು, ಉತ್ತಮ ಪಂಡಿತರೇ ಇದ್ರು. ಕಣಗಾಲ್ ಪ್ರಭಾಕರ ಶಾಸ್ತ್ರಿಗಳಿದ್ರು, ಪುರಾ ಸೀತಾರಾಮ ಶಾಸ್ತ್ರಿಗಳಿದ್ರು, ಜಿ ವಿ ಅಯ್ಯರ್ ಅವರು ಇದ್ರು. ಅದ್ರ ಜೊತೆಗೆ ಇವರು ನರೇಂದ್ರ ಬಾಬು ಅವರು ಎಮರ್ಜ್ ಆಗ್ತಾ ಇದ್ರು. ಎಚ್ ಎಲ್ ಎನ್ ಸಿಂಹ ಸ್ವತಃ ಸಾಹಿತಿ. ಸೊ ಇವರೆಲ್ಲರೂ ಕೂಡ ಬಹಳ ನಿಕಟವಾಗಿ ಚಲನಚಿತ್ರರಂಗದಲ್ಲಿ ತೊಡಗಿಸ್ಕೊಂಡಿದ್ದಂಥವ್ರು. ಅವ್ರ ಜೊತೆಗೆ ಹುಣಸೂರು ಕೃಷ್ಣಮೂರ್ತಿಯವರು ಬಂದು ಸೇರ್ಕೊಂಡ್ರು. ಆದ್ರೆ ಹುಣಸೂರು ಕೃಷ್ಣಮೂರ್ತಿಯವರು ಬಹುಬೇಗ ನಾಟಕದಿಂದ ಸಿನಿಮಾ ರಂಗಕ್ಕೆ ಒಂದು ಏನು ಟ್ರಾನ್ಸಿಷನ್ ನಡೀತಲ್ಲ, ಆ ಟ್ರಾನ್ಸಿಷನ್ ನ ಬಹಳ ಬೇಗ ಅರ್ಥ ಮಾಡ್ಕೊಂಡು ಅವರು ಸಿನಿಮಾಗೆ ಒಗ್ಗಿಸ್ಕೊಂಡ್ರು ತಮ್ಮನ್ನ. ಹಾಗಾಗಿ ಅವರು ಚಲನಚಿತ್ರರಂಗದಲ್ಲಿ ಬಹಳ ಬೇಡಿಕೆಯ ಚಿತ್ರ ಸಾಹಿತಿ ಆದ್ರು. ಮುಖ್ಯವಾಗಿ ಶಂಕರ್ ಸಿಂಗ್ ಮತ್ತು ಬಿಡ್ಲಾಚಾರ್ಯ ಅವರ ಪಾಲ್ದಾರಿಕೆಯಲ್ಲಿ ಇದ್ದಂತ ಮಹಾತ್ಮ ಪಿಕ್ಚರ್ಸ್ಗೆ ಅವರು ಹೆಚ್ಚು ಕಡಿಮೆ ಒಬ್ಬ ಖಾಯಂ ಚಿತ್ರ ಸಾಹಿತಿಯಾಗಿ ನೇಮಕ ಆದಂಗೆ ಆಯ್ತು. ಹಾಗಾಗಿ ಅವ್ರಿಗೆ ಎಷ್ಟು ಪ್ರೊಲಿಫಿಕ್ ರೈಟರ್ ಅಂತ ಅಂದ್ರೆ ಎಷ್ಟು ಶ್ರೀಮಂತ ಎಷ್ಟು ಚಿತ್ರಗಳಲ್ಲಿ ಅವ್ರು ಮಾಡ್ತಾ ಇದ್ರು ಅಂತಂದ್ರೆ 1953ರಲ್ಲಿ ತಯಾರಾದ ಚಿತ್ರಗಳ ಸಂಖ್ಯೆ 6 ಕನ್ನಡದಲ್ಲಿ. ಅದರಲ್ಲಿ 4 ಚಿತ್ರಗಳಿಗೆ ಹುಣಸೂರು ಕೃಷ್ಣಮೂರ್ತಿಯವರು 6ರಲ್ಲಿ 4 ಚಿತ್ರಗಳಿಗೆ ಹುಣಸೂರು ಕೃಷ್ಣಮೂರ್ತಿಯವರು ಚಿತ್ರಕಥೆ, ಸಂಭಾಷಣೆ ಮತ್ತು ಗೀತೆಗಳನ್ನ ರಚಿಸಿದ್ರು. 1954ರಲ್ಲಿ ಅದ 53 ಕಥೆ ಆದ್ರೆ 54ರಲ್ಲಿ ತಯಾರಾದ ಚಿತ್ರಗಳು 8 ಕನ್ನಡದಲ್ಲಿ. ಅದರಲ್ಲಿ 6 ಚಿತ್ರಗಳಿಗೆ ಚಿತ್ರಕಥೆ ಮತ್ತೆ ಸಂಭಾಷಣೆಯನ್ನ ಬರಿತಾ ಇದ್ರು. ಅಲ್ಲಿಂದ ಆರಂಭವಾದಂತ ಅವರ ನಂಟು 1985ರವರೆಗೂ ಅವ್ಯಾಹತವಾಗಿ ಮುಂದುವರಿಯಿತು. ನಂತರ ಅವರು ಚಿತ್ರ ಸಾಹಿತ್ಯದಿಂದ ಕ್ರಮೇಣ ಅವರು ನಿರ್ಮಾಪಕರಾದ್ರು, ಮೊದಲು ನಿರ್ದೇಶಕರಾದ್ರು, ಆ ನಂತರ ನಿರ್ಮಾಪಕರು ಆದ್ರು. ಸೊ ಅವರು ಒಟ್ಟು ಅವರ ಬದುಕಿನ ಚಲನಚಿತ್ರರಂಗದ ವೃತ್ತಿ ಬದುಕಿನ ಸಾಧನೆಯನ್ನ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಈ ರೀತಿ ಪಟ್ಟಿ ಮಾಡಿ ಹೇಳಬಹುದು. 1935ರಿಂದ 1985ರವರೆಗೆ ಹುಣಸೂರು ಕೃಷ್ಣಮೂರ್ತಿಯವರು ತೊಡಗಿಸಿಕೊಂಡಂತ ಅಂದ್ರೆ ನಟನಾಗಿ, ಚಿತ್ರ ಸಾಹಿತಿಯಾಗಿ, ನಿರ್ಮಾಪಕರಾಗಿ, ನಿರ್ದೇಶಕರಾಗಿ ತೊಡಗಿಸಿಕೊಂಡಂತ ಒಟ್ಟು ಚಿತ್ರಗಳು 71. ನಾನು ಕೆಲವರು 80 ಅಂತ ಹೇಳ್ತಾರೆ, ಆದ್ರೆ ನಾನು ಎಲ್ಲಾ ಕಡೆನೂ ಹುಡುಕಿ ಕ್ರೋಢೀಕರಿಸಿ ನೋಡಿದಾಗ 71 ಚಿತ್ರಗಳ ಜೊತೆ ಅವರು ನಂಟನ್ನ ಅವರು ತೊಡಗಿಸಿಕೊಂಡ ಚಿತ್ರಗಳ ಸಂಖ್ಯೆ ಅಷ್ಟಾಗಿದೆ. ಅದರಲ್ಲಿ ಎಲ್ಲಾ ತರದ ಚಿತ್ರಗಳು ಇವೆ. ಅದು ಪೌರಾಣಿಕ ಚಿತ್ರಗಳಿದಾವೆ, ಇತಿಹಾಸ ಮತ್ತು ಭಕ್ತಿ ಪ್ರಧಾನವಾದ ಚಿತ್ರಗಳಿದಾವೆ, ಜಾನಪದ ಚಿತ್ರಗಳಿದಾವೆ, ಮತ್ತೆ ಸಾಮಾಜಿಕ ಚಿತ್ರಗಳಿದ್ದಾವೆ. ಅವುಗಳ ಸಂಖ್ಯೆ ಹೆಚ್ಚು. ಇದರಲ್ಲಿ ಅವರು ಸುಮಾರು 36 ಚಿತ್ರಗಳಿಗೆ ಕಥೆಯನ್ನ ಬರೆದಿದ್ದಾರೆ. 71 ಚಿತ್ರಗಳಲ್ಲಿ 36 ಚಿತ್ರಗಳಿಗೆ ಕಥೆಯನ್ನು ಬರೆದಿದ್ದಾರೆ. 41 ಚಿತ್ರಗಳಿಗೆ ಚಿತ್ರಕಥೆಯನ್ನ ರಚಿಸಿದ್ದಾರೆ. 52 ಚಿತ್ರಗಳಿಗೆ ಸಂಭಾಷಣೆಯನ್ನ ಬರೆದಿದ್ದಾರೆ. 66 ಚಿತ್ರಗಳಿಗೆ ಗೀತೆಯನ್ನ ರಚಿಸಿದ್ದಾರೆ. ಒಟ್ಟು 21 ಚಿತ್ರಗಳನ್ನ ನಿರ್ದೇಶಿಸಿದ್ದಾರೆ ಕನ್ನಡದಲ್ಲಿ. ಅದರಲ್ಲಿ 2 ಚಿತ್ರಗಳು, ಒಂದು ಮಲಯಾಳಂನಲ್ಲಿ, ಒಂದು ತೆಲುಗಿನಲ್ಲಿ, ಮತ್ತೆ ಒಂದು ಹಿಂದಿಯಲ್ಲಿ, 3 ಬೇರೆ ಭಾಷೆಯಲ್ಲಿ ಚಿತ್ರಗಳು. ಒಟ್ಟು 24 ಚಿತ್ರಗಳನ್ನ ನಿರ್ದೇಶಿಸಿದ್ದಾರೆ. ಅದರಲ್ಲಿ 11 ಪೌರಾಣಿಕ ಚಿತ್ರಗಳು,
13 ಭಕ್ತಿ ಪ್ರಧಾನ ಚಿತ್ರಗಳು, 2 ಐತಿಹಾಸಿಕ ಚಿತ್ರಗಳು, ಮತ್ತೆ 14 ಜಾನಪದ ಚಿತ್ರಗಳು, ಮತ್ತೆ 29 ಸಾಮಾಜಿಕ ಕಥೆಯ ಚಿತ್ರಗಳನ್ನ ಅವರು ತೊಡಗಿಸಿಕೊಂಡಿದ್ದ 20 ಸಾಮಾಜಿಕ ಚಲನಚಿತ್ರಗಳ ನಿರ್ಮಾಣದಲ್ಲಿ ಅವರು ಬೇರೆ ಬೇರೆಯ ಕ್ಷೇತ್ರದಲ್ಲಿ ಕಾಣಿಕೆಯನ್ನ ನೀಡಿ ಅವರು ಗುರುತಿಸಿಕೊಂಡಿದ್ದಾರೆ. ಒಟ್ಟು ಹೀಗೆ 71 ಕನ್ನಡ ಸಿನಿಮಾಗಳಲ್ಲಿ 50 ವರ್ಷದಲ್ಲಿ, ಅಂದ್ರೆ ಪ್ರತಿಯೊಂದು ವರ್ಷದಲ್ಲೂ ಕೂಡ ಸುಮಾರು 2 ವರ್ಷಕ್ಕೆ 3 ಸಿನಿಮಾಗಳ ರೀತಿಯಲ್ಲಿ ಅವರು ತೊಡಗಿಸ್ಕೊಂಡು ಇದ್ದಾರೆ. ಆದ್ರೆ ಇನ್ನೂ ಒಂದು ಬಹಳ ಮುಖ್ಯವಾದ ಅವರ ಸಿನಿಮಾ ಜಗತ್ತಿನ ಬಹಳ ಮುಖ್ಯವಾದ ಲಕ್ಷಣ ಏನಂತ ಅಂದ್ರೆ, ಅವರು ಕಾಲಕ್ಕೆ ತಮ್ಮನ್ನ ತಾವು ರಿವೈವ್ ಮಾಡ್ಕೊಳ್ತಾರೆ. ಅವರ ಜೊತೆಯಲ್ಲೇ ಚಲನಚಿತ್ರರಂಗದ ಆರಂಭಿಸಿದಂತ BR ಪಂತುಲು ಅವರಾಗ್ಲಿ, BS ರಂಗ ಅವರಾಗ್ಲಿ, ಅದಕ್ಕೂ ಮೊದಲು ಬೇರೆಯವರು ಆರಂಭ ಮಾಡಿದಂಥವ್ರು 1970ನೇ ಇಸ್ವಿ ಬರುವತ್ತಿಗೆನೆ ಚಲನಚಿತ್ರರಂಗದ ಇದನ್ನೇ ಕೈತಪ್ಪಿ ಹೋದವರಾಗೆ ಚಲನಚಿತ್ರಗಳನ್ನ ನಿರ್ದೇಶಿಸಿ ಬಹಳ ಸೋತೋದು. ಉದಾಹರಣೆಗೆ BR ಪಂತುಲು ಅವರು ಶ್ರೀಕೃಷ್ಣ ದೇವರಾಯ ಆದ್ಮೇಲೆ ಅಳಿಯ ಗೆಳೆಯ, ಮಾರುತಿ ಮಾಧವ ಮತ್ತೆ ಒಂದು ಹೆಣ್ಣಿನ ಕಥೆಯನ್ನ ಮಾಡಿ 3 ಕೂಡ ಫೇಲ್ ಆದ. ಅಮರಶಿಲ್ಪಿ ಜಗಣಾಚಾರಿ ಮತ್ತೆ ಆದ ನಂತರ BS ರಂಗ ಅವರು ಹೇಳಿಕೊಳ್ಳುವಂತ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯನೇ ಆಗಿಲ್ಲ. ಕೊನೆಗೆ ಅವರು ಮಣ್ಣಿನ ಮಗಳು ಅಂತ ಬಹಳ ದೊಡ್ಡ ಚಿತ್ರವನ್ನ ಮಾಡಿ ಅದು ಕೂಡ ಯಶಸ್ವಿ ಆಗ್ಲಿಲ್ಲ. ಇನ್ನು ಮತ್ತೆ RNR ಅವರು ಮಧ್ಯದಲ್ಲೇ ಅವರು ನಮ್ಮ ಮಕ್ಕಳು ಆದ ನಂತರ ಚಿತ್ರ ನಿರ್ದೇಶನಕ್ಕೆ ಹೋಗ್ಲೇ. ಆದ್ರೆ ಹುಣಸೂರು ಕೃಷ್ಣಮೂರ್ತಿಯವರು ಪ್ರತಿ ಒಂದು ದಶಕದಲ್ಲೂ ಕೂಡ ತಮ್ಮನ್ನೇ ತಾವೇ ರೀಇನ್ವೆಸ್ಟ್ ಮಾಡ್ಕೊಳ್ತಾ ಹೋದ್ರು. 1960ರಲ್ಲಿ ಅವರು ಸತ್ಯ ಹರಿಶ್ಚಂದ್ರ ಅಂತ ಒಂದು ಅಮೋಘವಾದ ಚಿತ್ರವನ್ನ ಜೊತೆ ಅವರು ಗುರುತಿಸ್ಕೊಂಡಿದ್ರು. 1970ರಲ್ಲಿ ಇನ್ನೇನು ಹಳೆ ತಲೆಮಾರುಗಳು ಮುಗಿದೋಯ್ತು ಅನ್ನುವಾಗ ಅವರು ಭಕ್ತ ಕುಂಬಾರ ಅನ್ನೋ ಮತ್ತೊಂದು ದೊಡ್ಡ ಚಿತ್ರದ ನಿರ್ದೇಶನದ ಮೂಲಕ, ಗೀತೆ ಮತ್ತು ಸಂಭಾಷಣೆಗಳ ಮೂಲಕ ಕನ್ನಡದ ಚಿತ್ರರಸಿಕರಿಗೆ ಬಹಳ ಯಶಸ್ವಿಯಾದ ಚಿತ್ರವನ್ನ ನೀಡಿದ್ರು. 1900 ಅವರ ವೃತ್ತಿ ಬದುಕು ಇನ್ನೇನು ಮುಗಿದೋಯ್ತು ಅನ್ನುವಾಗ ಭಕ್ತ ಸಿರಿಯಾಳ ಅಂತ ಒಂದು ಆಲ್ ಟೈಮ್ ಗ್ರೇಟ್ ಹಿಟ್ ಸಿನಿಮಾವನ್ನ ಮತ್ತೆ ಭಕ್ತಿ ಪ್ರಧಾನ ಚಿತ್ರಗಳಲ್ಲಿ ಹೊಸ ಟ್ರೆಂಡ್ ಅನ್ನ ಸೃಷ್ಟಿಯಾಗುವಂತೆ ಮಾಡಿದ್ರು. ಅನಂತರ ಅವರು 3-4 ಭಕ್ತಿ ಪ್ರಧಾನ ಚಿತ್ರಗಳನ್ನ ಮಾಡಿ ಮತ್ತೆ ಅನಾರೋಗ್ಯದಿಂದಾಗಿ ಅವರು ಚಿತ್ರದ ರಂಗದಿಂದ ನಿರ್ಗಮಿಸಿದ್ರು. ಸೊ ಹೀಗಾಗಿ ಅವರು ತಮ್ಮ ವೃತ್ತಿ ಬದುಕಿನ ಉದ್ದಕ್ಕೂ ಕೂಡ ಅವರು ಎಲ್ಲೂ ಬೇರೆ ರೀತಿಯ ಸೋಲುಗಳನ್ನ ಅನುಭವಿಸಿದ್ದು ಕಡಿಮೆ. ಜೊತೆಗೆ ಸಂಭಾಷಣೆಕಾರರಾಗಿ ಅವರು ಶ್ರೀಕೃಷ್ಣ ಗಾರುಡಿ, ಭಕ್ತ ಕನಕದಾಸ ಮತ್ತೆ ಸತ್ಯ ಹರಿಶ್ಚಂದ್ರ ಚಿತ್ರಗಳ ಮೂಲಕ ಏನು ಅವರು ಹೆಸರನ್ನ ಸಂಪಾದನೆ ಮಾಡಿದ್ರು, 70ರ ದಶಕದಲ್ಲಿ ಬಂಗಾರದ ಮನುಷ್ಯ ಮತ್ತು ಭೂತಯ್ಯನ ಮಗ ಅಯ್ಯೋ ಈ 2 ಸಿನಿಮಾಗಳ ಮೂಲಕ ಮತ್ತೆ ಭಕ್ತ ಕುಂಬಾರ ಮೂಲಕ ಸಂಭಾಷಣೆಯ ಇದಕ್ಕೆ ಒಂದು ಹೊಸ ತಿರುವನ್ನ ಕೊಟ್ರು. ಎಷ್ಟು ಮಟ್ಟಿಗೆ ಅಂದ್ರೆ ಹುಣಸೂರು ಕೃಷ್ಣಮೂರ್ತಿಯ ಸಂಭಾಷಣೆ ಇದೆಯಪ್ಪ ಅಂತ ತಿಳ್ಕೊಂಡೆ ಜನ ಸಿನಿಮಾಗೆ ಹೋಗುವಷ್ಟು ಅವರು ಪ್ರಭಾವಶಾಲಿಯಾಗಿ ಕೆಲಸವನ್ನ ಮಾಡಿದ್ರು. ಸೊ ಇದು ಹುಣಸೂರು ಕೃಷ್ಣಮೂರ್ತಿಯವರ ಒಂದು ಸಂಕ್ಷಿಪ್ತವಾದ ವೃತ್ತಿ ಬದುಕಿನ ಅವರ ಸಾಧನೆ. ಇನ್ನ ಎಲ್ರಿಗೂ ತಿಳಿದಿರುವ ಹಾಗೆ ಚಿತ್ರಕಥೆ ಅಂತ ಅಂದ್ರೆ ಅದು ಸಿನಿಮಾದ ಒಂದು ಜೀವಾಳ. ಈ ಚಿತ್ರಕಥೆ ರಚನೆಯಲ್ಲೂ ಕೂಡ ಹುಣಸೂರವರು ತಮ್ಮದೇ ಆದ ಛಾಪನ್ನ ಮೂಡಿಸಿದ್ರು. ಎಷ್ಟು ಮಟ್ಟಿಗೆ ಅಂತ ಅಂದ್ರೆ ಆವರೆಗೆ ಕನ್ನಡ ಚಲನಚಿತ್ರರಂಗ ಚಿತ್ರಕಥೆಯನ್ನ ಈ ರೀತಿಯೂ ಕೂಡ ರಚಿಸಬಹುದೇ ಅನ್ನೋ ಒಂದು ಆಶ್ಚರ್ಯಕರ ರೀತಿಯಲ್ಲಿ ಅವರು ಮಾಡಿದ್ರು. ಉದಾಹರಣೆಗೆ ಭಕ್ತ ಕನಕದಾಸ ಚಿತ್ರವನ್ನೇ ತೆಗೆದುಕೊಳ್ಳೋಣ. ಭಕ್ತ ಕನಕದಾಸ ಚಿತ್ರವನ್ನ 1962ರಲ್ಲಿ ಮಾಡಿದಾಗ ಅದರ ಚಿತ್ರಕಥೆಯನ್ನ ಸಂಭಾಷಣೆಯನ್ನ ಮತ್ತೆ ಒಂದೇ ಒಂದು ಗೀತೆ 2 ಗೀತೆಯನ್ನ ಅವರು ಅದರಲ್ಲಿ ಬರೆದಿದ್ದಾರೆ. ಗೀತೆಯನ್ನ ಇವ್ರಿಗೆ ವಹಿಸಿದ್ರು.
ಡಿ ರಾಮನಾಯ್ಡು ಅವರ ಸಿನಿಮಾ ಅದು, ನಿರ್ಮಾಪಕರು, ನಿರ್ದೇಶಕರು ವೈ.ಆರ್. ಸ್ವಾಮಿ ಅವರ ಮೊದಲನೇ ಚಿತ್ರ. ಆದ್ರೆ ಚಿತ್ರ ವೈ.ಆರ್. ಸ್ವಾಮಿ ಅವ್ರದ್ದಾದ್ರೂ ಕೂಡ ಅದರ ಸಂಪೂರ್ಣ ಕುಸುರಿ ಕೆಲಸ ಹುಣಸೂರು ಕೃಷ್ಣಮೂರ್ತಿ ಅವ್ರದೇ ಆಗಿತ್ತು. ಯಾಕೆ ಅಂತಂದ್ರೆ ಇಡೀ ಯಾವುದೇ ಒಂದು ಚಿತ್ರಕಥೆಯ ಬಂಧದ ಮೇಲೆ, ಚಿತ್ರಕಥೆಯ ಸಂವಿಧಾನವನ್ನೇ ಆಧರಿಸಿರುತ್ತೆ. ಒಂದು ಸಾರಿ ಚಿತ್ರಕಥೆ ಸಂಪೂರ್ಣವಾಗಿ ಅದು ನಿರ್ಧಾರ ಆಯ್ತು ಅಂದ್ರೆ ಉಳಿದದ್ದೆಲ್ಲ ಅದಕ್ಕೆ ಅನುಸರಿಸಿಕೊಂಡು ಹೋಗಿ ಚಿತ್ರೀಕರಣ ಮಾಡುವಂತ ಕೆಲಸ ಅಷ್ಟೇನೆ. ಹೆಚ್ಚು ತಾಂತ್ರಿಕ ಪರಿಣಿತಿ ಇರೋರು ತಾಂತ್ರಿಕ ಕೌಶಲ್ಯವನ್ನ ಅದಕ್ಕೆ ಮೆತ್ತುತ್ತಾ ಹೋಗ್ತಾರೆ. ಕಲಾವಿದರು ಅಭಿನಯವನ್ನ ಮಾಡ್ತಾರೆ, ಅವರ ಪ್ರತಿಭೆಯಲ್ಲಿ ಸಾಕಾರಗೊಳ್ತದೆ. ಆದ್ರೆ ಚಿತ್ರಕಥೆ ಬಹಳ ಇಂಪಾರ್ಟೆಂಟ್ ಅನ್ನೋದು ಎಲ್ಲರಿಗೂ ಗೊತ್ತು, ಚಿತ್ರ ನಿರ್ದೇಶಕರಿಗೆ ಮತ್ತೆ ಚಿತ್ರದಲ್ಲಿ ತೊಡಗಿಸಿಕೊಂಡವ್ರಿಗೆ. ಈ ಭಕ್ತ ಕನಕದಾಸದ ವಿಶಿಷ್ಟತೆ ಏನಂತ ಅಂದ್ರೆ, ಕನಕದಾಸ ಬಗ್ಗೆ ಇದ್ದಂತ ಜನಪದರಲ್ಲಿದ್ದಂತ ಪ್ರಚಲಿತವಾಗಿದ್ದಂತ ಐತಿಹ್ಯಗಳನ್ನ, ಕಥೆಗಳನ್ನ ಆರಿಸ್ಕೊಂಡು ಅವರು ಚಿತ್ರವನ್ನ ಕಥೆಗಳನ್ನ ಆರಿಸಿ ಅವರು ಒಂದು ಚಿತ್ರಕಥೆಯನ್ನ ರೂಪಿಸಿದ್ರು. ಆ ಚಿತ್ರಕಥೆ ರೂಪಿಸುವಾಗ ಕಥೆಯನ್ನ ನಿರೂಪಣೆಗೆ ಅವರು ಬಳಸ್ಕೊಂಡ ಕ್ರಮ ಇದೆಯಲ್ಲ, ಅದು ಬಹಳ ವಿಶಿಷ್ಟವಾದ. ಹೇಗೆ ಅಂದ್ರೆ ಕನಕದಾಸನ ಪ್ರಚಲಿತವಾದ ಅನೇಕ ಸಂಗತಿಗಳನ್ನ ಆಧರಿಸಿ ಅವನ ಜೀವನ ಚರಿತ್ರೆಯನ್ನ ಕಟ್ಟಿದ್ರು. ಆ ಜೀವನ ಚರಿತ್ರೆಯ ನಿರೂಪಣೆಗೆ ತಕ್ಕಂತೆ ಕನಕದಾಸರ ಗೀತೆಗಳನ್ನ ನೇಯ್ತಾ ಹೋಗಿದ್ದಾರೆ. ಎಷ್ಟು ಮಟ್ಟಿಗೆ ಅಂದ್ರೆ ಚಿತ್ರ ನೋಡ್ತಾ ಇರುವಾಗ ಕನಕದಾಸರು ತಮ್ಮ ಜೀವನದಲ್ಲಿ ನಡೆದ ಘಟನೆಗಳ ಸಮಯದಲ್ಲೇ ಈ ಗೀತೆಗಳನ್ನ ರಚಿಸಿದ್ರೇನೋ ಅನ್ನೋ ರೀತಿಯಲ್ಲಿ ಅವರು ಚಿತ್ರಕಥೆಯನ್ನ ಮಾಡಿದ್ರು. ನೋಡಿ, ಕನಕದಾಸರು ಅವ್ರಿಗೆ ವೈರಾಗ್ಯ ಬಂದಾಗ ಅವ್ರ ಮನೆಯನ್ನ ಬಿಟ್ಟು ದಾರಿಯಲ್ಲಿ ನಡ್ಕೊಂಡು ಕೃಷ್ಣ ಮಠಕ್ಕೆ ಕಡೆಗೆ ಬರ್ತಾರೆ, ಉಡುಪಿಗೆ. ಆಗ ಅವರ ಗೀತೆ ಒಂದು ಹಾಡ್ತಾರೆ, ಬದುಕಿದನು ಭವ ಎನಗೆ ಹೆಂಗಿತು ಅನ್ನೋ ಗೀತೆಯನ್ನ ಹಾಡ್ತಾರೆ. ಅದು ಕನಕದಾಸರು ಯಾವ ಕಾಲದಲ್ಲಿ ಬರೆದ್ರು ಏನೋ ಗೊತ್ತಿಲ್ಲ, ಬಟ್ ಅವ್ರ ವೈರಾಗ್ಯ ಬಂದ ತಕ್ಷಣ ಹಾಡ್ತಾರೆ. ವ್ಯಾಸರಾಯರು ತಮ್ಮ ಮುಷ್ಟಿಯಲ್ಲಿ ಏನಿದೆ ಅದು ಒಂದು ಕೂಡ ಕಥೆನೆ, ಐತಿಹ್ಯವಾದ ಒಂದು ಜನರ ಮಧ್ಯೆ ಇರುವಂತ ಕತೆ ಏನಿದೆ ಅಂತ ಹೇಳಿದಾಗ ಎಲ್ರು ಏನೇನೋ ಹೇಳ್ತಾರೆ. ಆದ್ರೆ ಕನಕದಾಸರು ಒಂದು ಗೀತೆಯನ್ನ ಹಾಡೋದ್ರ ಮೂಲಕ ಅಲ್ಲ ಅವರು ಹೇಳ್ತಾರೆ, ಈತನೀಗ ವಾಸುದೇವನು ಲೋಕದೊಡೆಯ, ಈತನೀಗ ವಾಸುದೇವನು. ನಂತರ ಅವರು ಜಾತಿ ಮತ್ತೆ ತರತಮದ ಸಂಘರ್ಷ ಬಂದಾಗ ಕುಲವೆಂದು ಹೊಡೆದಾಡುವಿರಿ ಅನ್ನೋ ಒಂದು ನಿಮ್ಮ ಕುಲದ ನೆಲೆಯನ್ನೇನಾದ್ರೂ ಬಲ್ಲಿರ ಅನ್ನೋ ಹಾಡುಗಳನ್ನ ಬೆಳೆಸ್ತಾರೆ. ನಂತರ ಕನಕದಾಸನಿಗೆ ಉಡುಪಿಯ ಮಠದಲ್ಲಿ ದರ್ಶನಕ್ಕೆ ನಿರಾಕರಿಸಿದಾಗ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋರಿಗೆ ಅಂತ. ಅದು ಅವರು ಹಾಗೆ ಹಾಡದ್ರೋ ಇಲ್ವೋ ಅದು ಬೇರೆ ವಿಚಾರ. ಆದ್ರೆ ಅವರು ಚಲನಚಿತ್ರದಲ್ಲಿ ಆ ಕಥೆಗೆ ಎಷ್ಟು ಪೂರಕವಾಗಿ ಆ ಗೀತೆಗಳನ್ನ ಅಳವಡಿಸಿ ಚಿತ್ರಕಥೆಯನ್ನ ಎಣೆದಿದ್ದಾರೆ ಅಂತಂದ್ರೆ ಅದು ಕನ್ನಡ ಚಲನಚಿತ್ರರಂಗದಲ್ಲೇ ಒಂದು ವಿಶಿಷ್ಟವಾದ ಪ್ರಯೋಗ ಅಂತ ನನಗೆ ಅನ್ಸುತ್ತೆ. ಅದಲ್ದೇನೆ ಅವ್ರು ಇಡೀ ಚಿತ್ರದಲ್ಲಿ ಕನಕದಾಸರ ಸುಳಾದಿಗಳನ್ನ, ಉಗಾಭೋಗಾದಿಗಳನ್ನ, ಪದ್ಯಗಳನ್ನ, ಮತ್ತೆ ನಳಚರಿತ್ರೆಯ ಕೆಲವು ಭಾಗಗಳನ್ನ, ಮೋಹಿನಿ ತರಂಗಿಣಿಯ ಕೆಲವು ಭಾಗಗಳನ್ನ ಕೂಡ ಅವರು ಬಳಸ್ಕೊಂಡಿದ್ದಾರೆ. ಹಾಗಾಗಿ ಕನ್ನಡದ ಸಾಂಸ್ಕೃತಿಕ ಶಹರೆಗಳು ಏನೇನೆಲ್ಲ ಇದಾವೆ ಕನ್ನಡ ಇವ್ರಿಗೆ ಸಂಬಂಧಪಟ್ಟಂಗೆ ಅವುಗಳನ್ನೆಲ್ಲ ಅವರು ಅಲ್ಲಿ ತಂದು ಸೇರಿಸಿ ಒಂದು ಅಮೋಘವಾದ ಚಿತ್ರವನ್ನ ಮಾಡಿದ್ದಾರೆ. ಭಕ್ತ ಕನಕದಾಸ ಯಾಕೆ ಭಕ್ತಿ ಪ್ರಧಾನ ಚಿತ್ರಗಳಲ್ಲೇ ಬಹಳ ವಿಶಿಷ್ಟವಾದ ಚಿತ್ರ ಕನ್ನಡದಲ್ಲಿ ಉಳಿಯುತ್ತೆ ಅನ್ನೋದಕ್ಕೆ ಹುಣಸೂರು ಕೃಷ್ಣಮೂರ್ತಿಯವರ ಈ ಚಿತ್ರಕಥೆಯ ಕೊಡುಗೆ ಇದೆಯಲ್ಲ, ಅದು ಬಹಳ ಮುಖ್ಯವಾದ್ದು ಅಂತ ನನಗನ್ಸುತ್ತೆ. ಇದಾದ್ಮೇಲೆ ಅವರು ತಮ್ಮ ಚಿತ್ರಕಥೆಗಳಲ್ಲಿ ಅವರು ಸಮಕಾಲೀನ ಸಂಗತಿಗಳನ್ನ ಅವರು ಬಹಳ ಚೆನ್ನಾಗಿ ಇನ್ವಾಲ್ವ್ ಮಾಡ್ಕೊಳ್ತಾರೆ. ಅಂದ್ರೆ ನಾನು ಆಗ್ಲೇ ಹೇಳ್ದಾಗೆ ಅವರು ಸಂಪ್ರದಾಯ ಶರಣ ಕುಟುಂಬದಲ್ಲಿ ಹುಟ್ಟಿದ್ರು ಕೂಡ ಒಂದು ರೀತಿಯ ಸಾಂಪ್ರದಾಯಿಕ ಶಿಕ್ಷಣವನ್ನ ಪಡೆದ್ರು ಸಹ ಅವ್ರದ್ದು ಯಾವಾಗ್ಲೂ ತೆರೆದ ಮನಸ್ಸಾಗಿತ್ತು. ಎಷ್ಟು ತೆರೆದ ಮನಸ್ಸು ಅಂತ ಅಂದ್ರೆ ನನಗೆ ಬಹಳ ಆಶ್ಚರ್ಯ ಆಗ್ತದೆ. ಅವರು ಸಂಪ್ರದಾಯದ ವಿರುದ್ಧವಾದ ಮತ್ತೆ ಪ್ರಗತಿಪರವಾದ ಆಲೋಚನೆಗಳನ್ನ ತಮ್ಮ ಚಿತ್ರಗಳಲ್ಲಿ ತರ್ತಾ ಇದ್ರು.
ದಮನಿತ ಸಮುದಾಯಗಳ ಬಗೆಗಿನ ಅವರ ಆಕ್ರೋಶ ಮತ್ತು ಬಂಡಾಯವನ್ನ ವ್ಯಕ್ತಪಡಿಸುವಂತ ಪಾತ್ರಗಳಿಗೆ ಅಮೋಘವಾದ ಸಂಭಾಷಣೆಯನ್ನ ಖಡ್ಗದಂತೆ ಜಳಪಿಸ್ತಾ ಇದೆ ತಮ್ಮ ಸಂಭಾಷಣೆಗಳ ಮೂಲಕ. ನಂತರ ಸಾಮಾಜಿಕ ಅನಿಷ್ಟಗಳ ವರದಕ್ಷಿಣೆ ಇರ್ಬೋದು, ಅಥವಾ ಹೆಣ್ಣಿನ ರೂಪ ಇರ್ಬೋದು, ಅಥವಾ ವೈಧವ್ಯದ ಸಮಸ್ಯೆಗಳಿಂದ ಸಮಾಜ ಮೂಡಿಸುವ ವಿಕಾರಗಳಿರ್ಬೋದು, ಅವುಗಳ ವಿರುದ್ಧ ಕೂಡ ಅವರು ತಮ್ಮ ಸಂಭಾಷಣೆಗಳ ಮೂಲಕ ಪ್ರತಿಪಾದಿಸುವಂತ ಇದಿದೆ. ಉದಾಹರಣೆಗೆ ಕನ್ಯಾದಾನದಲ್ಲಿ ಅವರು ವರದಕ್ಷಿಣೆಯ ವಿರುದ್ಧವಾದ ಒಂದು ದೊಡ್ಡ ಪ್ರೊಪಗಂಡ ರೀತಿಯಲ್ಲೇನೆ ಅವರ ಸಂಭಾಷಣೆಗಳನ್ನ ನಡೆಸಿದ್ದಾರೆ. ಮುತ್ತೈದ ಭಾಗ್ಯದಲ್ಲಿ ವೈಧವ್ಯದ ವಿಕಾರತೆಯನ್ನ ಕುರಿತು ಹೇಳ್ತಾರೆ. ಮತ್ತೆ ಭಕ್ತಚೇತ, ಸತ್ಯಹರಿಶ್ಚಂದ್ರ ಇಂಥ ಸಿನಿಮಾಗಳಲ್ಲಿ ಸಾಮಾಜಿಕ ತಾರತಮ್ಯಗಳನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಶ್ನಿಸುವ ಸಂಭಾಷಣೆಗಳನ್ನ ಬರೀತಾರೆ. ಉದಾಹರಣೆಗೆ ಭಕ್ತಚೇತ ಒಬ್ಬ ಚಮ್ಮಾರನ ಮೆಟ್ಟು ಹೊಲಿಯುವ ಒಬ್ಬ ಹರಿಭಕ್ತನ ಜೀವನವನ್ನ ಕುರಿತಂತ ಚಿತ್ರ. ಅಲ್ಲಿ ಆತ ಭಕ್ತ ಹರಿಯನ್ನ ಸೇವಿಸುವ ಕೆಲಸಕ್ಕೆ ಅನರ್ಹ ಅಂತ ಮೇಲ್ವರ್ಗ ತೀರ್ಮಾನಿಸುತ್ತೆ. ಅದನ್ನ ರಾಜಸ್ಥಾನಕ್ಕೆ ಕೊಂಡೊಯ್ತಾರೆ. ಆ ರಾಜಸ್ಥಾನದಲ್ಲಿ ಈತನಿಗೆ ಶಿಕ್ಷೆ ಆಗ್ತದೆ. ಆಗ ಭಕ್ತ ಚೇತ ತನ್ನ ಎಲ್ಲ ಸಿಟ್ಟನ್ನ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾನೆ. ಆದ್ರೆ ಆ ಸಿಟ್ಟನ್ನ ಮೀರಿದಂತ ಆಕ್ರೋಶವನ್ನ ಅವನ ಹೆಂಡತಿ ಸ್ಫೋಟಿಸ್ತಾಳೆ. ಸಮಾನತೆಯನ್ನ ಸಾಧಿಸಲಾಗದಂತ ರಾಜನನ್ನ ದೊರೆಯನ್ನ ಬೇಕೋ ಅಥವಾ ಹೊರೆಯನ್ನ ಬೇಕು ಅಂತ ಅವಳು ರಾಜಸ್ಥಾನದಲ್ಲೇ ಪ್ರಶ್ನಿಸ್ತಾಳೆ. ಯಾಕೆ ಈಗ ಕಣ್ಣು ಕೀಳ್ರಿ ಅಂತಂದ್ರೆ ಇಂಥ ಪಾಪಿಗಳನ್ನ ನೋಡೋದ್ಕಿನ್ನ ಕುರುಡರಾಗಿರೋದೇ ಒಳ್ಳೇದು ಅಂತ ಅವಳು ರಾಜನನ್ನ ಎದುರಿಸಿ ಮಾತನಾಡ್ತಾಳೆ. ಸೊ ಅದೇ ರೀತಿ ನಮ್ಮ ಕೃಷ್ಣದೇವರಾಯ ಸತ್ಯಹರಿಶ್ಚಂದ್ರ ಸಿನಿಮಾಗ್ ಬಂದ್ರೆ ವೀರಬಾಹು ಮತ್ತೆ ನಕ್ಷತ್ರಿಕನ ಒಂದು ಭೇಟಿಯ ದೃಶ್ಯ ಇದೆ. ಅಲ್ಲಿ ನಕ್ಷತ್ರಿಗ ತನಗೆ ಬರಬೇಕಾದ ಹಣವನ್ನ ಪಡೆಯೋದಕ್ಕೆ ಹರಿಶ್ಚಂದ್ರನನ್ನೇ ಹರಾಜಿಗಿಡ್ತಾನೆ. ಹರಿಶ್ಚಂದ್ರನನ್ನೇ ಮಾರೋದಕ್ಕೆ ಸಿದ್ಧ ಆಗಿರ್ತಾನೆ. ಅವನ್ನ ಕೊಂಡುಕೊಳ್ಳೋದಕ್ಕೆ ಯಾರು ಬರಲ್ಲ. ಆವಾಗ ಸ್ಮಶಾನ ಕಾಯುವ ವೀರಬಾಹು ಬರ್ತಾನೆ. ವೀರಬಾಹು ಬಂದು ಅವನ್ನ ಕೇಳ್ತಾನೆ, ನಾನ್ ಕೊಂಡ್ಕೊಳ್ತೀನಿ, 1,00,000 ವರಹ ತಾನೆ ಅಂತ. ಅದಕ್ಕೆ ಅವನು ಹೇಳ್ತಾನೆ, ಯಾರು ಇದು ನಿನ್ನ ಹತ್ರ 1,00,000 ವರಾಹ ಇದೆಯಾ ಅಂತ ಮೊದ್ಲು ಕೇಳ್ತಾನೆ. ಆಗ ಹೇಳ್ತಾನೆ, ನಾನು ಯಾರಂತ ತಿಳ್ಕೊಂಡಿದ್ಯಾ, ಈ ಕಾಶಿ ನಗರದ ಸ್ಮಶಾನದ ದೊರೆ ನಾನು ಅಂತ. ಓ ನೀನು ಚಾಂಡಾಲ, ನೀನು ಮುದ್ದೆ ಬರಬೇಡ, ಹಿಂದೆ ಸರಿ, ನಿನ್ನ ನೆರಳು ಕೂಡ ನನ್ನ ಮೇಲೆ ಬೀಳಬಾರದು ಅಂತ ಹೇಳ್ತಾನೆ. ಅದಕ್ಕೆ ವೀರಬಾಹು ಒಂದು ಸಂಭಾಷಣೆ ಹೇಳ್ತಾನೆ, ಹೌದಾ, ನಾನು ನೀನು ದೂರ ಇದ್ರೆ ನಮ್ಮ ನೆಂಟು ಹೋಗುತ್ತೆ, ಆದ್ರೆ ನಾನು ನೀನು ನಿಂತಿರೋ ನೆಲ ಒಂದೇ ನೆಲ ಅಲ್ವಾ, ಇದ್ರ ನೆಂಟನ್ನ ನೀನು ಹ್ಯಾಕ್ ಕಳ್ಕೊಳ್ತೀಯ ಅಂತ ಕೇಳ್ತಾನೆ. ಆ ಸಂಭಾಷಣೆ ಅದು MP ಶಂಕರ್ ಮತ್ತೆ ನರಸಿಂಹರಾಜು ಅವರ ನಡುವಿನ ಆ ಸಂಭಾಷಣೆ ಕೇಳಿದಾಗಲೇ ಪ್ರೇಕ್ಷಕ ಒಂದ್ಸರಿ ದಿಗ್ಗನೆ ಎದ್ದು ಕೂತ್ಕೊಳ್ಳುವಂತ ಅನುಭವ ಆಗ್ತದೆ. ಸೊ ಅಷ್ಟು ಪ್ರಬಲವಾದ ಮತ್ತೆ ಒಂದು ತರ ಮನುಷ್ಯದ ಸಂಭಾಷಣೆಗಳನ್ನ ಅವರು ಬರೀತಾರೆ. ಅಂದ್ರೆ ಅವರು ಜಾನಪದ ಕಥೆಗಳನ್ನೇ ಆರಿಸ್ಕೊಳ್ಳಿ, ಭಕ್ತಿ ಪ್ರಧಾನ ಕಥೆಗಳನ್ನೇ ಆರಿಸ್ಕೊಳ್ಳಿ, ಸಾಮಾಜಿಕ ಕಥೆಗಳನ್ನೇ ಆರಿಸ್ಕೊಳ್ಳಿ, ಅವ್ರು ಯಾವಾಗ್ಲೂ ಸಮಕಾಲೀನ ಸಂಗತಿಗಳ ಜೊತೆಗೆ ಒಂದು ಅನುಸಂಧಾನವನ್ನ ನಡೆಸ್ತಾ ಇದ್ದದ್ದು ಕಾಣುತ್ತೆ. ಉದಾಹರಣೆಗೆ ದೇವರಿಗೆದ್ದ ಮಾನವ ಚಿತ್ರವನ್ನ ತಗೊಳ್ಬಹುದು. ಆ ದೇವರಿಗೆದ್ದ ಮಾನವ ಚಿತ್ರದಲ್ಲಿ ಒಬ್ಬ ಜೂಜುಕೋರ ಇದ್ದಕ್ಕಿದ್ದಾಗೆ ಅವನ ಆಯಸ್ಸು ಮುಗಿದಿರುತ್ತೆ, ಅವನು ಯಮಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಯಮಲೋಕದಲ್ಲಿ ಅವನು ಮೊದಲು ಶಿವನನ್ನೇ ಸೋಲ್ಸಿರ್ತಾನೆ ಜೂಜ್ನಲ್ಲಿ. ಸೊ ಅಲ್ಲಿ ಶಿವನ ಹತ್ರ ಒಂದು ವರ ಕೇಳ್ಕೊಳ್ತಾನೆ, ನನಗೆ ಯಾಕೆಂತ ಆದ್ರೆ ಅಲ್ಲಿ ಇಂದ್ರನ ಆಸ್ಥಾನದಲ್ಲಿ ಮತ್ತೆ ಯಮನ ಆಸ್ಥಾನದಲ್ಲಿ ಬಹಳ ಸ್ವೇಚ್ಛಾಚಾರದಿಂದ ಅವರು ದೇವತೆಗಳು ವರ್ತಿಸ್ತಾ ಇರ್ತಾರೆ. ಒಂದು ದಿನ ನನಗೆ ಈ ಇಂದ್ರ ಪದವಿಯನ್ನ ಕೊಡು ಅಂತ. ಅವನು ಇಂದ್ರ ಪದವಿಯನ್ನ ಕೊಟ್ಟ ತಕ್ಷಣ ಅವನು ಅಷ್ಟದಿಕ್ಪಾಲಕರ ಈ ಸ್ವೇಚ್ಛಾಚಾರವನ್ನ ಪ್ರಶ್ನಿಸಿ ನೀವು ಮನುಷ್ಯರು ತರ ವರ್ತಿಸೋದು ಕಲ್ತ್ಕೊಳ್ಳಿ ಅಂತ ದೇವತೆಗಳಿಗೆ ಅವನು ಬೋಧಿಸ್ತಾನೆ. ಅದು ಏನು ಅಂತಂದ್ರೆ ಸಮಕಾಲೀನ ರಾಜಕೀಯದ ಒಂದು ವ್ಯಾಖ್ಯಾನ ಅಂತ ನನಗೆ ಅನ್ಸುತ್ತೆ. ಯಾಕೆ ಅಂತ ಅಂದ್ರೆ ಯಾರೇ ಅಧಿಕಾರ ಪಡೆದವರು ತಮ್ಮ ಮೂಲ
ಉದ್ದೇಶಗಳನ್ನ ಮರೆತು, ಯಾಕೆಂದ್ರೆ ಇವನು ಇಂದ್ರ ಪದವಿಯನ್ನ ಕೊಟ್ಟಾಗ ಅವರು ಅಲ್ಲಿ ಸುರೆಯನ್ನ ಹಂಚುತ್ತಾರೆ. ಯಾಕೆ ಅಂತಂದ್ರೆ ನಿನಗೆ ಇಂದ್ರ ಪದವಿ ಸಿಕ್ತಲ್ಲ, ಅದರ ಸಂತೋಷಕ್ಕೆ ನಾವು ಸುರಿಯನ್ನ ಅಂತ ಇದೀವಿ. ನಮ್ ಕಡೆ ಇದನ್ನ ಮುದ್ಯ ಅಂತಾರೆ, ಕೆಲವು ಸಾರಿ ಗುಂಡು ಅಂತಾರೆ ಅಂತ. ಗುಂಡು ಅನ್ನೋ ಪದ ಬಳಸಿದ್ದಾರೆ ಅದ್ರಲ್ಲಿ ದೇವರಿಗಿದ್ದ ಮಾನವದಲ್ಲಿ. ನಾವು ಗುಂಡು ಅಂತೀವಿ, ಮದ್ಯ ಅಂತೀವಿ. ನಾವು ಕುಡಿದ್ರೆ ಕುಡುಕರು, ನೀವು ಕುಡಿದ್ರೆ ದೇವಲೋಕದ ಇವರು ಅಂತ ಅವ್ರನ್ನ ಹೇಳ್ಸಿ, ಅವನು ಅಗ್ನಿ ಯಾವ ಕೆಲಸ ಮಾಡ್ಬೇಕು, ವರುಣ ಯಾವ ಕೆಲಸ ಮಾಡ್ಬೇಕು, ವಾಯು ಯಾವ ಕೆಲಸ ಮಾಡ್ಬೇಕು, ಇಂದ್ರ ಏನ್ ಕೆಲಸ ಮಾಡ್ಬೇಕು, ಯಮಧರ್ಮ ಯಾವ ರೀತಿ ಕೆಲಸ ಮಾಡ್ಬೇಕು, ಅದು ಎಲ್ಲವೂ ಯಾಕೆ ಜನಮುಖಿಯಾಗಿ ಇರಬೇಕು ಅನ್ನೋ ರೀತಿಯಲ್ಲಿ ಅವನು ಉಪದೇಶವನ್ನು ಕೊಡ್ತಾನೆ. ಇದು ಸಮಕಾಲೀನ ಪ್ರಭುತ್ವದ ಒಂದು ವ್ಯಾಖ್ಯಾನ ಅಂತ ನನ್ಗನ್ಸುತ್ತೆ. ಮತ್ತೆ ಅವರ ಅನೇಕ ಚಿತ್ರಗಳಲ್ಲಿ ಇದನ್ನ ನಾವು ಕಾಣ್ತೀವಿ. ಶ್ರೀಕೃಷ್ಣ ಆಮೇಲೆ ಎಲ್ಲವೂ ಕೂಡ ಈ ಎಲ್ಲ ಬಂಡಾಯಗಳು ಮತ್ತೆ ಈ ಎಲ್ಲ ರೀತಿಯ ಪ್ರತಿರೋಧಗಳು ಪ್ರಭುತ್ವದ ವಿರುದ್ಧ ಆಗ್ಲಿ, ಸಾಮಾಜಿಕ ತಾರತಮ್ಯದ ವಿರುದ್ಧ ಆಗ್ಲಿ ಬರೋದು ಬಹಳ ತಳ ಸಮುದಾಯದ ವ್ಯಕ್ತಿಗಳಿಂದನೇ ಅಥವಾ ಶ್ರೀಸಾಮಾನ್ಯನ ವ್ಯಕ್ತಿಗಳಿಂದನೇ. ಈ ಕೃಷ್ಣಗಾರುಡಿಯಲ್ಲಿ ಅಧಿಕಾರ ಬರುತ್ತೆ. ಕೃಷ್ಣಗಾರುಡಿ ಚಿತ್ರ ಅವರ ಮೊದಲನೆಯ ನಿರ್ದೇಶನದ ಚಿತ್ರ. ಕೃಷ್ಣಗಾರುಡಿ ಚಿತ್ರ ಮಹಾಭಾರತದ ಯುದ್ಧ ಮುಗಿದ ನಂತರ ಆ ರಾಜನಾಗಿ ಧರ್ಮರಾಯ ಪಟ್ಟಾಭಿಷಿಕ್ತನಾಗ್ತಾನೆ. ಪಟ್ಟಾಭಿಷಿಕ್ತನಾದ ಮೇಲೆ ಶ್ರೀಕೃಷ್ಣ ಬಂದು ನಕುಲ ಸಹದೇವರನ್ನ ಮಹಾಮಂತ್ರಿಗಳನ್ನಾಗಿಯೂ, ಅರ್ಜುನನನ್ನ ಅತಿಥಿ ಸತ್ಕಾರ ಮಾಡೋದಿಕ್ಕೆ, ಮತ್ತೆ ಭೀಮನನ್ನ ಕುದುರೆಗಳು ಮತ್ತೆ ಆನೆಗಳು ಮತ್ತೆ ಈ ರೀತಿ ಸೈನ್ಯವನ್ನ ನೋಡ್ಕೊಳ್ಳೋದಿಕ್ಕೆ ನೇಮಿಸ್ತಾನೆ. ಆಗ ಅರ್ಜುನ ಮತ್ತು ಭೀಮ ಯುದ್ಧ ಗೆಲ್ಬೇಕಾದ್ರೆ ನಾವು ಬೇಕಾಗಿತ್ತು, ಈಗ ಮಹಾಮಂತ್ರಿ ನಮಗಿಂತ ಚಿಕ್ಕವ್ರನ್ನ ಮಹಾಮಂತ್ರಿ ಮಾಡಿದ್ದಾನೆ ಇವನು ಅಂತ ಅಂದ್ಬಿಟ್ಟು ಅವರು ರೆಬೆಲ್ ಆಗ್ತಾರೆ. ರೆಬೆಲ್ ಆಗ್ಬಿಟ್ಟು ಭಾಗ ಕೇಳ್ತಾರೆ. ನೋಡಿ, ಇದೆ ಅದು ಕೂಡ ನಮ್ಮ ಸಮಕಾಲೀನ ರಾಜಕೀಯ ಬದುಕಿನ ಒಂದು ವ್ಯಾಖ್ಯಾನದ ತರನೇ, ಇಂಟರ್ಪ್ರಿಟೇಷನ್ ತರನೇ ಕಾಣ್ತದೆ. ನಾನು ಕೇಳಿದಾಗ ಅಲ್ಲಿ ಒಂದು ರಿಫ್ಟ್ ಉಂಟಾಗ್ತದೆ. ಧರ್ಮರಾಯ ಬೇಕಾರೆ ನನ್ನ ಇದನ್ನೆಲ್ಲ ನೀನೇ ತಗೊಳ್ಳಿ, ನನಗೆ ಬೇಕಾಗಿಲ್ಲ, ಇಲ್ಲ ನಮ್ಗೆ ಆ ತರದ ನಿನ್ನ ಭಿಕ್ಷೆ ಬೇಡ, ನಮಗ್ ಬೇಕಾದ ಪಾಲನ ನಮಗೆ ಕೊಡಿ ಅಂತ ಹೇಳ್ತಾರೆ. ನಂತರ ಕೃಷ್ಣ ಒಬ್ಬ ಸಾಮಾನ್ಯ ಗಾರುಡಿಯ ವೇಷದಲ್ಲಿ ಬಂದು ಅವರ ಅಹಂಕಾರ ನಿರಸನವನ್ನ ಮಾಡಿದೆ. ಹಾಗೆ ಕೃಷ್ಣಗಾರುಡಿಯಲ್ಲಿ ಮಾಡಿದ ಕೆಲಸವನ್ನೇನೆ ಕೂಡ ಬೇರೆ ಬೇರೆಯ ರೀತಿಯ ಈ ತಳ ಸಮುದಾಯಗಳು ಈ ಕನ್ನಿಕಾ ಪರಮೇಶ್ವರಿ ಕಥೆನಲ್ಲಿ ರಾಜನ ವಿರುದ್ಧ ದಂಗೆ ಹೇಳೋರು ಸಾಮಾನ್ಯ ವರ್ತಕ ಪ್ರತಿನಿಧಿಗಳು. ಅದರಲ್ಲೂ ಶ್ರೀಮಂತ ವರ್ತಕ ಪ್ರತಿನಿಧಿಗಳಲ್ಲ, ಬಹಳ ಸಾಮಾನ್ಯ ವರ್ತಕ, ಮತ್ತೆ ಒಂಥರ ಅಬ್ಬೆಪಾರಿಗಳ ತರ ಅಲ್ದಾಡ್ಕೊಂಡಿರುವಂತ ಸಾಮಾನ್ಯರಲ್ಲಿ ಸಾಮಾನ್ಯ ವ್ಯಕ್ತಿಗಳು ರಾಜನ ವಿರುದ್ಧ ಬಂಡಿ ಹೇಳ್ತಾರೆ. ಸೊ ಹೀಗೆ ಪ್ರಭುತ್ವದ ವಿರುದ್ಧ ಮತ್ತೆ ಪ್ರಭುತ್ವದ ತರತಮಗಳ ವಿರುದ್ಧ ಬಂಡಾಯ ಹೂಡೋರು ಅಥವಾ ಬಂಡೇಳೋರು ಕೃಷ್ಣಮೂರ್ತಿಗಳ ಸಿನಿಮಾಗಳಲ್ಲಿ ಯಾವಾಗಲೂ ಕೂಡ ಅಂಚಿನಲ್ಲಿರುವ ಪಾತ್ರಗಳೇ ಆಗಿರೋದು ಬಹಳ ವಿಶೇಷವಾದದ್ದು. ಜೊತೆಗೆ ಅವರಿಗೆ ಈ ರಾಜವೈಭವದ ಬಗ್ಗೆ, ಅದರ ನಿರರ್ಥಕತೆಯ ಬಗ್ಗೆ ಒಂದು ದೊಡ್ಡ ವ್ಯಾಖ್ಯಾನವನ್ನ ಎಲ್ಲಾ ಚಿತ್ರಗಳಲ್ಲೂ ಕಟ್ಕೊಡ್ತಾರೆ. ಅದು ಬಬ್ರುವಾಹನ ಚಿತ್ರದಲ್ಲಿರ್ಬೋದು, ಅಥವಾ ಸತ್ಯಹರಿಶ್ಚಂದ್ರ ಚಿತ್ರದಲ್ಲಿರ್ಬೋದು, ಅಥವಾ ಕೃಷ್ಣಗಾರುಡಿಯ ಚಿತ್ರದಲ್ಲೇ ಇರ್ಬೋದು, ಅಥವಾ ಭಕ್ತ ಕುಂಬಾರ ಚಿತ್ರದಲ್ಲೇ ಇರ್ಬೋದು. ಉದಾಹರಣೆಗೆ ಸತ್ಯಹರಿಶ್ಚಂದ್ರ ಸಿನಿಮಾದಲ್ಲಿ ಅಷ್ಟು ಸಪ್ತದ್ವೀಪಗಳನ್ನ ಆಳಿದ ಹರಿಶ್ಚಂದ್ರ ಸ್ಮಶಾನ ಕಾಯುವ ಒಂದು ವ್ಯಕ್ತಿ ಆಗ್ತಾನೆ. ಈಕೆ ಹೆಂಡತಿ ದಾಸಿಯಾಗಿ ಹೋಗ್ತಾಳೆ, ಮಗ ದಾಸಿಯ ಆ ಶ್ರೀಮಂತನ ಮನೆಯಲ್ಲಿ ಒಂದು ಹಾಳಾಗಿ ಇರ್ತಾನೆ. ಆಗ ಒಂದು ಹಾಡಿನ ಮೂಲಕ ಅವರು ಈ ವೈಭವದ ನಿರರ್ಥಕತೆಯನ್ನ ಹೇಳ್ತಾರೆ. ವಿಧಿ ವಿಪರೀತ ವಿಧಿಯಾಲಾಸ, ವಿಧಿವಿಲಾಸ ವಿಧಿಯಾಘಾತ, ವಿಧಿ ವಿಪರೀತ ವಿಧಿಯಾಘಾತ, ವಿಧಿ ವಿಲಾಸ ವಿಧೇನಃ ಅಂತ ಒಂದು ಹಾಡು ಬರ್ತದೆ. ಅವಾಗ ಅರಮನೆಗೂನು ಅವರು ಸಂಯೋಜನೆ ಮಾಡಿರುವ ಒಂದು ವಿಧಾನ ನೋಡಿದಾಗ ಅರಮನೆಗೂ ಸ್ಮಶಾನಕ್ಕೂ, ಅರಮನೆಗೂನು ಕೊಟ್ಟಿಗೆಗೂ, ಸ್ಮಶಾನಕ್ಕೂ ಕೊಟ್ಟಿಗೆಗೂ ಯಾವುದೇ ವ್ಯತ್ಯಾಸ ಇಲ್ಲದ ರೀತಿಯಲ್ಲಿ ಅವರು ತೋರಿಸ್ತಾರೆ. ಅದು ಆ ವೈಪಿಂಗ್ ಶಾರ್ಟ್ಸ್, ಆ ಜಕ್ಸ್ಟಪೋಸ್ ಮಾಡೋದು ಎಲ್ಲವೂ ಕೂಡ
ಈ ವೈಭವ ಅನ್ನೋದು, ಅಧಿಕಾರ ಅನ್ನೋದು ಎಷ್ಟು ನಿರರ್ಥಕವಾದದ್ದು, ಎಷ್ಟು ಕ್ಷಣಿಕವಾದದ್ದು, ಮತ್ತೆ ಅದು ತರುವಂತ ಅಹಂಕಾರಗಳು ಎಷ್ಟು ಮುರುಟಿ ಹೋಗ್ತವೆ ಅನ್ನುವ ಒಂದು ದೊಡ್ಡ ವ್ಯಾಖ್ಯಾನವನ್ನೇ ಆ ಇಡೀ ಒಂದು ಹಾಡಿನಲ್ಲಿ ಅವರು ಪ್ರಸ್ತುತಪಡಿಸ್ತಾರೆ. ಮತ್ತೊಂದು ಬಹಳ ಮುಖ್ಯವಾದ ಕಾಣಿಕೆ ಏನು ಅಂತಂದ್ರೆ ಕೃಷ್ಣಮೂರ್ತಿ ಹುಣಸೂರು ಅವ್ರದ್ದು ಕನ್ನಡ ಸಾಹಿತ್ಯದ ಬಗೆಗಿನ ಅವರ ದೊಡ್ಡ ಅನುಸಂಧಾನ ಚಿತ್ರಗಳ ಮೂಲಕ. ಭಕ್ತ ಕನಕದಾಸ ಹೆಚ್ಚು ಕಡಿಮೆ ಅವರು ಐತಿಹ್ಯಗಳನ್ನ ಆಧರಿಸಿದ್ರು ಕೂಡ ಅವರು ಭಕ್ತ ಕನಕದಾಸನ ನಳದಮಯಂತಿ ಸಿನಿಮಾದಲ್ಲಿ ಕೆಂಪರಾಜ ಅರಸು ಅವರಿಗೆ ಮಾಡಿದಂತ ಸಿನಿಮಾ ಅದು. ಅದರ ಚಿತ್ರಕಥೆಯನ್ನ ಹುಣಸೂರು ಕೃಷ್ಣಮೂರ್ತಿ ಅವರೇ ಮಾಡ್ತಾರೆ. ಗೀತೆಗಳನ್ನ ಅವರೇ ಬರೆದಿದ್ದಾರೆ, ಸಂಭಾಷಣೆನ ಅವರೇ ಬರೆದಿದ್ದಾರೆ. ಆದ್ರೂ ಹೆಚ್ಚು ಕಡಿಮೆ ಏನೋ ಅದರ ಸಂಪೂರ್ಣ ಇದು ಕನಕದಾಸರ ನಳಚರಿತ್ರೆಯ ಸಂವಿಧಾನವನ್ನೇ ಅವರು ಒಗ್ಗಿಸ್ಕೊಂಡಿದ್ದಾರೆ. ಸತ್ಯ ಹರಿಶ್ಚಂದ್ರ ಚಿತ್ರವನ್ನ ನಾವು ನೋಡಿದ್ರೆ ಅದು ಹೆಚ್ಚು ಕಡಿಮೆ ರಾಘವಾಂಕ ಕವಿಯ ಹರಿಶ್ಚಂದ್ರ ಕಾವ್ಯವನ್ನ ಆಧರಿಸಿದ ಕೃತಿಯಾಗಿದೆ. ಅದನ್ನ ಅವರೇ ಹೇಳಿದ್ದಾರೆ ಒಂದು ಕಡೆ, ಇದು ರಾಘವಾಂಕನ ಹರಿಶ್ಚಂದ್ರ ಕಾವ್ಯ ನನ್ನ ಮೇಲೆ ಬಹಳ ದೊಡ್ಡ ಪ್ರಭಾವ ಬೀರಿತು. ಅದರಿಂದ ಅದನ್ನ ನಾನು ಅನೇಕ ಸಂಗತಿಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಮುಖ್ಯವಾಗಿ ಅದರಲ್ಲಿ ವಶಿಷ್ಠ ಮತ್ತು ವಿಶ್ವಾಮಿತ್ರರ ನಡುವಿನ ವಾಗ್ವಾದ ಅಥವಾ ಸಂವಾದ ಇಂದ್ರನ ಆಸ್ಥಾನದಲ್ಲಿ ನಡೆಯುತ್ತಲ್ಲ, ಅದು ಹರಿಶ್ಚಂದ್ರ ಕಾವ್ಯದ ದೃಶ್ಯ ರೂಪಕ ಅಂತ ನಾವು ಹೇಳ್ಬಹುದು. ಹರಿಶ್ಚಂದ್ರ ಕಾವ್ಯದಲ್ಲಿ ಒಂದು ಇವರಿಬ್ಬರ ನಡುವೆ ಅಂದ್ರೆ ನಿರಪರಾಧಿಯಾದ ಹರಿಶ್ಚಂದ್ರ ಅಲ್ಲಿ ಒಬ್ಬ ಸಬ್ಜೆಕ್ಟು ಅಲ್ಲ ಕೂಡ, ಅವನು ಅಲ್ಲಿ ಭೂಲೋಕದಲ್ಲಿ ಎಲ್ಲೋ ಒಂದು ಕಡೆ ಇರೋನು, ಅವನು ಇವರ ಪ್ರತಿಜ್ಞೆಗಳಿಗೆ, ವಾಗ್ವಾದಗಳಿಗೆ, ಸಂವಾದಗಳಿಗೆ ವಸ್ತು ಆಗ್ತಾನೆ. ಅದಕ್ಕೆ ಯಾವ ತರ ರಾಘವಾಂಕ ಒಂದು ಲೈನ್ ಬರೀತಾರೆ, ರಾಘವಾಂಕ ಕಾವ್ಯದಲ್ಲಿ ಒಂದು ಸಾಲಿದೆ, ಕೋಣನೆರಡು ಹೋರೆ ಗಿಡಮಿಂಗೆ ಮಿತ್ತು ಅಂತ. ಅಂದ್ರೆ ಎರಡು ಕೋಣಗಳು ಡಿಕ್ಕಿ ಹೊಡೆದಾಗ ಅದರ ನದಿಯೇ ಇರುತ್ತಲ್ಲ ಗಿಡ, ಅದಕ್ಕೆ ಮೃತ್ಯು ಆಗತ್ತೆ ಅನ್ನೋ ರೀತಿಯಲ್ಲಿ. ಸೊ ಅದನ್ನ ಅವರು ಈ ಎರಡು ಕೋಣಗಳು ಹೋರಾಡೋ ರೀತಿಯಲ್ಲೇನೆ ಆ ದೃಶ್ಯ ಸಂಯೋಜನೆ ಮತ್ತು ಸಂಭಾಷಣೆಗಳನ್ನ ಅವರು ರಚಿಸಿದ್ದಾರೆ. ಅದ್ರ ಜೊತೆಗೆ ಅವನು ವಿಶ್ವಾಮಿತ್ರ ಶಪಥ ಮಾಡಿದ ತಕ್ಷಣ ಅವನಿಂದ ಅಸತ್ಯವನ್ನ ನುಡಿಸ್ತೀನಿ ಅಂತ ಮಾಡಿದಾಗ ಹರಿಶ್ಚಂದ್ರನ ಹೆಂಡತಿ ದಿಗ್ಗನೆ ಹೇಳ್ತಾಳೆ, ಚಂದ್ರಮತಿ ಎದ್ದು ನನಗೊಂದು ಕೆಟ್ಟ ಕನಸಾಯ್ತು ಅಂತ. ಆ ಗಿಡಮಿಂಗೆ ಮಿತ್ತು ಅನ್ನೋದನ್ನ ಅಲ್ಲಿ ಅವರು ಆ ರೂಪಕವಾಗಿ ಒಂದನ್ನ ತಂದಿದ್ದಾರೆ ಅನ್ಸುತ್ತೆ. ಇನ್ನು ಯಚ್ಚಮ ನಾಯಕ ನಮ್ಮ ವಿಜಯನಗರ ಪತನದ ನಂತರ ಕೆಲವು ಪಾಳೆಯಪಟ್ಟುಗಳಲ್ಲಿ ಆದಂತ ಸ್ವಾತಂತ್ರ್ಯ ಸಂಗ್ರಾಮಗಳು ಮತ್ತು ವಿರೋಧಗಳನ್ನ ಆಧರಿಸಿದಂತ ಸಾಹಿತ್ಯಗಳನ್ನ ಆಧರಿಸಿ ಅವರು ವೀರ ಸಂಕಲ್ಪ ಚಿತ್ರವನ್ನ ಮಾಡಿದ್ರು. ಅದು ಅವರ ನಿರ್ಮಾಣ ಮತ್ತೆ ನಿರ್ದೇಶನದ ಚಿತ್ರವೇ ಸಹ. ಅದನ್ನ ಮಾಡೋದಕ್ಕೆ ಅವರು ಸುಮಾರು ಒಂದು ಕಡೆ ಉಲ್ಲೇಖ ಇದೆ, ಸುಮಾರು 100 ಪುಸ್ತಕಗಳನ್ನ ಅವರು ಓದಿ ಅದರಿಂದ ಇತಿಹಾಸವನ್ನ ಸಂಗ್ರಹಿಸಿದ್ರು ಅಂತ. 100 ಪುಸ್ತಕಗಳನ್ನ ಓದಿಲ್ದೇ ಇರ್ಬೋದು, ಆದ್ರೆ ಇತಿಹಾಸಕ್ಕೆ ನಿಷ್ಠವಾಗಿ ಇರಬೇಕು ಅಂತ ಅವ್ರು ಹಾಕಿದ ಶ್ರಮ ಅಲ್ಲಿ. ಹಾಗೇನೇನೆ ಅವರು ವೀರಸುಂದರ ಲಕ್ಷ್ಮಣ ಅಂತ ಒಂದು ಉತ್ತರ ಕರ್ನಾಟಕದ ಒಬ್ಬ ಸ್ವಾತಂತ್ರ್ಯ ವೀರನ ಕುರಿತು ಚಿತ್ರ ಮಾಡಿದಾಗ್ಲೂ ಕೂಡ ಅವರು ಸಾಕಷ್ಟು ಅಧ್ಯಯನಗಳನ್ನ ಮಾಡ್ಕೊಂಡೇನೆ, ಮತ್ತೆ ಅಲ್ಲಿಯ ಜನಜೀವನ ಕ್ರಮವನ್ನ ಅಧ್ಯಯನ ಮಾಡ್ಕೊಂಡೇನೆ ಅವರು ಮಾಡಿದ್ರು. ಹಾಗೇನೇನೆ ನಮ್ಮ ಬಬ್ರುವಾನಕ್ಕಿಂತ ಈ ಶ್ರೀಕೃಷ್ಣ ಗಾರುಡಿ ಸಿನಿಮಾದಲ್ಲಿ ಅನೇಕ ಜೈಮಿನಿ ಭಾರತದ ಕೆಲವು ಕಥಾ ಪ್ರಸಂಗಗಳನ್ನ ಅವರು ತಂದು ಅಲ್ಲಿ ಸೇರ್ಸಿದ್ದೀನಿ ಅಂತ ಹೇಳಿದ್ದಾರೆ. ಜೈಮಿನಿ ಭಾರತದ ದೊಡ್ಡ ಪ್ರಭಾವ ನನ್ನ ಮೇಲೆ ಆಗಿದೆ ಅಂತ. ಇನ್ನು ಭಕ್ತ ಪರಂಪರೆಗೆ ಸಂಬಂಧಪಟ್ಟಂಗೆ ಅವರು ಸಿನಿಮಾಗಳನ್ನ ಮಾಡುವಾಗ ಬಹಳಷ್ಟು ಅಧ್ಯಯನವನ್ನ ಅವರು ಮಾಡಿದ್ದಾರೆ. ಉದಾಹರಣೆಗೆ ಭಕ್ತಿ ಪರಂಪರೆಯ ಚಿತ್ರಗಳಲ್ಲಿ 2 ಬಗೆಯ ಭಕ್ತಿಗಳನ್ನು ಅವರು ಚಿತ್ರಗಳನ್ನು ಮಾಡಿದ್ದಾರೆ. ಒಂದು ಶಿವಭಕ್ತಿ, ಒಂದು ಹರಿಭಕ್ತಿ. ಹರಿಭಕ್ತಿ ಸಿನಿಮಾಗಳ ಅವರು ಭಕ್ತಚೇತ ಮತ್ತೆ ಗೋರಕುಂಬಾರ ಅಂದ್ರೆ ಭಕ್ತ ಕುಂಬಾರ, ಭಕ್ತ ಜ್ಞಾನದೇವ, ಈ ಚಿತ್ರಗಳನ್ನ ಮಾಡುವಾಗ ಅವರು ಸಂಪೂರ್ಣ
ಪಂಡರಿ ನಾಥನ ಪಂಥ ಏನಿದೆ, ಆ ಪಂಥವನ್ನು ಅಭ್ಯಾಸ ಮಾಡೇನೆ, ಅಲ್ಲಿಯ ಅಭಂಗಗಳನ್ನ ಅಭ್ಯಾಸ ಮಾಡೇನೆ ಅವರು ಕನ್ನಡಕ್ಕೆ ಹೊಂದಿಸಿದ್ದಾರೆ. ಅವರು ಭಕ್ತ ಕುಂಬಾರ ಮತ್ತೆ ಭಕ್ತ ಜ್ಞಾನದೇವ ಚಿತ್ರಗಳನ್ನ ನೋಡಿದಾಗ ಅವರು ಸಂಭಾಷಣೆ ಮತ್ತ ಗೀತೆಗಳ ರಚನೆ ಹೆಚ್ಚು ಕಡಿಮೆ ಮರಾಠಿಯ ಅಭಂಗಗಳನ್ನ ಹೋಲುವಂತ ಗೀತ ರಚನೆಗಳೇ ಆಗಿವೆ. ಹಾಗೇನೆ ಅವರು ಹರಿಭಕ್ತಿಗೆ ಜೊತೆಯಲ್ಲೇನೆ ಶೈವ ಭಕ್ತಿಯ ಚಿತ್ರಗಳನ್ನು ಮಾಡಿದ್ದಾರೆ. ಇನ್ನು ಹರಿಭಕ್ತಿನಲ್ಲಿ ಭಕ್ತ ಕನಕದಾಸ ಆಗ್ಲೇ ಹೇಳ್ದಂಗೆ ಅವರು ಭಕ್ತ ಕನಕದಾಸರ ಎಲ್ಲ ಸಾಹಿತ್ಯವನ್ನ ಅಭ್ಯಾಸ ಮಾಡೇನೆ ಅವರು ಚಿತ್ರಕಥೆ ಮತ್ತೆ ಸಂಭಾಷಣೆಯನ್ನ ರಚಿಸಿದ್ದು. ಇನ್ನು ಶೈವ ಭಕ್ತಿಯ ಸಿನಿಮಾಗಳಲ್ಲೂ ಕೂಡ ಅವರು ಹಿಂದೆ ಬಿದ್ದಿಲ್ಲ. ಉದಾಹರಣೆಗೆ ರೇಣುಕಾದೇವಿ ಮಹಾತ್ಮೆ ಸಿನಿಮಾ ಮಾಡಿದ್ರು, ನಂತರ ಅವರು ಭಕ್ತ ಸಿರಿಯಳ ಅನ್ನೋ ಒಂದು ಸಿನಿಮಾವನ್ನು ಮಾಡಿದ್ರು, ಶಿವಕನ್ಯೆ ಅನ್ನೋ ಒಂದು ಸಿನಿಮಾ ಮಾಡಿದ್ರು, ಶಿವಪುಟ್ಟ ಸೌಭಾಗ್ಯ ಅಂತ ಸಿನಿಮಾ ಮಾಡಿದ್ರು. ಭಕ್ತ ಸಿರಿಯಾಳದಲ್ಲಿ ಹರಿಭಕ್ತಿಯ ಮುಖ್ಯವಾದ ಹರಭಕ್ತಿ ಶೈವ ಭಕ್ತಿಯ ಶೈವ ಪಂಥದ ಮುಖ್ಯ ಲಕ್ಷಣ ಏನಂತ ಅಂದ್ರೆ ಅದು ಕಾಯಕ. ಹರಿಭಕ್ತಿನಲ್ಲಿ ಅದು ವಿರಾಗ, ಕಾಯಕಕ್ಕೆ ಅಷ್ಟು ಮಹತ್ವ ಇಲ್ಲ. ವಿರಾಗದ ಧ್ವನಿಯ ಆ ಚಿತ್ರ ಅದು. ಇದು ಕಾಯಕ ಪ್ರಧಾನವಾದ ಚಿತ್ರ. ರೇಣುಕಾ ಮಹಾತ್ಮೆ ಎಲ್ಲಿ ಅಷ್ಟೊಂದು ಆ ಛಾಯೆ ಇಲ್ಲ, ಆದ್ರೆ ಭಕ್ತ ಸಿರಿಯಾಳದಲ್ಲಿ ಆ ಛಾಯೆ ಇದೆ. ಸೊ ಹಾಗಾಗಿ ಅವರು ನಮ್ಮ ಯಡಿಯೂರು ಸಿದ್ಧಲಿಂಗೇಶ್ವರ, ರೇಣುಕಾ ಮಹಾತ್ಮೆ ಮತ್ತೆ ಶಿವಕನ್ಯಾ, ಶಿವಪುಟ್ಟ ಸೌಭಾಗ್ಯ ಮತ್ತೆ ಭಕ್ತ ಸಿರಿಯಾಳ ಈ ಹರ ಭಕ್ತಿಯ ಶೈವ ಭಕ್ತಿಯ ಪಂಥದ ಸಿನಿಮಾಗಳನ್ನ ನೋಡಿದ್ರೆ ಅವು ಪ್ರತ್ಯೇಕವಾಗಿ ಹರಭಕ್ತಿಯ ಹರಿದಾಸರ ಜೀವನ ಕ್ರಮಕ್ಕಿಂತ ಭಿನ್ನವಾಗಿ ನಿಂತಿತ್ತು. ಇದಕ್ಕೆ ಅವರ ಸಿದ್ಧತೆಗಳು, ಅವರ ಸಾಹಿತ್ಯದ ಮೂಲಕ ಸಿದ್ಧತೆ ಮಾಡಿಕೊಂಡಂತೂ ಬಹಳ ಮುಖ್ಯ ಅಂತ ನನಗೆ ಅನ್ಸುತ್ತೆ. ಇನ್ನು ನಾನು ಅವರ ಸಂಭಾಷಣೆಯಲ್ಲೂ ಕೂಡ ಅವರು ಬಹಳ ದೊಡ್ಡ ಛಾಪನ್ನ ಮೂಡಿಸಿದ್ದಾರೆ. ಸಂಭಾಷಣೆಯಲ್ಲೂ ಕೂಡ ಅವರು ತಮ್ಮದೇ ಆದ ಒಂದು ವಿಶಿಷ್ಟತೆಯ ಮಾರ್ಗವನ್ನ ಕಂಡುಕೊಂಡಂತ ಬಹಳ ಯುನೀಕ್ ಇದು ಫಿಲ್ಮ್ ಮೇಕರ್ ಹುಣಸೂರು ಕೃಷ್ಣಮೂರ್ತಿ ಅವರು. ಸರಿಸುಮಾರು ಎಲ್ಲಾ ರೀತಿಯ ಚಿತ್ರಗಳಿಗೂ ಅಂದ್ರೆ ಎಲ್ಲಾ ಬಗೆಯ ಚಿತ್ರಗಳಿಗೂ ಸಂಭಾಷಣೆಗಳನ್ನ ಬರೆದಿದ್ದಾರೆ. ಮುಖ್ಯವಾಗಿ ಅವರು ಆರಂಭ ಮಾಡಿದ್ದೇನೆ ಅವರು ಪೌರಾಣಿಕ ಚಿತ್ರಗಳ ಮೂಲಕ. ಆ ಪೌರಾಣಿಕ ಚಿತ್ರಗಳಲ್ಲಿ ಬಹಳ ಗ್ರಾಂಥಿಕವಾದ ಸಂಭಾಷಣೆ ಇತ್ತು. ಆ ಕಾಲದಲ್ಲಿ ಬೆಳ್ಳಾವೆ ನರಹರಿ ಶಾಸ್ತ್ರಿಯವರ ನಾಟಕಗಳನ್ನೇ ಹೆಚ್ಚು ಕಡಿಮೆ ಕನ್ನಡದ ಚಲನಚಿತ್ರಗಳನ್ನಾಗಿ ರೂಪಾಂತರಗೊಳ್ತಾ ಇದ್ದ ಕಾಲದಲ್ಲಿ, ಮತ್ತೆ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರು ಬಹಳ ಪ್ರೌಢಿಮೆಯ ಸಂಭಾಷಣೆಗಳನ್ನ ರಚಿಸ್ತಾ ಇದ್ರು. ಕೃಷ್ಣಲೀಲಾದಲ್ಲೂ ಕೂಡ ಅದೇ ತರ ಮಾಡಿದ್ದೀನಿ ಅಂತ ಒಂದು ಕಡೆ ಅವರು ಹೇಳ್ಕೊಂಡ್ರು. ಆ ಪ್ರಭಾವ ಅವ್ರ ಮೇಲೆ ಬಿದ್ದಿತ್ತು. ಆದ್ರೆ ನಂತರ ಅವರು ಬಹಳ ಬೇಗ ಅದರಿಂದ ಕಳಚಿಕೊಂಡು ಜನಸಾಮಾನ್ಯರ ನುಡಿಗಟ್ಟಿಗೆ ತಮ್ಮ ಸಂಭಾಷಣೆಯನ್ನ ಹಿಡಿದ್ರು. ಈ ಹೊರಳುದಾರಿ ಹಿಡಿತಲ್ಲ, ಅದರಿಂದಾಗೇನೆ ಅವರ ಲಾಂಗಿವಿಟಿ ಅಂದ್ರೆ ಸುದೀರ್ಘವಾದ ಪಯಣಕ್ಕೆ ಬಹಳ ಮುಖ್ಯವಾಯಿತು ಅಂತ ಕಾಣ್ತದೆ. ಹಾಗಾಗಿ ಅವರು ಭಾಷೆಯನ್ನ ಪ್ರೌಢಿಮತೆಯಿಂದ ಬಿಡಿಸಿ ಜನಸಾಮಾನ್ಯರಿಗೂ ಅರ್ಥವಾಗುವ ರೀತಿಯಲ್ಲಿ ಪುರಾಣದ ವಿಷಯಗಳನ್ನ, ಭಕ್ತಿಯ ವಿಷಯಗಳನ್ನ ಹೇಳ್ತಾ ಹೋದ್ರು. ಇನ್ನು ಜಾನಪದ ವಿಷಯದಲ್ಲಂತೂ ಹೆಚ್ಚು ಕಡಿಮೆ ಅವರು ಜಾನಪದ ಸೊಗಡಿಗೆ ಹಿಂದಿರುಗ್ಬಿಟ್ರು. ನಾನು ಆಗ್ಲೇ ಪ್ರಭುತ್ವದ ವಿಚಾರದಲ್ಲಿ ಹೇಳ್ತಾ ಇದ್ದಾಗ ಇದನ್ನ ಹೇಳೋದ್ ಮರ್ತ್ಬಿಟ್ಟಿದೆ, ಅದನ್ನ ಈಗ ಜ್ಞಾಪಕ ಬಂತು. ಜಗಮೆಚ್ಚಿದ ಮಗ ಅಂತ ಸಿನಿಮಾ ಒಂದು ಪಕ್ಕಾ ಕಮರ್ಷಿಯಲ್ ಸಿನಿಮಾ, ಆದ್ರೂ ಕೂಡ ಅಲ್ಲಿ ಪ್ರಭುತ್ವದ ವಿರುದ್ಧದ ಬಂಡಾಯದ ಒಂದು ದೊಡ್ಡ ಸಂಗತಿ ಇದೆ. ಮತ್ತೆ ರಾಜಕೀಯ ಪ್ರಭುತ್ವ ಎಷ್ಟು ಕ್ರೂರಿ ಅನ್ನೋದಕ್ಕೆ ಅಲ್ಲಿ ಒಂದು ಸಂಭಾಷಣೆ ಮೂಲಕ ಅವರು ಹೇಳಿಸ್ತಾರೆ. ರಾಜ ಅಶ್ವಥ್ ಅವರು ರಾಜನ ಪಾತ್ರ ವಹಿಸಿದಾಗ ಒಂದು ಹಂತದಲ್ಲಿ ಅವರು ಹೇಳ್ತಾರೆ, ರಾಜಾಡಳಿತ ಅನ್ನೋ ಮೀಮಾಂಸೆಯ ಅಂದ್ರೆ ತತ್ವದ ಮೊದಲನೇ ಅಧ್ಯಾಯ ಕುತಂತ್ರ, ಕೊನೆಯ ಅಧ್ಯಾಯನೇ ಕೊಲೆ. ಸೊ ಹೀಗೆ ಪ್ರಭುತ್ವದ ಕ್ರೌರ್ಯವನ್ನ ಬಿಂಬಿಸುವಂತ
ವಿಚಾರಗಳನ್ನ ಅವರು ಸಮಕಾಲೀನ ಸಮಾಜದ ಜೊತೆ ಒಂದು ಅನುಸಂಧಾನ ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೊಂದು ಉದಾಹರಣೆ ಅಂತ ಅದನ್ನ ನಾನು ಗುರ್ತು ಮಾಡ್ಕೊಂಡಿದ್ದೆ. ಈಗ ಅದು ಹೇಳ್ತೇನೆ ಇರ್ಲಿ. ಸೊ ಈಗ ನಿರ್ದೇಶನಕ್ಕೆ ಬಂದ್ರೆ ಅವರು ಪೌರಾಣಿಕ ಚಿತ್ರಗಳಿಂದ ಬಂದ್ರು. ಪೌರಾಣಿಕ ಚಿತ್ರಗಳಲ್ಲಿ ಏನು ಸಂಭಾಷಣೆಯ ಬಿಗಿ ಇತ್ತು, ಆ ಬಿಗಿಯನ್ನು ಅವರು ಸಡಿಲಗೊಳಿಸಿದ್ರು. ಜನಸಾಮಾನ್ಯರಿಗೂ ಅರ್ಥವಾಗುವ ರೀತಿಯಲ್ಲಿ ಅವರು ಸಂಭಾಷಣೆಗಳನ್ನ ಮಾಡಿದ್ರು. ಇನ್ನು ಜನಪದ ಚಿತ್ರಗಳಿಗೆ ಬಂದ್ಮೇಲೆ ಅದು ಇನ್ನೂ ಹೆಚ್ಚು ಸರಳಗೊಳಿಸ್ತಾ ಹೋದ್ರು. ಭಕ್ತಿ ಪ್ರಧಾನ ಚಿತ್ರಗಳು ಬಂದಾಗ ಅದಕ್ಕೆ ಅಗತ್ಯವಾದ ರೀತಿಯಲ್ಲಿ ಸಂಭಾಷಣೆಯನ್ನ ಸರಳಗೊಳಿಸಿ ಮತ್ತೆ ಮನಮುಟ್ಟುವಂತೆ ಹೇಳಿದ್ರು. ಅಲ್ಲಿ ಬಹಳ ಮುಖ್ಯವಾಗಿ ತತ್ವಜ್ಞಾನ ಪ್ರಸಾರ ಬಹಳ ಮುಖ್ಯ ಆಗಿರ್ತದೆ ಭಕ್ತಿ ಪ್ರಧಾನ ಚಿತ್ರಗಳಲ್ಲಿ. ಹಾಗಾಗಿ ಅವರು ಜನಸಾಮಾನ್ಯರಿಗೂ ಅರ್ಥವಾಗುವ ರೀತಿಯಲ್ಲಿ ಸಂಭಾಷಣೆಯನ್ನ ಬರೆಯೋದಕ್ಕೆ ಇನ್ನು ಐತಿಹಾಸಿಕ ಚಿತ್ರಗಳಲ್ಲಿ ಅಗತ್ಯವಾದಂತ ವೀರರಸದ ಸಂಭಾಷಣೆಗಳನ್ನ ಭಕ್ತಿ ಬರೆದ್ರು. ಅವರು ಎಷ್ಟು ಮಟ್ಟಿಗೆ ಆ ವೀರರಸದ ಸಂಭಾಷಣೆಗಳು ಅಂತಂದ್ರೆ ಇವತ್ತಿಗೂ ಕೂಡ ನಾವು ಬಬ್ರುವಾನ ಮತ್ತೆ ಸತ್ಯ ಹರಿಶ್ಚಂದ್ರ ಅಥವಾ ವೀರ ಸಿಂಧೂರ ಲಕ್ಷ್ಮಣ ಅಥವಾ ವೀರ ಸಂಕಲ್ಪ ಚಿತ್ರಗಳು ನೋಡಿದಾಗ ಅದು ವ್ಯಕ್ತ ಆಗ್ತದೆ. ಸೊ ಹೀಗೆ ಹುಣಸೂರು ಕೃಷ್ಣಮೂರ್ತಿ ಅವರು ಸಂಭಾಷಣೆಯಲ್ಲಿ ಕೂಡ ತಮ್ಮದೇ ಆದ ಒಂದು ಛಾಪನ್ನ ಹೊರಡ್ರು. ಇನ್ನು ಗೀತ ರಚನೆಯಲ್ಲಂತೂ ಅವರ ಪಯಣ ಬಹಳ ಸುದೀರ್ಘವಾದದ್ದು. ಒಂದು ಆಶ್ಚರ್ಯಕರವಾದ ಸಂಗತಿ ಅಂತ ಅಂದ್ರೆ ಹುಣಸೂರು ಕೃಷ್ಣಮೂರ್ತಿಯವರು ಸಿನಿಮಾ ಜೀವನ ಆರಂಭಿಸಿದಾಗ ನಾನು ಆಗ್ಲೇ ಹೇಳಿದಾಗೆ ಬಹಳ ದೊಡ್ಡ ದೊಡ್ಡ ಗೀತ ರಚನೆಕಾರರಿದ್ರು. ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರಿದ್ರು, ಜಿ.ವಿ. ಅಯ್ಯರ್ ಅವರಿದ್ರು, ಪುರಾ ಸೀತಾರಾಮ ಶಾಸ್ತ್ರಿ ಅವರಿದ್ರು. ಅನಂತರ ಸ್ವಲ್ಪ ದಿನ ನರೇಂದ್ರ ಬಾಬು ಅವರು ಬಂದ್ರು, ಸೊರಟ್ ಅಶ್ವಥ್ ಅವರು ಬಂದ್ರು. ಅನಂತರ ಅವರ ನೆಕ್ಸ್ಟ್ ತಲೆಮಾರಿನಲ್ಲಿ ಚಿ ಸದಾಶಿವನವರು ಇದ್ರು. ಚಿ ಸದಾಶಿವನವರ ನಂತರ ನೆಕ್ಸ್ಟ್ ಮುಂದಿನ ತಲೆಮಾರಿನಲ್ಲಿ ಬಹಳ 3 ಪ್ರಮುಖ ಸಾಹಿತಿಗಳು ಎಮರ್ಜ್ ಆದ್ರು. ಒಬ್ಬರು ಆರ್ ಎನ್ ಜಯಗೋಪಾಲ್, ಗೀತಪ್ರಿಯ ಮತ್ತು ಚಿ ಉದಯಶಂಕರ್. ಅವರ ನಡುವೆ ಇನ್ನು ಬೇರೆ ಬೇರೆಯ ಸಾಹಿತಿಗಳು ಕೂಡ ಬಂದು ಹೋದ್ರು. ಜೊತೆಗೆ ಕನ್ನಡದ ಕವಿಗಳ ಸಾಹಿತ್ಯವನ್ನ ಅಳವಡಿಸಿಕೊಳ್ಳುವಂತ ಒಂದು ಇದು ಬಂದು. ಆದ್ರೆ ಈ ಹಳೆ ತಲೆಮಾರಿನ ಅಥವಾ ಸಮಕಾಲೀನ ಸಾಹಿತಿಗಳ ಜೊತೆ ಅವರು ಸ್ಪರ್ಧಿಸಿ ಗೆದ್ರು. ಹೊಸ ತಲೆಮಾರಿನ ಸಾಹಿತಿಗಳ ಜೊತೆಯೂ ಕೂಡ ಸ್ಪರ್ಧಿಸಿ ಗೆದ್ರು. ಯಾಕೆ ಆ ತರದ ಸಾಧ್ಯತೆ ಅವ್ರಿಗಾಯ್ತು ಅಂತ, ಒಂದು ತಮ್ಮ ಗೀತ ರಚನೆಯಲ್ಲಿ ಅವರು ಮಾಡಿದಂತ ಅನೇಕ ಪ್ರಯೋಗಗಳು. ಮೊದಲು ಅವರು ಬಹಳ ಪ್ರೌಢಿಮವಾದ ಕಾವ್ಯವನ್ನೇ ಅಥವಾ ಗೀತೆಗಳನ್ನೇ ಬರೀತಾ ಇದ್ರು. ನಂತರ ಅವರು ಸಿನಿಮಾಗೆ ಬೇರೆ ತರಹದ ಗೀತೆಗಳು ಅಗತ್ಯವನ್ನ ಅವರು ಮನಗಂಡ್ರು ಅಂತ ಕಾಣ್ತದೆ. ಕನ್ನಡದ ಸಿನಿಮಾಗ ಮತ್ತು ಸಂಗೀತದ ಬಗ್ಗೆ ಒಂದು ದೊಡ್ಡ ಆಕ್ಷೇಪಣೆ ಇತ್ತು ಮೊದಲು. ಅದೇನಂತ ಅಂದ್ರೆ ಕನ್ನಡದ ಸಂಗೀತ ಮತ್ತೆ ಗೀತೆಗಳ ಲಯ ಇದೆಯಲ್ಲ, ಅದು ಸಂಗೀತ ನೃತ್ಯಕ್ಕೆ ಸರಿಯಾಗಿ ಹೊಂದಿಕೊಳ್ಳಲ್ಲ. ಒಂಥರ ಸಾಂಬರ್ ಒಂದು ತರದ ಮಂದಸ್ಥಾಯಿಯಲ್ಲಿ ಇರುವಂತ ಗೀತೆಗಳು ಮತ್ತೆ ಸಂಗೀತವೇ ಪ್ರಧಾನವಾದಂತ ಗೀತೆಗಳು. ಹಾಗಾಗಿ ಮನರಂಜನಾತ್ಮಕವಾಗಿ ಬೇಕಾದಂತ ಒಂದು ನೃತ್ಯಕ್ಕೆ ಹೊಂದಿಕೊಳ್ಳುವಂತ ಗೀತೆಗಳು ಕನ್ನಡದಲ್ಲಿ ಸರಿಯಾಗಿ ಬರ್ತಾ ಇಲ್ಲ ಅನ್ನೋ ಒಂದು ಆಕ್ಷೇಪಣೆ ಆರಂಭದಲ್ಲಿತ್ತು. ಅದನ್ನ ಹುಣಸೂರು ಕೃಷ್ಣಮೂರ್ತಿಯವರು ಹೊಡೆದ್ರು. ಅದಕ್ಕೆ ಮೊದಲಾಗಿ ಕುರಾ ಸೀತಾರಾಮ ಶಾಸ್ತ್ರಿಯವರು ಮಹಾಕವಿ ಕಾಳಿದಾಸದಲ್ಲಿ ಚೆಲುವೈ ಚೆಲುವು ತಾನೇ ತಂದಾನ ಆ ಮೂಲಕ ಒಂದು ಸ್ವಲ್ಪ ಜಾನಪದ ಸೊಗಡನ್ನ ತಂದ್ರು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಬ್ರೇಕ್ ಮಾಡಿದವರು ಅಂತಂದ್ರೆ ಹುಣಸೂರು ಕೃಷ್ಣಮೂರ್ತಿಯವರು. ಅವರು ರತ್ನಮಂಜರಿ ಚಿತ್ರವನ್ನ ನಿರ್ಮಾಣ ಮಾಡಿದಾಗ ಅದರಲ್ಲಿ ರಾಜನ್ ನಾಗೇಂದ್ರ ಅವರ ಸಂಗೀತದ ಮೂಲಕ ಗಿಲ್ 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 ಗಿಲ್ಲಕ್ಕ ಕಾಲಿಗೆಜ್ಜೆ ಝಣಕ್ಕ ಅನ್ನೋ ಒಂದು ಬಹಳ ನೃತ್ಯ ಪ್ರಧಾನವಾದ ಮತ್ತೆ ವೇಗ ಪ್ರಧಾನವಾದ ಗೀತೆಯನ್ನ ಅಳವಡಿಸಿದ್ರು. ನಂತರ ಅದರಲ್ಲೇನೆ ಕೂಡ ಸಂಭಾಷಣೆಯ ರೂಪದಲ್ಲಿರುವ ಒಂದು ಹಾಡನ್ನು ಕೂಡ ಬರೆದ್ರು. ಆವರೆಗೂ ಆ ರೀತಿಯ ಸಂಭಾಷಣೆಯ ರೂಪದಲ್ಲಿ ಹಾಡನ್ನ ಬರೆಯಬಹುದಾದ ಸಾಧ್ಯತೆಗಳನ್ನ ಯಾರೂ ಹೆಚ್ಚು ಅನ್ವೇಷಿಸಿರ್ಲಿಲ್ಲ. ಕಂದ ಪದ್ಯಗಳು, ಸೀಸ ಪದ್ಯಗಳು ಪೌರಾಣಿಕ ಚಿತ್ರಗಳಲ್ಲಿ ಇದ್ದು, ಆದ್ರೆ ಇವರು ಹಾಡನ್ನೇ ಸಂಭಾಷಣೆಯನ್ನೇ ಹಾಡನ್ನ ರೂಪದಲ್ಲಿ ಯಾರು ನೀ ಯಾರು, ಎಲ್ಲಿಂದ ಬಂದಿರುವೆ ಯಾವೂರು, ಈ ಹಾಡನ್ನ ಅವೆರಡು ಕೂಡ ಬಹಳ ಜನಪ್ರಿಯಗೊಂಡು. ಅವರು ಶೃಂಗಾರ ಗೀತೆಗಳನ್ನ ಬರೆಯುವಾಗ ಒಬ್ಬ ಕನ್ನಡದ ನವೋದಯ ಸಾಹಿತಿ ಬರಿತಾ ಇದ್ದೇನೆ ಅನ್ನುವಷ್ಟು ಚೆನ್ನಾಗಿ ಬರಿತಾ ಇದ್ರು. ಉದಾಹರಣೆಗೆ
ಆ ಶೃಂಗಾರಶೀಲ ಸಂಗೀತ ಲೋಲ ಅಂತ ಕನಕದಾಸದಲ್ಲಿ ಹಾಡಿದೆಯಲ್ಲ ಅದಾಗ್ಲಿ, ಅಥವಾ ಬಳ್ಳಿ ಬಳ್ಳಿ ಎಲ್ಲಿ ಹೂವು ನೋಡೆ ಚೆಲುವೆ ಅಂತ ಪಾತಾಳ ಮೋಹಿನಿಯಲ್ಲಿ ಇದೆಯಲ್ಲ ಹಾಡಾಗ್ಲಿ, ಅಥವಾ ಶೃಂಗಾರ ಮತ್ತೆ ಬೇರೆಯ ಒಂದು ಆಯಾಮ ಇರುವಂತ ಒಂದು ಬದುಕಿ ಒಂದು ಅದನ್ನ ಕೇವಲ ಶೃಂಗಾರ ಅಂತ ಹೇಳಕ್ಕಾಗಲ್ಲ, ಅದು ಒಂದು ತರದ ವರ್ಗೀಕರಣಕ್ಕೆ ಸಿಲುಕದಂತ ಬಾಳೆ ಬಂಗಾರ ನೀನು ಹಣೆಯ ಸಿಂಗಾರ ನೀನು ಅಂತ ಹಾಡಾಗ್ಲಿ ಅಂತವಳನ್ನ ಬರಿತಾ ಇದ್ರು. ಅವ್ರು ಹೆಚ್ಚು ಕಡಿಮೆ ಎಲ್ಲಾ ಬಗೆಯ ಹಾಡುಗಳನ್ನ ಬರೆದ್ರು. 60ನೇ ದಶಕದಲ್ಲಿ 70ನೇ ದಶಕದಲ್ಲಿ ಬಹಳ ಜನಪ್ರಿಯವಾದ ಮತ್ತೆ ಜನಪ್ರಿಯ ಪಾರ್ಲೆನ್ಸ್ ಅಲ್ಲಿ ಏನ್ ಹೇಳ್ತಾ ಇದ್ರು ಕ್ಲಬ್ ಸಾಂಗ್ ಅಥವಾ ಐಟಮ್ ಸಾಂಗ್ ಅಂತ, ಆ ತರದ ಹಾಡುಗಳನ್ನ ಬರೀದೇ ಇದ್ರು ಕೂಡ ಮಾದಕತೆಯಲ್ಲಿ ಅವುಗಳನ್ನ ಮೀರಿಸುವಂತ ಹಾಡುಗಳನ್ನ ಅವರು ಬರೆದ್ರು. ಜೊತೆಗೆ ಕನ್ನಡ ಚಲನಚಿತ್ರಕ್ಕೆ ಒಂದು ಛೇಡಿಸುವ ಹಾಡುಗಳ ಪರಂಪರೆಯನ್ನ ತಂದವರು ಹುಣಸೂರು ಕೃಷ್ಣಮೂರ್ತಿ. ಛೇಡಿಸುವ ಹಾಡು ಟೀಸರ್ ಅಂತ ನಾವೇನ್ ಹೇಳ್ತೀವಿ ಅದು. ವೀರ ಸಂಕಲ್ಪದಲ್ಲಿ ನೋಡಿದ್ರೆ ಸಿಟ್ಟಿ ಯಾಕೋ ಸಿಡಿಕಿ ಯಾಕೋ ನನ್ನ ಜಾಣ, ಇಟ್ಟಾಯ್ತು ನಿನ್ನ ಮೇಲೆ ನನ್ನ ಪ್ರಾಣ ಅಂತ ಹಾಡಿದೆಯಲ್ಲ ಆತದ್ದು. ಅದ ಜಗಮೆಚ್ಚದ ಮಗದಲ್ಲಿ ಏರಿ ಮೇಲೆ ಏರಿ ಮೇಲೆ ಕೆಳಗೆ ಹಾರಿ ಅದಿರ್ಲಿ, ಅಥವಾ ಬಲೆ ಉಚ್ಚದಲ್ಲಿ ಏನೇ ಸುಬ್ಬಿ ತುಂಬಾ ಕುಬ್ಬಿ ಹಾಡಿದೆ, ಅಥವಾ ಕನ್ನಿಕಾ ಪರಮೇಶ್ವರನಲ್ಲಿ ಗಂಡಿನ ಕಡೆಯ ನೆಂಟರು ನೀವು ಸ್ವರ್ಗದಿಂದ ಇಳಿದ ದೇವರು ತಾವು, ಈ ತರ ಹಾಡಿದೆಯಲ್ಲ ಆ ತರದ ಆ ಹಾಡು. ಅಥವಾ ದೇವರ ಗೆದ್ದ ಮಾನವದಲ್ಲಿ ಮಾವಿನ ಹಣ್ಣು ಗಂಜಾಂ ಮಾವಿನ ಹಣ್ಣು ಗಜನಿಂಬೆ ಹಣ್ಣು ಅನ್ನೋ ರೀತಿಯಲ್ಲಿ ಛೇಡಿಸುವ ಒಂದು ಹಾಡಿದೆ ಆತರ. ಸೊ ಕನ್ನಡಕ್ಕೆ ಛೇಡಿಸುವ ಹಾಡುಗಳನ್ನ ಅದರ ಪರಂಪರೆಯನ್ನ ಹುಟ್ಟು ಹಾಕಿದವರು ಹುಣಸೂರು ಕೃಷ್ಣಮೂರ್ತಿಯವರು. ಸೊ ಈ ವೈವಿಧ್ಯಮಯವಾದ ಹಾಡುಗಳನ್ನ ಬರೆಯೋದ್ರಿಂದ ಆಗನೇನೆ ಅವರು ಅಷ್ಟು ಸುದೀರ್ಘ ಕಾಲ ಒಬ್ಬ ಚಲನಚಿತ್ರ ಸಾಹಿತಿಯಾಗಿ ಅಥವಾ ಗೀತ ರಚನೆಕಾರರಿಗೆ ಉಳ್ಕೊಂಡ್ರು ಅಂತ ಕಾಣ್ತದೆ. ಹೀಗೆ ಒಬ್ಬ ಸಾಹಿತಿಯಾಗಿ, ಚಲನಚಿತ್ರ ಸಾಹಿತಿಯಾಗಿ, ಕೇವಲ ಒಬ್ಬ ಕಥೆಗಾರ ಆಗಿ ಅಲ್ಲ, ಕಥೆಗಾರ ಆಗಿ, ಚಿತ್ರಕಥೆಗಾರನಾಗಿ, ಚಿತ್ರನಾಟಕರ್ತೃವಾಗಿ, ಸಂಭಾಷಣೆ ಕರ್ತೃವಾಗಿ, ಗೀತ ರಚನೆಕಾರರಾಗಿ, ನಿರ್ಮಾಪಕರಾಗಿ, ನಿರ್ದೇಶಕರಾಗಿ, ನಟರಾಗಿ, ಗಾಯಕರಾಗಿ ಹುಣಸೂರು ಕೃಷ್ಣಮೂರ್ತಿಯವರು ಕನ್ನಡ ಚಲನಚಿತ್ರರಂಗದಲ್ಲಿ ಸುಮಾರು 50 ವರ್ಷಗಳ ಕಾಲ ಸುದೀರ್ಘವಾದ ಸೇವೆಯನ್ನ ಸಲ್ಲಿಸಿದ್ದಾರೆ. ಆದ್ರೆ ಅವರ ಚಲನಚಿತ್ರಗಳ ಸಾಮಾಜಿಕ ಆಯಾಮಗಳ ಬಗ್ಗೆ ಕುರಿತು ಬಹಳವಾದ ಅಧ್ಯಯನ ಆಗ್ಬೇಕಾದ ಅಗತ್ಯ ಇದೆ ಅಂತ ನನಗೆ ಅನ್ಸುತ್ತೆ. ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ಚಲನಚಿತ್ರಗಳನ್ನ ಒಂದು ಐತಿಹಾಸಿಕ ಪರಿಪ್ರೇಕ್ಷ್ಯದಲ್ಲಿ ಇಟ್ಟು ನೋಡುವಂತ ಕ್ರಮ ಇನ್ನೂ ಅಷ್ಟೊಂದು ಚಾಲ್ತಿಗೆ ಬಂದಿಲ್ಲ. ನಮ್ಮ ಇತಿಹಾಸವನ್ನ ಸರಿಯಾಗಿ ಕುರಿತು ಒಂದು ದಾಖಲೆಯನ್ನ ಕೂಡ ಮಾಡಿಲ್ಲ. ಮಾಡಿದಾಗ ಇವರ ಪೊಸಿಷನ್ ಅಥವಾ ಇವರ ಸ್ಥಾನ ಏನು ಅನ್ನೋದು ನಿರ್ಧಾರ ಆಗ್ತದೆ. ಆದ್ರೆ ಒಂದಂತೂ ನಿಜ, ಕನ್ನಡದ ಆರಂಭದ 20 ವರ್ಷಗಳಲ್ಲಿ ನಮ್ಮ ಚಲನಚಿತ್ರ ನಿರ್ಮಾಪಕರು, ನಿರ್ದೇಶಕರು, ಮುಖ್ಯವಾಗಿ ಚಿತ್ರ ಸಾಹಿತಿಗಳು. ಯಾಕೆ ನಾನು ಚಿತ್ರ ಸಾಹಿತಿಗಳು ಅಂತ ಹೇಳ್ತೀನಿ ಅಂತಂದ್ರೆ, ಈ ಚಿತ್ರ ಸಾಹಿತಿಗಳು ಕೇವಲ ಚಿತ್ರ ಸಾಹಿತಿಗಳಿಗೆ ಅಷ್ಟೇ ಮೀಸಲಾಗಿರಲಿಲ್ಲ. ಅವ್ರು ಎಲ್ರೂ ಕೂಡ ನಿರ್ದೇಶಕರು ಆದ್ರು, ನಿರ್ಮಾಪಕರು ಆದ್ರು. ಉದಾಹರಣೆ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರು ನಿರ್ದೇಶಕರಾಗಿದ್ರು, ಸತಿಶಕ್ತಿ ಅಂತ ಚಿತ್ರವನ್ನ ತೆಗೆದ್ರು. ಪುರಾ ಸೀತಾರಾಮ್ ಶಾಸ್ತ್ರಿ ಅವರಂತೂ ತಮಗೆಲ್ಲ ಗೊತ್ತೇ ಇದೆ, ಅಣ್ಣ ತಂಗಿ ಅಂತ ಸಿನಿಮಾ ತೆಗೆದ್ರು, ವ್ಯರ್ಥ ಜೀವ ತೆಗೆದ್ರು. ಜಿ ಸದಾಶಿವಯ್ಯನವರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ರು ಅಷ್ಟೇನೆ, ಅವರು ನಿರ್ದೇಶಕರಾಗಿರಲಿಲ್ಲ. ಆಮೇಲೆ ಜಿ ವಿ ಅವರ ಕಾಂಟ್ರಿಬ್ಯೂಷನ್ ಬಗ್ಗೆ ನಾವು ಹೇಳುವಾಗೆ ಇಲ್ಲ. ಅವರು ಚಿತ್ರ ಸಾಹಿತಿಯಾಗಿ ಬಂದಂತವ್ರು ಚಿತ್ರ ನಿರ್ಮಾಣದ ಅನೇಕ ಮಗ್ಗಲುಗಳಲ್ಲಿ ಹುಣಸೂರು ಕೃಷ್ಣಮೂರ್ತಿ ಅವರಷ್ಟೇ ಸರಿಸಮಾನರಾಗಿ ಅವರು ಕಾಂಟ್ರಿಬ್ಯೂಟ್ ಮಾಡಿದ್ರು. ಸೊ ಅಲ್ಲದೆ ಈ 20 ವರ್ಷ, ಮೊದಲ ಆರಂಭದ 20 ವರ್ಷಗಳಲ್ಲಿ ಅವರು ಎಲ್ಲ ಬಗೆಯ ಪ್ರಯೋಗಗಳನ್ನ ಮಾಡಿದ್ರು. ಮುಖ್ಯವಾಗಿ ಹುಣಸೂರು ಕೃಷ್ಣಮೂರ್ತಿ ಅವರು ಪೌರಾಣಿಕ ಚಿತ್ರಗಳಲ್ಲಿ ಸಾಮಾಜಿಕ ಆಯಾಮಗಳನ್ನ ತಂದ್ರು, ಜಾನಪದ ಚಿತ್ರಗಳಲ್ಲಿ ಪ್ರಭುತ್ವ ವಿರೋಧಿ ಕಲ್ಪನೆಗಳನ್ನ ತಂದ್ರು, ಭಕ್ತಿ ಪ್ರಧಾನ ಚಿತ್ರಗಳಲ್ಲಿ ಹೆಚ್ಚು ಕಡಿಮೆ ಸಾಮಾಜಿಕ ಡಂಬಾಚಾರವನ್ನ ಪ್ರಶ್ನಿಸುವಂತ ಆಯಾಮಗಳನ್ನ ತಂದ್ರು. ಅವರು ಎಲ್ಲೂ ಕೂಡ ಸಾಮಾಜಿಕ ಚಿತ್ರಗಳಲ್ಲಂತೂ ಇದ್ದೇ ಇದೆ. ಅವರು ಎಲ್ಲೂ ಕೂಡ ಚಲನಚಿತ್ರಗಳನ್ನ ಮನರಂಜನೆಯ ಕೇಂದ್ರಿತ ಚಿತ್ರಗಳನ್ನಾಗಿ ಮಾತ್ರ ರೂಪಿಸ್ಲಿಲ್ಲ. ಮನರಂಜನೆಯ ಚಿತ್ರಗಳ ಜೊತೆಗೆ ಸಮಾಜದ ಅಂಕುಡೊಂಕುಗಳನ್ನ ತಿದ್ದುವಂತ ಮತ್ತೆ ಸಾಮಾಜಿಕ ಸಂಗತಿಗಳಿಗೆ ಸದಾ
ಒಂದು ತೆರೆದ ಮನವನ್ನ ಇಟ್ಕೊಂಡುವಂತ ಒಂದು ಚಿತ್ರನ ತಂದ್ರು. ಆದ್ರೆ ಆರಂಭದಲ್ಲಿ ಅನೇಕ ಎಡರು ತೊಡರುಗಳು ಇದ್ದು, ಕನ್ನಡ ಬಹಳ ಕಠಿಣವಾದ ಸವಾಲುಗಳಿತ್ತು. ಚಲನಚಿತ್ರರಂಗನೇ ಹೊಸದು, ಮತ್ತೆ ನಾಟಕದಿಂದ ಚಲನಚಿತ್ರರಂಗಕ್ಕೆ ಹೊರಳು ದಾರಿ ಹಿಡಿಯುವಂತ ಒಂದು ಕಠಿಣವಾದ ಮಾರ್ಗ ಇತ್ತು. ತಾಂತ್ರಿಕ ಸೌಲಭ್ಯಗಳ ಕೊರತೆ ಇತ್ತು. ಅಪರಿಚಿತ ನಟವರ್ಗವನ್ನ ತಂದು ಅವರು ಸಿದ್ಧಪಡಿಸ್ಬೇಕಾಯಿತು. ಸೊ ಈ ಎಲ್ಲ ಮಿತಿಗಳ ನಡುವೆ ಕನ್ನಡ ಚಲನಚಿತ್ರರಂಗಕ್ಕೆ ಬಲವಾದ ಅಸ್ಥಿಭಾರವನ್ನ ಈ ಮಹನೀಯರು ಹಾಕಿದ್ರು. ಅದರಲ್ಲೂ ಜೊತೆಗೆ ಅವರು ಅನೇಕ ಭವಿಷ್ಯಕ್ಕೆ ಬೇಕಾದಂತ ಸರಕುಗಳನ್ನ, ಅಂದ್ರೆ ವ್ಯಕ್ತಿಗಳನ್ನ ಅವರು ಪರಿಚಯ ಮಾಡಿದ್ರು, ಮತ್ತೆ ಕೊಡುಗೆ ಹಾಕೊಟ್ರು. ಹುಣಸೂರು ಕೃಷ್ಣಮೂರ್ತಿ ಅವರ ವಿಷಯದಲ್ಲಿ ಅವರು ದ್ವಾರಕೀಶ್ ಅವ್ರನ್ನ, ಡಿ.ಎಂ. ವೆಂಕಟೇಶ್ ಅವ್ರನ್ನ, ಮತ್ತೆ ಎಂ.ಪಿ. ಶಂಕರ್ ಅವ್ರನ್ನ ಕನ್ನಡ ಚಲನಚಿತ್ರರಂಗಕ್ಕೆ ಪರಿಚಯ ಮಾಡಿಸಿದ್ರು. ಅವರು ಮೂರು ಕೂಡ ಬಹಳ ದೊಡ್ಡ ದೊಡ್ಡ ನಿರ್ಮಾಪಕರಾಗಿ ಪ್ರವರ್ಧಮಾನಕ್ಕೆ ಬಂದ್ರು. ಆದ್ರೆ 3 ಜನನು ಯಾರು ಹುಣಸೂರು ಕೃಷ್ಣಮೂರ್ತಿ ಅವರಿಂದ ಒಂದು ಸಿನಿಮಾ ಮಾಡಿಸಿಲ್ಲ ಅನ್ನೋದು ಬೇರೆ ವಿಚಾರ. ನಂತರ ಅವರು ಭಾರ್ಗವ ಅಂತ ಸಿನಿಮಾ ಡೈರೆಕ್ಟರ್ನ ತಮ್ಮ ಸಹಾಯಕ ನಿರ್ದೇಶಕನಾಗಿ ಇಟ್ಕೊಂಡು ಅವ್ರಿಗೆ ಸಿನಿಮಾದ ಎಲ್ಲ ವಿಭಾಗಗಳನ್ನ ಕಲಿಸಿದ್ರು. ಜೊತೆಗೆ ಮುಖ್ಯವಾಗಿ ತಮ್ಮ 50 ವರ್ಷಗಳ ಸುದೀರ್ಘ ಪಯಣದಲ್ಲಿ ಸುಮಾರು ಒಂದು ಸಾರ್ವಕಾಲಿಕ ಎನ್ನಬಹುದಾದ ಒಂದು 20 ಚಿತ್ರಗಳನ್ನಾದ್ರೂ ಅವರು ಕೊಟ್ಟರು. ಅದೇನ್ ಕಡಿಮೆ ಸಾಧನೆ ಅಲ್ಲ ಅಂತ ನನಗೆ ಅನ್ಸುತ್ತೆ. ಹೀಗಾಗಿ ನಮ್ಮ ಕನ್ನಡ ಚಲನಚಿತ್ರರಂಗದ ಪ್ರಾತಸ್ಮರಣೀಯರಲ್ಲಿ ನಮ್ಮ ಹುಣಸೂರು ಕೃಷ್ಣಮೂರ್ತಿಯವರು ಮೊದಲನೇ ಸಾಲಿನಲ್ಲಿ ನಿಲ್ಲುವಂತ ವ್ಯಕ್ತಿ ಅಂತ ನನಗನ್ನಿಸ್ತದೆ. ಆದ್ರೆ ನಾನು ಈಗ ಹುಣಸೂರು ಕೃಷ್ಣಮೂರ್ತಿಯವರ ಬಗ್ಗೆ ಇನ್ನೂ ಎಷ್ಟು ಇದು ಅಂತ ಅಂದ್ರೆ ಅದು ಗಂಟೆಗಟ್ಲೆ ಮಾತಾಡ್ತಾ ಹೋಗ್ಬೋದು. ಅದ್ರ ಬದಲಾಗಿ ನಾನು ಸದ್ಯಕ್ಕೆ ಇಲ್ಲಿ ನಿಲ್ಸೋಣ ಅಂತ ಇದ್ದೀನಿ. ಸುಮಾರು 1 ಗಂಟೆ ಆಗಿದೆ ಅಂತ ಕಾಣುತ್ತೆ. ಹಾಗಾಗಿ ಮುಂದೆ ಏನಾದ್ರು ಪ್ರಶ್ನೆಗಳೇನಾದ್ರು ಇರೋದಾದ್ರೆ ಮುಂದುವರಿಸ್ಬೋದು ಅಂತ ನಾನು ವಿನಮ್ರವಾಗಿ ಕೇಳ್ಕೊಂಡು ಇಲ್ಲಿಗೆ ನಿಲ್ಗಡೆ ಮಾಡ್ತೀನಿ. ಪುಟ್ಟಸ್ವಾಮಿಗಳೇ, ತುಂಬಾ ಒಂತರಹ ಈ ಅಕಾಡೆಮಿಕ್ ಸಂಶೋಧಕರು ತಮ್ಮ ವಿಷಯವನ್ನ ಮಂಡಿಸುವ ಕ್ರಮದಲ್ಲಿ ನೀವು ಈ ಹುಣಸೂರು ಕೃಷ್ಣಮೂರ್ತಿ ಅವರನ್ನ ನಮ್ಮ ಸಿನಿಮಾ ಪ್ರೇಮಿಗಳಿಗೆ, ಸುಚಿತ್ರಾ ಫಿಲ್ಮ್ ಸೊಸೈಟಿಯ ಸದಸ್ಯರಿಗೆ ಮತ್ತು ಫೇಸ್ಬುಕ್ ಲೈವ್ ನಲ್ಲಿ ನೋಡ್ತಾ ಇರುವ ಜನರಿಗೆ ಪರಿಚಯ ಮಾಡಿಕೊಟ್ಟಿದ್ದೀರಿ. ಅದಕ್ಕಾಗಿ ಧನ್ಯವಾದಗಳು. ಈ ಹುಣಸೂರು ಕೃಷ್ಣಮೂರ್ತಿ ಅವ್ರ ಬಗ್ಗೆ ಮಾತಾಡುವಾಗ ಇದಮಿತ್ತಂ ಅಂತ ಇಷ್ಟಕ್ಕೆ ಮುಗಿಯುವಂತದ್ದಲ್ಲ. ಕೇವಲ ಭಕ್ತ ಕುಂಬಾರದ ಅವರ ಹಾಡುಗಳನ್ನ ಮಾನವ ಮೂಳೆ ಮಾಂಸದ ತಡಿಕೆ, ಅದರ ಮೇಲಿದೆ ತೊಗಲಿನ ಹೊದಿಕೆ ಅನ್ನುವ ಆ ತರಹದ ಹಾಡಿರಬಹುದು, ಅಥವಾ ಏರಿ ಮೇಲೆ ಏರಿ ಮೇಲೆ ಕೆಳಗೆ ಹಾರಿ ತರಹದ, ಇವತ್ತು ನಾವು ಯಾವುದನ್ನ ಡಬಲ್ ಮೀನಿಂಗ್ ಅಂತೀವೋ ಆ ತರಹದ ಹಾಡಿರಬಹುದು. ಹೀಗೆ ಹಲವು ಬಗೆಯಲ್ಲಿ ಹುಣಸೂರು ಕೃಷ್ಣಮೂರ್ತಿ ಅವರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸಾಧ್ಯ ಇದೆ. ಈವರೆಗೆ ನೇರವಾಗಿ ಪ್ರಶ್ನೆ ಅಂತ ಏನು ಬಂದಿಲ್ಲ. ಯಾರು ಪ್ರಶ್ನೆ ಕೇಳಿದ್ರೆ ಕೇಳ್ತೇನೆ. ಅದಕ್ಕೂ ಮುಂಚೆ ನಮ್ಮ ಜೊತೆಗೆ ಇವತ್ತು ಸಭೆಯಲ್ಲಿ ಹುಣಸೂರು ಕೃಷ್ಣಮೂರ್ತಿಯವರ ದೊಡ್ಡ ಮಗ ನರಹರಿ ಹುಣಸೂರ್ ಅವರು ಇದ್ದಾರೆ. ನರಹರಿ ಹುಣಸೂರ್ ಅವರು ಏರೋನಾಟಿಕಲ್ ಇಂಜಿನಿಯರ್. ಅವರು ಈ ಸಭೆಯಲ್ಲಿದ್ದಾರೆ. ಅವರು ತಮ್ಮ ಕ್ಯಾಮರಾನ ಆನ್ ಮಾಡಿಕೊಂಡು 1-2 ಮಾತುಗಳನ್ನ ಆಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ವೆಲ್ಕಮ್ ನರಹರಿ ಹುಣಸೂರ್. ದಯಮಾಡಿ 1-2 ಮಾತುಗಳನ್ನ ನಿಮ್ಮ ತಂದೆಯವ್ರ ಬಗ್ಗೆ ಈ ಕಾರ್ಯಕ್ರಮವನ್ನು ನೋಡ್ತಾ ಇರುವ ಜನರ ಜೊತೆಗೆ ಹಂಚ್ಕೋಬೇಕು ಅಂತ ಕೇಳ್ಕೊಳ್ತೇನೆ. ಬಹಳ ಧನ್ಯವಾದಗಳು ಸುರೇಶ್ ಅವರೇ. ಪುಟ್ಟಸ್ವಾಮಿ ಅವರು ಬಹಳ ದೀರ್ಘವಾಗಿ, ಬಹಳ ವಿಸ್ತಾರವಾಗಿ ನಮ್ಮ ತಂದೆಯವರು ಸಾಹಿತ್ಯದ ಬಗ್ಗೆ ಎಲ್ಲ ವಿಚಾರಣೆ ಮಾಡಿದ್ದಾರೆ. ನನ್ನ ಇನ್ಪುಟ್ಸ್ ಏನಂದ್ರೆ, ಆಸ್ ಎ ಸನ್, ಆಸ್ ಎ ಫ್ಯಾಮಿಲಿ ಪರ್ಸನ್ ಅವ್ರು ಹೇಗಿದ್ರು. ಅವರು ನನ್ನಾಗಲಿ, ನನ್ನ ತಮ್ಮ, ನಮ್ಮ 3 ಜನ ತಂಗಿರು, 5 ಜನ ನಮ್ಮ ಮಕ್ಕಳು, ಯಾರನ್ನು ಬೈದಂಗೆ ಜ್ಞಾಪಕ ಇಲ್ಲ. ಅವ್ರು ಯಾವತ್ತು ನಮ್ಮನ್ನ ನಿಮ್ಮ ಪ್ರೋಗ್ರೆಸ್ ರಿಪೋರ್ಟ್ ತಗೊಂಬ ತೋರ್ಸು, ನಿನಗೆ ಮಾರ್ಕ್ಸ್ ಬಂತ ಏನು ಅಂತ ಯಾವತ್ತೂ ಕೇಳಿದ್ರಲ್ಲ. ಓಕೆ, ಹಾಗಾಗಿ ನಮ್ಗೇನ್ ಜ್ಞಾಪಕ ಇದೆ ಅಂದ್ರೆ, ಅವರು ಯಾವಾಗಲೂ ನಗ್ನಕ್ಕ ಮಾತಾಡೋರು. 2 ಕಾರಣಕ್ಕೆ ಅವ್ರು ಕೋಪ ಬರ್ತಾ ಇದ್ರು. ಒಂದು, ಅವ್ರು ಬರೀದಾರು ಪೆನ್ ಅನ್ನು ಮುಟ್ಟಿದ್ರೆ, ಅವ್ರ ಹತ್ರ ಇದ್ದು ವಾಟರ್ ಮೆನ್ ಪೆನ್, ಅದು ಅವಾಗ ನಮ್ಗೆ ಗೊತ್ತಿಲ್ಲ ಎಷ್ಟು ಬೆಲೆ ಬಾಳೋ ಪೆನ್ ಅಂತ ನಮ್ಗೆ ಗೊತ್ತಿರಲ್ಲ. ಅದು ಕಾಫಿ ಕಲರ್ ಬಾಡಿ ವಾಟರ್ ಮೆನ್, ಅದನ್ನ ಮುಟ್ಟಿದ್ರೆ ಅವ್ರು ಸಿಕ್ಕಾಪಟ್ಟೆ ಹೋಗ್ತಾರೆ. 2ನೇದು, ಅವರು ರೂಮಲ್ಲಿ ಇರೋ ಪುಸ್ತಕಗಳು,
ಪುಸ್ತಕಗಳು ರ್ಯಾಂಡಮ್ ಆಗಿ ಅರೇಂಜ್ ಮಾಡಿರೋ, ಅಂದ್ರೆ ನಮ್ ಕಣ್ಣಿಗೆ ರ್ಯಾಂಡಮ್ ಆಗಿ ಕಾಣೋದು, ಬಟ್ ಅವ್ರು ಇದರಲ್ಲಿ ಏನೋ ಒಂದು ಕ್ಯಾಟಗರಿ ಅದನ್ನ ಯಾವ ಒಂದು ಪುಸ್ತಕವಾದ ಒಂದ್ ಜಾಗದಿಂದ ಇನ್ನೊಂದು ಜಾಗದಲ್ಲಿ ಇಟ್ಟರೆ ತಕ್ಷಣ ಗೊತ್ತಾಗೋದವ್ರಿಗೆ ಬೈಯಕ್ ಶುರು ಮಾಡ್ತಾರೆ. ಇವೆರಡು ಬಿಟ್ಟು ಯಾವತ್ತೂ ನಮ್ಮನ್ನು ಬೈದಿಲ್ಲ. ಅವ್ರಿಗೆ ನಾನಾಗ್ಲಿ ನನ್ನ ತಮ್ಮ ಆಗ್ಲಿ ಚಿತ್ರರಂಗಕ್ಕೆ ಬರಕ್ಕೆ ಅವ್ರಿಗೆ ಇಷ್ಟ ಇರ್ಲಿಲ್ಲ. ನಾನು ಅಫ್ಕೋರ್ಸ್ ನಾನಾಗ್ಲಿ ನನ್ನ ತಮ್ಮ ಆಗ್ಲಿ ಒಂದು ಚಿತ್ರದಲ್ಲಿ ಒಂದು 2-3 ನಿಮಿಷದ ಪಾತ್ರಗಳು ಮಾಡಿದೀವಿ. ಅದ್ ಹೆಂಗಾಯ್ತು ಅಂದ್ರೆ ವೀರ ಸಂಕಲ್ಪ ಚಿತ್ರದಲ್ಲಿ ಹಂಪೆನಲ್ಲಿ ಶೂಟಿಂಗ್ ಮಾಡ್ಬೇಕಿತ್ತು. ನನಗೆ ಹಂಪೆ ನೋಡೋ ಬಹಳ ಆಸೆ ಇತ್ತು. ಅವಾಗ ಅವ್ರು ಹೇಳಿದ್ರು ಇದೆಲ್ಲ ಸುಮ್ಮನೆ ಇದು ಫ್ರೀ ಲಂಚಸ್ ಅಂತಲ್ಲ, ಅದೆಲ್ಲ ಇಲ್ಲ, ಇದೊಂದು 3 ನಿಮಿಷದ ಪಾತ್ರ ಇದೆ, ನಿನ್ಗೆ ಮಾಡೋದಾದ್ರೆ ಕರ್ಕೊಂಡು ಹೋಗ್ತೀನಿ, ಇಲ್ಲದೆ ಇದ್ರೆ ನೀವು ಅಲ್ಲಿರ್ಬೇಕು. ಸರಿ, ನಾನು ಹಂಪೆ ನೋಡೋ ಆಸೆಗೋಸ್ಕರ ಹೋದೆ. ನನಗೆ ಅದು ಇದ್ರ ಬಗ್ಗೆ ಏನು ಗೊತ್ತಿಲ್ಲ, ಆಕ್ಟಿಂಗ್ ಬಗ್ಗೆ. ಐ ಹ್ಯಾಡ್ ನಾಟ್ ಥಾಟ್ ಆಫ್ ದಿಸ್ ವಿಗ್ ಹಾಕೋಬೇಕು, ಪೈಂಟ್ ಹಾಕೋಬೇಕು, ಬಿಸಿಲಲ್ಲಿ ನಿಂತ್ಕೋಬೇಕು, ಅದೆಲ್ಲ. ಸರಿ, ಇದಾದ ತಕ್ಷಣ ಆಮೇಲೆ ಕೇಳೋದು ಮುಂದಿನ ಸತಿ ಇನ್ನೇನೋ ಮಾಡ್ತೀನಿ ಅಂತ. ಇಲ್ಲಿಗೆ ಸಾಕಪ್ಪ, ಇದು ನಮಗ್ ಸರಿ ಹೋಗಲ್ಲ. ಇವಾಗ ನಾನು ಐ ವಾಸ್ ಆಲ್ ದ ಟೈಮ್ ಇಂಟ್ರೆಸ್ಟೆಡ್ ಇನ್ ಸೈನ್ಸ್, ಸೊ ವಾಸ್ ಮೈ ಬ್ರದರ್. ಸೊ ಹಂಗಾಗಿ ನಮಗೆ ಬಿಟ್ಟುಬಿಡಿ ಇದು. ಅವರು ಹಿ ವಾಸ್ ವೆರಿ ಹ್ಯಾಪಿ. ನಾನು ಬರಲ್ಲ ಅಂದ ತಕ್ಷಣ ಹಿ ವಾಸ್ ವೆರಿ ವೆರಿ ಹ್ಯಾಪಿ. ಇವರು ಪುಟ್ಟಸ್ವಾಮಿ ಅವರು ಅವರ ಅಧ್ಯಯನದ ಬಗ್ಗೆ ಮಾತಾಡ್ತಾರೆ. ಈ ವೀರ ಸಂಕಲ್ಪ ಚಿತ್ರದಲ್ಲಿ ಒಂದು ಸನ್ನಿವೇಶ ಬರುತ್ತೆ. ಅದರಲ್ಲಿ ಈ ರಾಜನ ಮಗನ್ನ HM ನಾಯಕನವರು ಒಬ್ಬ ಅಗಸನ ಹಾಗೆ ಬಂದು ಆ ಮಗುವಿನ ಬಟ್ಟೆನಲ್ಲಿ ಸುತ್ಕೊಂಡು ಇದು ಜೈಲಿಂದ ಕರ್ಕೊಂಡು ಹೋಗ್ತಾರೆ ಹೊರಗಡೆ. ನಾನು ಅವ್ರು ಕೇಳಿದೆ, ಏನಪ್ಪ ಇದು ಒಂಥರ ಹಿಂಗಿದೆ, ಇದು ಒಳ್ಳೆ ಒಂಥರ ವೆರಿ ಸಿಂಪಲ್ ಟೈಪ್ ಇದೆ ಅಂತ. ಅವಾಗ ಅವರು ನನ್ಗೆ ಒಂದು ಪುಸ್ತಕ ಕೊಟ್ಟರು, ರಾಬರ್ಟ್ ಸೀವೆಲ್ ಅಂತ ಬರ್ತಿರೋ ಫರ್ಗಾಟನ್ ಎಂಪೈರ್ ಅಂತ. ಅದರಲ್ಲಿ ಅವ್ರು ಹೇಳಿದ್ರು, ನೋಡಪ್ಪ, ಅದರಲ್ಲಿ ಒಂದು ಚಾಪ್ಟರ್ ಇದೆ, ಸ್ಟೋರಿ ಆಫ್ ಬಾರದಾಸ್. ಬಾರದಾಸ್ ಅನ್ನೋನು ಒಬ್ಬ ಪೋರ್ಚುಗೀಸ್ ಅಧಿಕಾರಿ. ಆ ಚಾಪ್ಟರ್ ಓದಿದಾಗ ನೋಡ್ತಾರೆ, ಇಡೀ ವೀರ ಸಂಕಲ್ಪದ ಕತೆ ಹೆಸರುಗಳ ಸಮೇತ ಅದರಲ್ಲಿದೆ. ಸೊ ಇಡೀ ವೀರ ಸಂಕಲ್ಪದ ಕಥೆ ಆ ಫರ್ಗಾಟನ್ ಎಂಪೈರ್ ಅಲ್ಲಿ ಈ ಪೋರ್ಚುಗೀಸ್ ರೈಟರ್ ಬರ್ದಿರೋ ಕಥೆ ಮೇಲೆ ಇದಿದೆ. ಅದರಲ್ಲೂ ಕೂಡ ಒಂದು ಸನ್ನಿವೇಶ ಇದೆ. ಈಗ ಒಬ್ಬ ಅಗಸನ್ ತರ ಹೋಗಿ ಆ ರಾಜನ ಕೊನೆಯ ಮಗನ್ನ ಉಳಿಸಿದ್ದಾರೆ. ಸೊ ಅವ್ರು ಈ ತರ ಬಹಳ ಸಂಶೋಧನೆ ಮಾಡಿ ಬರೀತಾ ಇದ್ರು. ಅವ್ರ ಪುಟ್ಟಸ್ವಾಮಿ ಅವ್ರು ಹೇಳ್ದಂಗೆ ರಾಘವಾಂತ ಕಾವ್ಯನ ಬಹಳ ಅಧ್ಯಯನ ಮಾಡಿದ್ರು. ಇನ್ನೊಂದು ಅವರಿಗೆ ದಾರಾ ಬೇಂದ್ರೆ ಅವ್ರ ಕವಿತೆಗಳು ಬಹಳ ಅವ್ರ ಮೇಲೆ ಪ್ರಭಾವ ಬೀರಿತು. ಪರಿಸರದ ಬಗ್ಗೆ ಸುಮಾರು ಕವಿತೆಗಳು ಬರೆದಿದ್ದಾರೆ. ಅವರೇ ಹೇಳ್ದಂಗೆ ಬಳ್ಳಿ ನೋಡೆ ಹೆಣ್ಣೆ ಬೆಳ್ಳಿ ಅಂತ, ಹೂ ನೋಡೆ ಹೆಣ್ಣೆ ಅಂತ ಒಂದು. ಇನ್ನೊಂದು ಅದಕ್ಕಿಂತ ಮುಂಚೆ, ಚಿಲಿಪಿಲಿ ಗುಟ್ಟುವ ಹಕ್ಕಿಯ ಕಂಠದಿ ನಾದವ ತುಂಬಿದವನ್ ಯಾರೇ ಅಂತ. ಅದು ಎಷ್ಟು ಸರಳವಾಗಿದೆ, ಎಷ್ಟು ಪರಿಸರ ಇದಾಗಿದೆ ಅಂತ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್. ಅವ್ರು ಅದರಲ್ಲಿ ಅದನ್ನ ಬಿಟ್ಟು ನಾನಾಗ್ಲಿ ನನ್ನ ತಮ್ಮ ಆಗ್ಲಿ ಅದನ್ನ ಹಿಂಪಾಲಿಸ್ಲಿಲ್ಲ. ಆದರೆ ನಮ್ಮ ತಂದೆಯವರ ಅಣ್ಣನ ಮಗ, ಅದೇ ಭಾರ್ಗವ ಅವರು ನಿರ್ದೇಶಕರು ಹೇಳಿದ್ರಲ್ಲ, ಅವ್ರು ಬಂದ್ರು. ನಮ್ಮ ತಂದೆಯವರ ತಂಗಿ ಮಗ ದ್ವಾರಕೀಶ್ ಅವರು ಚಿತ್ರರಂಗಕ್ಕೆ ಬಂದ್ರು. ಆಮೇಲೆ ನನ್ನ ತಂದೆಯವರು ಇಂಟ್ರೊಡ್ಯೂಸ್ ಮಾಡಿದ್ರಲ್ಲಿ 2 ಹೆಸರು ಅವರು ಸಮಯ ಕೊರತೆಯಿಂದ ಬಿಟ್ರು ಅನ್ಸುತ್ತೆ. ರಾಜೇಶ್, ಆಮೇಲೆ ಬಹಳ ಸಿನಿಮಾಗಳಲ್ಲಿ ಹೀರೋ ಆಗಿ ಮಾಡಿದ್ರು ರಾಜೇಶ್. ಆಮೇಲೆ ವಾಣಿಶ್ರೀ ಅಂತ, ಅವರು ತೆಲುಗು ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಹೀರೋಯಿನ್ ಆಗಿ ತಮಿಳಲ್ಲಿ ತೆಲುಗುನಲ್ಲೆಲ್ಲ ಎಲ್ಲಾರ ಜೊತೆ ಎನ್ ಟಿ ರಾಮರಾವ್, ಶಿವಾಜಿ ಗಣೇಶನ್ ಜೊತೆ ಎಲ್ಲ ಪಾಠ ಮಾಡಿ. ಅವರು ಸಹಿತ ವೀರ ಸಂಕಲ್ಪದಲ್ಲಿ ಪುಟ್ಟಸ್ವಾಮಿ ಅವ್ರು ಹೇಳ್ದಂಗೆ ಆ ಛೇಡಿಸೋ ಹಾಡು ಬರುತ್ತಲ್ಲ, ಅದೇ ಅವ್ರು ಹಾಡಿರೋದು. ಆ ಹಾಡಿನಲ್ಲಿ ಅವರು ಡ್ಯಾನ್ಸ್ ಇದೆ. ಸೊ ಈ ತರ ಬಹಳ ಇದಾಗಿದೆ. ನನ್ನ ಸುಮಾರು ಜನ ಕೇಳಿದ್ದಾರೆ, ವೈ ಡಿಡ್ಂಟ್ ಯು ಟೇಕ್ ಅಪ್ ದಿಸ್ ಅಂತ. ಅಲ್ಲಿ ಯಾರೋ ಒಬ್ರು ಹೇಳಿದ್ರು, ನೋಡಪ್ಪ, ಇದು ದಿಸ್ ರನ್ಸ್ ಇನ್ ದಿ ಬ್ಲಡ್ ಅಂತ. ಅದಕ್ಕೆ ನಾನು ಹೇಳಿದೆ, ಸರ್, ಇಟ್ ಇಸ್ ಬಿನ್ ರನ್ನಿಂಗ್ ಸೋ ಫಾಸ್ಟ್, ಐ ಹ್ಯಾವ್ ನಾಟ್ ಮ್ಯಾನೇಜ್ ಟು ಕ್ಯಾಚ್ ಇಟ್ ಯೆಟ್. ಸೊ ಐ ರಿಯಲೈಸ್ಡ್, ಇವಾಗ ನೋಡಿ, ಕಲೆ ಅನ್ನೋದು ಎಲ್ರಿಗೂ ಬರೋದಿಲ್ಲ, ಅದು ಹುಟ್ಟುತ್ತಾ ಬರಬೇಕು. ಅದು ಹುಟ್ಟುತ್ತಾನೆ ಒಬ್ಬ ಬಹಳ ಸುಂದರವಾದ ಚಿತ್ರಗಳು ಬಿಡಿಸ್ತಾರೆ, ಬಹಳ ಸುಂದರವಾದ ಕಾವ್ಯಗಳು ಬರೀತಾರೆ, ಇಲ್ಲ ಗದ್ಯಗಳು ಬರೀತಾರೆ. ಅದು ಕಲಿಯಕ್ಕಾಗೋದಿಲ್ಲ. ನೀವು ಗಣಿತಶಾಸ್ತ್ರವಾಗ್ಲಿ ವಿಜ್ಞಾನವಾಗ್ಲಿ 1 ಸತಿ ಇಲ್ಲ 2 ಸತಿ ಓದಿದ್ರೆ ಅರ್ಥವಾಗುತ್ತೆ. ಬಟ್ ಈ ಸಾಹಿತ್ಯ ಅನ್ನೋದು ರಕ್ತದಲ್ಲಿ ಇರಬೇಕು, ಇಲ್ಲದೆ ಇದ್ರೆ ಅದು ಕಲಿಯಕ್ಕಾಗಲ್ಲ. ಇವಾಗ ನಾನು ನಾಳೆ ಕೂತ್ಕೊಂಡು ನಾಳೆಯಿಂದ ನಾನು ಕವಿತಾ ಬರೆಯಕ್ಕೆ ಶುರು ಮಾಡ್ತೀನಿ ಅಂದ್ರೆ ಸಾಧ್ಯವಿಲ್ಲ. ಸೊ ಹಿಂಗಾಗಿ ಅದು ಅವರಲ್ಲೇ ಉಳಿತು. ನಮಗೆ ಅದು ಅರ್ಹತೆ ಇಲ್ಲದೆ ಇರೋದ್ರಿಂದ ಆಸಕ್ತಿ. ಸೊ ಇಷ್ಟೇ ನಾನು ನಮ್ಮ ತಂದೆಯವ್ರ ಬಗ್ಗೆ ಹೇಳೋಕೆ ಇಷ್ಟಪಡೋದು. ಅವರು ಬಹಳ ಸರಳ ವ್ಯಕ್ತಿ. ಯಾವಾಗಲೂ ಪಂಚೆ ಜುಬ್ಬ, ಅವರು ಸೆಂಚುರಿ ಮಿಲ್ಸ್ ಅಂತ ಬರೋದು, ಬಿಳಿ ಇದು ಕಾಟನ್ ಜುಬ್ಬಾನೆ, ಅವ್ರ ಮಂಡಿವರೆಗೂ ಜುಬ್ಬ.
ಅದೇ ಅದೇ ಅವ್ರ ಡ್ರೆಸ್ಸು. ಒಂದೇ ಒಂದು ವೀಕ್ನೆಸ್ ಇತ್ತು ಅವ್ರಿಗೆ ಅಂದ್ರೆ ಸಿಗರೆಟ್ಸ್ ಇದು. ಸುಮಾರು ಸಿಗರೆಟ್ ಹಚ್ಬಿಟ್ಟು ಇಲ್ಲ ಆರ್ಸಿಲ್ದೇನೋ ಅದರಿಂದ ಕೆಂಡ ಇರುತ್ತಲ್ಲ ಅದು ಅವ್ರ ತೊಡೆ ಮೇಲೆ ಬಿದ್ದು ಅಯ್ಯೋ ಗಾಯ ಆಯ್ತು ಅಂದಾಗ ಆವಾಗ ಅವ್ರಿಗೆ ಇನ್ಸ್ಪಿರೇಷನ್ ಬಂತಂತ. ಇಷ್ಟು ಚಿಕ್ಕ ಕೆಂಡ ನಾನು ತಡೆಯಕ್ಕಾಗಲ್ವಲ್ಲ, ನಾನು ಸತ್ ಮೇಲೆ ನನ್ನ ಚಿತೆಯಲ್ಲಿ ಫುಲ್ ಬೆಂಕಿ ಹಚ್ಚಿ ಬಿಡಿಸ್ತಾರಲ್ಲ, ಇದ್ರ ಮೇಲೆ ಅವರು ಬೇಸಿಸ್ ಇಟ್ಕೊಂಡು ಮಾನವ ಮೂಳೆ ಮಾಂಸದ ತಡಿಕೆ ಅನ್ನೋದಕ್ಕೆ ಇನ್ಸ್ಪಿರೇಷನ್. ಅದು ಅವ್ರ ಕವಿಗಳಿಗೆ ಎಲ್ಲಿಂದ ಇನ್ಸ್ಪಿರೇಷನ್ ಬರುತ್ತೆ ಅಂತ ಗೊತ್ತಾಗಲ್ಲ. ನಮಗೆ ಅದು ಸಿಗರೆಟ್ ಫುಲ್ ತಲೆ ಮೇಲೆ ಬಿದ್ರು ನಮ್ಗೇನ್ ಗೊತ್ತಾಗಲ್ಲ. ಅದು ಅವ್ರ ಹೇಳ್ದಾಗಿತ್ತು. ಇನ್ನೊಂದು ಏನಂದ್ರೆ ಅವ್ರಿಗೆ ನೋಡಿ, ಅವ್ರ ಕರೇಜ್ ಆಫ್ ಕನ್ವಿಕ್ಷನ್ ಅಂತಾರಲ್ಲ ಆಂಗ್ಲ ಭಾಷೆಯಲ್ಲಿ, ಅವರಿಗೆ ಈ ಸಮಾನತೆ ಇದು ಸೋಷಿಯಲ್ ಈಕ್ವಾಲಿಟಿ ಬಗ್ಗೆ ಬಹಳ ಕನ್ವಿಕ್ಷನ್ ಇತ್ತು. ಅದೇ ಸತ್ಯ ಹರಿಶ್ಚಂದ್ರ ತರ ಭಕ್ತಿ ಪ್ರಧಾನ ಚಿತ್ರದಲ್ಲೂ ಈ ಹಾಡನ್ನು ಅವ್ರು ತೋರಿಸಿದ್ದಾರೆ. ಕುಲದಲ್ಲಿ ಕೀಳಿ ಯಾವುದೋ ಉಚ್ಚಪ್ಪ, ಮಾತದಲ್ಲಿ ಮೇಲೆ ಯಾವುದೋ, ವಿಭೂತಿ ಇಟ್ಟು ಕೈಲಾಸಕ್ಕೆ ಹೋಗಲ್ಲ, ಕುಂಕುಮ ಇದು ಅಂಗಾರ ಇಟ್ಕೊಂಡು ಇದಕ್ಕೆ ಹೋಗಲ್ಲ, ಎಲ್ಲಾರು ಸತ್ತ ಮೇಲೆ ನನ್ನ ಹತ್ರಲ್ಲೇ ಬರೋದು. ಇದು it takes a lot of courage to insert your belief in someone else's movie which is a totally different ಅದು ಅವ್ರು ಬಹಳ ಮುಂಚೆ ಇತ್ತು. ಇನ್ನೊಂದ್ ಕಡೆ ಅವ್ರು ಹೇಳ್ತಾರೆ, ಇದು ಕನ್ಯಾದಾನ ಅನ್ಸುತ್ತೆ, ಅದ್ರಲ್ಲಿ ಒಬ್ಬ ಗಂಡ ಸತ್ರೆ ಯಾಕೆ ಇದು ಹೆಂಗಸನ್ನ ಕುಂಕುಮ ಕಿತ್ಕೋತೀರಾ, ಹೂ ಕಿತ್ಕೋತೀರಾ? ಯಾಕೆಂದ್ರೆ ಒಂದು ಹೆಣ್ಣು ಮಗು ಹುಟ್ಟಿದಾಗ ನಾವು ಚಿಕ್ಕಂದ್ರಿಂದ ಹೆಣ್ಣು ಮಗು ಕುಂಕುಮ ಮಾಡ್ತೀವಿ, ಇದು ಹೂ ಬಿಡ್ತೀವಿ, ಶೃಂಗಾರ ಮಾಡ್ತೀವಿ. ಗಂಡ ಬಂದ ಮೇಲೆ ಬರೋ ತಾಳಿ ಒಂದೇ. ಸೊ ಅವ್ರ ಸಿದ್ಧಾಂತ ಏನು ಅಂದ್ರೆ, ಅಕಸ್ಮಾತ್ ಗಂಡ ಸತ್ತು ಹೋದ್ರೆ ತಾಳಿ ಒಂದಿನ ಮಾತ್ರ ತೆಗಿಬೇಕು, ಇನ್ನು ಕುಂಕುಮವಾಗಲಿ ಹೂವಾಗಲಿ ಅದನ್ನು ತೆಗಿಬಾರ್ದು. ಯಾಕೆಂದ್ರೆ ಗಂಡ ಬಂದ್ಮೇಲೆ ಹಾಕಿ ತಾಳಿ ಒಂದೇ. ಇದೇ ಆಧಾರದ ಮೇಲೆ ಅವರು ಬಹಳ ಬಂಗಾರ ನೀನು ಅಂತ ಹಾಡಲ್ಲಿ ಮಾಡ್ಯಾರ. ಒಬ್ಬ ಹೆಂಗಸಿಗೆ ಎಷ್ಟೇ ಒಡವೆಗಳಿದ್ರು ಅವಳಿಗೆ ಆಕ್ಚುಲ್ ಆಗಿರೋದು ಒಂದು ಚಿಕ್ಕ ತಾಳಿನ ಮೇನ್ ಬಹಳ ಬಂಗಾರ ಅಂತ. ದಟ್ ಈಸ್ ವಾಟ್ ಸೆಡ್. ಅವರಿಗೆ ಬೇಂದ್ರೆ ಅವರು ಸಾಹಿತ್ಯದ ಬಹಳ ಆಸಕ್ತಿ ಇತ್ತು, ಅದರ ಮೇಲೆ ಪ್ರಭಾವನೂ ಬಹಳ ಇತ್ತು. ಅವ್ರು ಹೇಳ್ದಂಗೆ ಒಂಥರ ಸಮಾಜಕ್ಕೆ ಇದಾಗುವ ಬಗ್ಗೆ ಬಹಳನೇ ಮಾತಾಡ್ಯಾರ. ಇನ್ನೊಂದು ಹಳೆ ಚಿತ್ರದಲ್ಲಿ ಅವ್ರದ್ದೊಂದು ಸಂಭಾಷಣೆ ಇದೆ. ನೀವೆಲ್ಲ ಹೇಳ್ತೀರಿ ನಾನೊಬ್ಬ ಕುಡುಕ, ಅದೆಲ್ಲ ಅವ್ರು ಕುಡುಕನ ತರ ಪಾಠ ಮಾಡ್ತಾರೆ, ಕುಡುಕ ಇಸ್ಪೀಟ್ ಆಡ್ತೀನಿ ಅಂತ. ಬಟ್ ನೀವೇನ್ ಮಾಡಿದ್ದೀರಾ, ಸಂಧಿಯಲ್ಲಿ ಹೆಂಡದ ಅಂಗಡಿಯಲ್ಲಿ ಹೀಗಿಟ್ಟು ಸರ್ಕಾರ ನಡೆಸ್ತಿರುವಾಗ ನಾನು ಕೂಡ ಏರಿಯಲ್ಲಿ ವಿತಿನ್ ಯಾವ ಲೆಕ್ಕ ಅಂತ ಅವ್ರು ಅವಾಗಲೇ 52 ಬರೋದು. ಸೊ he was a great man. Unfortunately, neither me nor my brother have inherited any of those talents. We have succeeded in our own way. He was very, very happy. ನಾನು ಇಂಜಿನಿಯರಿಂಗ್ ಅಲ್ಲಿ PhD ಮಾಡಿದೆ, ಅವ್ರಿಗೆ ಎಷ್ಟೋ ಸಂತೋಷ. ಇಂಜಿನಿಯರಿಂಗ್ ನನ್ನ ಮಗ PhD ಮಾಡಿದ. ನನಗೆ ಬರ್ತಿದ್ದ ಸಂಬಳ 1 ವರ್ಷದ ಸಂಬಳ ಅವ್ರು ಬಹುಶಃ 1 ತಿಂಗಳಲ್ಲಿ ಬರ್ತಿತ್ತು. ಏನೋ ದುಡ್ಡಿನ ವಿಷಯ ಅಲ್ಲ ಇದು. ಬಟ್ ಅವ್ರಿಗೇನು, ಅವ್ರು ಓದೋ ಟೈಮಲ್ಲಿ ಬಡತನದಿಂದ ಅವ್ರ ತಂದೆ ತಾಯಿ ಅವ್ರಿಗೆ ಓದಿಸಕ್ಕಾಗಿರ್ಲಿಲ್ಲ. ಸೊ ಅದಕ್ಕೆ ನಾನಾಗ್ಲಿ ನನ್ನ ತಮ್ಮಂದಾಗ್ಲಿ 3 ತಂಗಿರಾಗ್ಲಿ, ನೀವ್ ಎಷ್ಟು ಬೇಕಾದ್ರೂ ಓದಿ, ನಿಮ್ಮಿಂದ ಸಂಬಳ ತಗೊಂಡು ನಾವು ಬರ್ಬೇಕಾಗಿಲ್ಲ, ನಾವು ಯಾವಾಗ ನೀವು ಸಾಕು ನಾವು ಓದಿದ್ರು ಅಲ್ಲಿವರೆಗೂ ಓದ್ತಾ ಇರಿ. ಹಂಗಾಗಿ ವಿ ಹ್ಯಾಡ್ ಅ ಲಾಟ್ ಆಫ್ ಫ್ರೀಡಮ್. ದೇ ನೆವರ್ ಕ್ವೆಶ್ಚನ್ಡ್ ಅಸ್ ಅಬೌಟ್ ಎನಿ ರ್ಯಾಂಕ್ಸ್ ಆರ್ ಎನಿಥಿಂಗ್. ಅಂಡ್ he let us decide what to do. That was his thing. ಇಷ್ಟು ಮಾತಾಡಿ ಮಾತು ನಿಲ್ಸೋದು ಅಭ್ಯಾಸ. ಯಾರು ಇಲ್ಲಿ ಗಂಟೆ ಹೊಡೆದ್ರೆ ನಮ್ಮ ಮಾತು ನಿಲ್ಸಿರುವೆ. ಸದ್ಯಕ್ಕೆ ನಾನೇ ಗಂಟೆ ಹೊಡ್ಕೊಂಡು ಮಾತಾಡಿಸ್ತಾ ಇದ್ದೀನಿ. ಧನ್ಯವಾದಗಳು. ಐ ಆಮ್ ವೆರಿ ಹ್ಯಾಪಿ ದಟ್ ಮೈ ಫಾದರ್ ಹ್ಯಾಸ್ ಬಿನ್ have done so much effort to do. So
ಅಧ್ಯಯನ ಮಾಡಿ ಇದ್ರ ಬಗ್ಗೆ ಮಾತಾಡಿ ನಾನು ಯಾವ ವಿಷಯವನ್ನ ಹೇಳಿದ್ನೋ ಮೈಸೂರಿನಲ್ಲಿ ಹುಣಸೂರು ಕೃಷ್ಣಮೂರ್ತಿಗಳಿಗೆ ಸನ್ಮಾನ ಮಾಡಿದ್ದು ಪತ್ರಕರ್ತರ ಪರಿಷತ್ನವರು, ಅದರ ಮುಂದುವರಿಕೆಯಾಗಿ ಒಂದು ಮಾನೋಗ್ರಾಫ್ನ ಒಂದು ವ್ಯಕ್ತಿ ಚಿತ್ರವನ್ನ ಕೂಡ ಪತ್ರಕರ್ತರ ಪರಿಷತ್ನವರು ತಂದಿದ್ರು. ಅದೊಂದು 50-60 ಪುಟದ ಅಥವಾ ಸುಮಾರು 80 ಪುಟದ ಒಂದು ಪುಸ್ತಕ. ಅದು ನಂತರ 2-3 ಸಲ ಮರುಮುದ್ರಣವಾಗಿದೆ. ಅಂದ್ರೆ ನಮ್ಮಲ್ಲಿ ಚಲನಚಿತ್ರದಲ್ಲಿ ಕೆಲಸ ಮಾಡುವ ಜನರನ್ನ ಹೀಗೆ ದಾಖಲೆಯಾಗಿ ಇಟ್ಕೊಳ್ಳುವ ಅಭ್ಯಾಸ ಇಲ್ಲದೆ ಇದ್ದದ್ದು ಒಂದು ದೊಡ್ಡ ಕಷ್ಟವಾಗಿತ್ತು. ಹಾಗಾಗಿ ನೀವು ಒಂದಿಷ್ಟು ಕಷ್ಟಪಟ್ಟಿರಬಹುದೇನೋ ಆಗ 6 ಪುಟದ ಒಂದು ಬ್ರೋಷರ್ನ ತರಲಿಕ್ಕೆ. ಎನಿವೆ, ಸರಿಸುಮಾರು 1.25 ಗಂಟೆಗಳ ಕಾಲ ಸಾಕಷ್ಟು ವಿಸ್ತಾರವಾಗಿ ಹುಣಸೂರು ಕೃಷ್ಣಮೂರ್ತಿ ಅವರ ಕೊಡುಗೆಯನ್ನ, ಕನ್ನಡ ಸಿನಿಮಾಕ್ಕೆ ಅವರು ನೀಡಿದ ಕೊಡುಗೆಯನ್ನ ಕುರಿತು ಮಾತಾಡಿದ್ದೀರಿ. ಅದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು. ಫೇಸ್ಬುಕ್ ನಲ್ಲಿ ಕೂಡ ಏನಾದ್ರು ಪ್ರಶ್ನೆಗಳು ಇದ್ದಿರಬಹುದು. ನಾನೇ 2 ಕಡೆಗೆ ನೋಡೋದು ಕಷ್ಟ, ಆದ್ರಿಂದ ಬೈ ಚಾನ್ಸ್ ಅಂತದ್ದು ಏನಾದ್ರು ಪ್ರಶ್ನೆ ಇದ್ರೆ ಅಲ್ಲಿ ನಾಳೆ ನಾನು ನಿಮಗೆ ಫೋನ್ ಮಾಡಿ ಇಂಥದ್ದೊಂದು ಪ್ರಶ್ನೆ ಬಂದಿತ್ತು ಅಂತ ನಾನು ನಿಮ್ಗೆ ಹೇಳ್ಬಹುದು. ಅದನ್ನ ಹೊರತುಪಡಿಸಿ ಸದ್ಯಕ್ಕೆ ಇಲ್ಲಿ ಭಾಗವಹಿಸಿರುವ ಜನ ಏನು ನೇರವಾಗಿ ನನಗೆ ಯಾವುದೇ ಪ್ರಶ್ನೆಗಳನ್ನು ಕೇಳಿಲ್ಲ. ಪುಟ್ಟಸ್ವಾಮಿಗಳಿಗೆ ಮತ್ತೊಮ್ಮೆ ವಂದನೆಗಳು ಮತ್ತು ಈ ಆನ್ಲೈನ್ ಡಿಸ್ಕಷನ್ ನಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ವಂದನೆಗಳು. ಬಂಧುಗಳೇ, ಇದೇ ಆನ್ಲೈನ್ ಡಿಸ್ಕಷನ್ಗಳ ಸರಣಿಯಲ್ಲಿ ಮುಂದಿನ ವಾರ ನಾವು ಕಿಸ್ಲಾವ್ಸ್ಕಿ ಎನ್ನುವ ಫ್ರೆಂಚಿನ ರೆಡ್, ಬ್ಲೂ, ವೈಟ್ ಮುಂತಾದ ಸಿನಿಮಾಗಳನ್ನ, ಡೆಕಲಾಗ್ ತರಹದ ಸಿನಿಮಾಗಳನ್ನ ತಯಾರು ಮಾಡಿದ ನಿರ್ದೇಶಕನನ್ನ ಕುರಿತು ಒಂದು ಆತನ 3 ಚಲನಚಿತ್ರಗಳ ಆನ್ಲೈನ್ ನಲ್ಲಿ ಪ್ರದರ್ಶನ ಮಾಡುವುದು. ನಂತರ ಪ್ರದೀಪ್ ಕುಮಾರ್ ಶೆಟ್ಟಿ ಕೆಂಚನೂರು ಅವರು ನಮಗೆ ಕಿಸ್ಲಾವ್ಸ್ಕಿಯ ಬಗ್ಗೆ ಒಂದು ಸುದೀರ್ಘವಾದ ಆತನ ಜೀವನದ ಪ್ರಯಾಣ, ಆತನ ಸಿನಿಮಾಗಳನ್ನು ನೋಡಬಹುದಾದ ಕ್ರಮ ಇತ್ಯಾದಿಯನ್ನು ಕುರಿತು ಮುಂದಿನ ಭಾನುವಾರ ಮಾತಾಡಲಿದ್ದಾರೆ. ಪ್ರಾಯಶಃ ಅದರ ಮುಂದಿನ ವಾರಗಳಲ್ಲಿ ಇನ್ನೇನೇನ್ ಕಾರ್ಯಕ್ರಮಗಳನ್ನು ಮಾಡ್ತೇವೆ ಅದನ್ನು ಕೂಡ ಅದೇ ಸಂದರ್ಭದಲ್ಲಿ ನಿಮ್ ಜೊತೆಗೆ ಹಂಚ್ಕೊಳ್ತೇನೆ ಅನ್ನುವ ಮಾತನ್ನ ಹೇಳ್ತಾ, ಇವತ್ತು ಇಲ್ಲಿಯವರೆಗೆ ನಮ್ಮ ಜೊತೆಗೆ ಇದ್ದ ಪ್ರತಿಯೊಬ್ಬರಿಗೂ ಸುಚಿತ್ರ ತಂಡದ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೇನೆ. ಮತ್ತೆ ಸಿಗ್ತಾ ಇರೋಣ. ಸಿನಿಮಾಗಳನ್ನು ಕುರಿತು ಮಾತಾಡ್ತಾ ನಮ್ಮ ಸಿನಿಮಾ ಸಂಸ್ಕೃತಿಯನ್ನ ಮತ್ತಷ್ಟು ವಿಸ್ತರಿಸಿಕೊಳ್ಳೋಣ ಅಂತ ಮನವಿ ಮಾಡ್ಕೊಳ್ತೇನೆ. ಸಿಗೋಣ. ನಮಸ್ಕಾರ.